ದೀಪವೆನ್ನುವುದು ಜ್ಞಾನದ ಸಂಕೇತವಂತೆ. ದೀಪ ಬೆಳಗಿದಂತೆ ನಮ್ಮೊಳಗಿನ ಜ್ಞಾನ ಉದ್ದೀಪನಗೊಳ್ಳುತ್ತಾ ಹೋದ ಹಾಗೆ ಬದುಕು ಕೂಡ ಬೆಳಗುತ್ತದೆ ಅನ್ನೋದು ದೀಪದ ಜೊತೆಗೆ ಜ್ಞಾನವನ್ನು ಉಪಮೆಯಾಗಿ ನಮ್ಮ ಪೂರ್ವಜರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಬಹುಶಃ ಈ ಜ್ಞಾನವನ್ನು ಬೆಳಗಬೇಕಾದವರು ವಿದ್ಯಾರ್ಥಿಗಳು. ಹಾಗಾಗಿ ವಿದ್ಯಾರ್ಥಿಗಳ ಮೂಲಕವೇ ಇವತ್ತಿನ ಕಾರ್ಯಕ್ರಮವನ್ನು, ಈ ವರ್ಷದ ಶೈಕ್ಷಣಿಕ ಚಟುವಟಿಕೆಯನ್ನು ನಾವು ಆರಂಭಿಸ್ತಾ ಇದ್ದೇವೆ. ಇಲ್ಲಿನ ವಿದ್ಯಾರ್ಥಿಗಳ ಬದುಕು ದೀಪ ಬೆಳಗಿದಂತೆ ಜ್ವಾಜ್ವಲ್ಯಮಾನವಾಗಿ ಇನ್ನು ಮುಂದಕ್ಕೆ ನಿರಂತರವಾಗಿ ಬೆಳಗುತ್ತಿರಲಿ. ಬಹುದೊಡ್ಡ ಕನಸನ್ನು ಇಟ್ಟುಕೊಂಡು ಈ ಶಿಕ್ಷಣ ಸಂಸ್ಥೆಗೆ ಬಂದಿರುವಂತಹ ನಿಮಗೆ ಮುಂದಿನ 2 ವರ್ಷಗಳು ಭದ್ರವಾದ ಅಡಿಪಾಯವನ್ನು ಹಾಕಿಕೊಡುವುದಕ್ಕೆ ನಮ್ಮ ಶಕ್ತಿ ಶಿಕ್ಷಣ ಸಂಸ್ಥೆ ಕಾರಣವಾಗುತ್ತದೆ ಅನ್ನೋದಕ್ಕೆ ನಾವು ಹೆಮ್ಮೆ ಪಡುತ್ತಾ ಇವತ್ತಿನ ದಿವಸ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಅಮೇರಿಕಾದ ತಿಮೋತಿ ಫೆರಿಸ್ ಎಂಬ ಸಾಧಕನ ವಿಶೇಷತೆ ಏನು ಅಂತ ಹೇಳಿದರೆ, ಆತನಿಗೆ ಏನು ಅನ್ನಿಸ್ತದೆಯೋ ಅದನ್ನು ಸಾಧಿಸಿ ಬಿಡ್ತಾನೆ. ಒಂದು ದಿನ ಆತನಿಗೆ ಟ್ಯಾಂಗೋ ಡ್ಯಾನ್ಸರ್ ಆಗಬೇಕು ಅಂತ ಅನ್ನಿಸಿತು. ಕಲಿಯುವುದಕ್ಕೆ ಆರಂಭಿಸಿದ. ಎಂತಹ ಪರಿಣತಿ ಸಾಧಿಸಿದ ಅಂತ ಹೇಳಿದರೆ, ಗಿನ್ನಿಸ್ ಪುಸ್ತಕದಲ್ಲಿ ಆತನ ಹೆಸರು ದಾಖಲಾಗುತ್ತದೆ. ಒಂದು ದಿವಸ ಆತನಿಗೆ ವಿದೇಶಿ ಭಾಷೆಗಳನ್ನು ಕಲಿಯಬೇಕು ಅಂತ ಅನ್ನಿಸಿತಂತೆ. ಚೀನಿ, ಜಪಾನ್, ಜರ್ಮನ್, ಸ್ಪ್ಯಾನಿಷ್ ಮೊದಲಾದ ಭಾಷೆಗಳನ್ನು ಕಲಿತ. ಚೈನೀಸ್ ಕಿಂಗ್ ಬಾಕ್ಸಿಂಗ್ ಕಲಿಬೇಕು ಅಂತ ಅನ್ನಿಸಿತು. ತಾಲೀಮು ಮಾಡುವುದಕ್ಕೆ ಆರಂಭಿಸಿದ. ಕಲಿಕೆ ಆರಂಭ ಶೂರತ್ವಕ್ಕಷ್ಟೇ ಮೀಸಲಾಗಿರಲಿಲ್ಲ. ಕಿಂಗ್ ಬಾಕ್ಸಿಂಗ್ನಲ್ಲಿ ರಾಷ್ಟ್ರೀಯ ಚಾಂಪಿಯನ್ ಆದ. ಕೇಸ್ ಫೈಟರ್ ಆಗಬೇಕು ಅನ್ನಿಸಿತು. 4 ಬಾರಿ ವಿಶ್ವ ಚಾಂಪಿಯನ್ ಆದ. ಶಾರ್ಕ್ ಮೀನಿನ ಜೊತೆ ಈಜಬೇಕನ್ನಿಸಿತು. ಈಜಿ ಬಂದ. ತೈವಾನ್ನಲ್ಲಿ MTV ಬ್ರೇಕ್ ಡ್ಯಾನ್ಸ್ನ ಸ್ಪರ್ಧೆಯಲ್ಲಿ ಭಾಗವಹಿಸಿದ. ಚೀನಾ ಹಾಗೂ ಹಾಂಗ್ಕಾಂಗ್ನಲ್ಲಿ TV ಧಾರಾವಾಹಿಗಳಲ್ಲಿ ನಾಯಕ ನಟನಾಗಿ ನಟಿಸಿದ. ಥಾಯ್ಲೆಂಡ್ನಲ್ಲಿ ಕೆಲವು TV ಕಾರ್ಯಕ್ರಮಗಳಲ್ಲಿ ಆಂಕರಿಂಗ್ ಮಾಡಿದ. 30ಕ್ಕೂ ಅಧಿಕ ವಿಶ್ವ ದಾಖಲೆಯ ವೀರನಾದ. ಅಥ್ಲೆಟಿಕ್ ಪಟುಗಳಿಗೆ ಸಲಹೆಗಾರನಾಗಿ ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಅತಿಥಿ ಉಪನ್ಯಾಸಕನಾಗಿ ಪಾಠ ಮಾಡಿದ. ಹೊಸ ಉದ್ಯಮವನ್ನು ಆರಂಭಿಸಿ ಬೆಳೆಸಿ ಹಣ ಮಾಡುವುದು ಹೇಗೆಂದು ಕಾರ್ಯಾಗಾರ ಏರ್ಪಡಿಸಿದ. ಈ ಮಧ್ಯೆ ದ 4 Hour ವರ್ಕ್ ವೀಕ್ ಎನ್ನುವಂತಹ ಪುಸ್ತಕದ ಸಹಿತ 12 ಪುಸ್ತಕಗಳನ್ನು ಬರೆದ. ಈ ಪುಸ್ತಕ ಈಗಲೂ ಕೂಡ ನಿಮಗೆ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಲಭ್ಯ ಇದೆ, ಖರೀದಿಸಿ ಓದ್ಬೋದು. ಆದರೆ ಇವನ ಹುಟ್ಟಿನ ವಿಶೇಷತೆ ಏನು ಅಂತ ಹೇಳಿದರೆ, ಸಹಜವಾಗಿ ಒಂದು ಮಗು ಹುಟ್ಟುವುದಕ್ಕಿಂತ 6 ತಿಂಗಳ ಮೊದಲೇ ಇವ ಹುಟ್ಟಿದ್ದ. ತಾಯಿಯ ಗರ್ಭದಿಂದ ಹೊರ ಬಂದಿದ್ದ. ಫೆರಿಸ್ ಬದುಕಿ ಉಳಿಯಲಾರ ಅಂತ ಆ ಹೊತ್ತಿಗೆ ಡಾಕ್ಟರ್ ಹೇಳಿದ್ರಂತೆ. ಆದರೆ ಜಗತ್ತಿಗೆ ಬಹಳ ಅವಸರವಾಗಿ ಬಂದಂಥ ಫೆರಿಸ್ ಈಗ ನಾನು ಹೇಳಿದ ಇಷ್ಟೆಲ್ಲ ಸಾಧನೆಗಳನ್ನು ಮಾಡುವಾಗ ಅವನಿಗಾಗಿದ್ದದು ಬರೀ 21 ವರ್ಷ ವಯಸ್ಸು. 1977ರಲ್ಲಿ ಹುಟ್ಟಿದವನು. ಈಗ ಅವನಿಗೆ 49 ವರ್ಷ ವಯಸ್ಸು. 21ಕ್ಕೆ ತನ್ನ ಸಾಧನೆಯನ್ನು ನಿಲ್ಲಿಸಲಿಲ್ಲ. ಇವತ್ತಿಗೂ ನಿರಂತರವಾಗಿ ಅದನ್ನು ಮಾಡ್ತಾ ಇದ್ದಾನೆ. ಅವನ ಕುರಿತು ನೀವು ಆಸಕ್ತಿಯಿಂದ ಹುಡುಕಾಡುವುದಕ್ಕೆ ಹೊರಟ್ರೆ ತಿಮೋತಿ ಫೆರಿಸ್ ಅನ್ನುವಂಥ ವ್ಯಕ್ತಿತ್ವ ನಿಮಗೆ ಗೊತ್ತಾಗ್ಬೋದು. ಯಾಕಿದನ್ನು ನೆನಪಿಸಿಕೊಳ್ತಾ ಇದ್ದೇನೆ ಅಂತ ಹೇಳಿದರೆ, ಇಲ್ಲಿರುವ ಎಲ್ಲ ಮಕ್ಕಳ ಹುಟ್ಟಿನ ಹಿಂದೆ ನಿಮ್ಮ ತಂದೆ ತಾಯಿಗಳ ಸಂಕಲ್ಪ ಇದೆ. ಅದರ ಜೊತೆಗೆ ಅದು ಅಲ್ಲಿಗೆ ನಿಲ್ಲುವುದಲ್ಲ. ನಿಮ್ಮ ಜೀವನದ, ನಿಮ್ಮ ಭವಿತವ್ಯದ, ನಿಮ್ಮ ಶಿಕ್ಷಣ, ಉದ್ಯೋಗ ಇದೆಲ್ಲದರ ಕನಸು ಮತ್ತು ಅದನ್ನು ಪೋಷಿಸುವಂತಹ ಹೊಣೆಗಾರಿಕೆಯನ್ನು ಕೂಡ ನಿಮ್ಮ ತಂದೆ ತಾಯಿಗಳು ಹೊತ್ತಿದ್ದಾರೆ. ಈ ನೆಲೆಯಿಂದ ನಿಮ್ಮ ಬದುಕಿನಲ್ಲಿ ಭದ್ರವಾದ ಅಡಿಪಾಯವನ್ನು ಹಾಕುವುದಕ್ಕೆ ಶಕ್ತಿ ಶಿಕ್ಷಣ ಸಂಸ್ಥೆಗೆ ಅವಕಾಶ ಮಾಡಿಕೊಟ್ಟವರು ಇಲ್ಲಿರುವ ವಿದ್ಯಾರ್ಥಿಗಳ ಹೆತ್ತವರು. ಮೊದಲಾಗಿ ನಿಮಗೆ ನಮ್ಮ ಸಂಸ್ಥೆಯಿಂದ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಆತ್ಮೀಯರೇ, ಇದು ಇವತ್ತಿನ ದಿವಸ ಪ್ರಾರಂಭೋತ್ಸವದ ದಿನ. ಇಂಗ್ಲೀಷ್ನಲ್ಲಿ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಅಭಿವಿನ್ಯಾಸ ಕಾರ್ಯಕ್ರಮ. ಅಂದರೆ ಒಬ್ಬ ಹೊಸ ವ್ಯಕ್ತಿಯನ್ನು ಹೊಸ ಪರಿಸರಕ್ಕೆ, ಹೊಸ ಸಂಸ್ಥೆಗೆ, ಹೊಸ ಕೋರ್ಸಿಗೆ ಪರಿಚಯಿಸುವಂಥ ಕಾರ್ಯಕ್ರಮ ಇದು ಅಭಿವಿನ್ಯಾಸ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮ ಸಂಸ್ಥೆಯ ಆಡಳಿತ ನಿರ್ದೇಶಕರು ಮತ್ತು ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ KC ನಾಯ್ಕ್ ಸರ್. ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಪ್ರದೀಪ್ ಕುಮಾರ್ ಶೆಟ್ಟಿ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಅಕಾಡೆಮಿಕ್ ಕೋಆರ್ಡಿನೇಟರ್ ಆಗಿರುವಂತಹ ಮಂಜುನಾಥ್ ಚಾವಡಿ ಅವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ನೆರೆದಿರುವಂತಹ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪೋಷಕರು, ಮನೆಯವರು, ಬಂಧು ಮಿತ್ರರೆಲ್ಲರೂ ಇಲ್ಲಿ ಸೇರಿದ್ದೀರಿ. ನಿಮ್ಮನ್ನು ನಮ್ಮ ಸಂಸ್ಥೆಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಉಪನ್ಯಾಸಕ ವರ್ಗ, ಬೋಧಕೇತರ ಸಿಬ್ಬಂದಿ ವರ್ಗ, ನಿಲಯ ಪಾಲಕರೆಲ್ಲ ನಮ್ಮೊಂದಿಗಿದ್ದಾರೆ. ಇವರೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಪ್ರಾರ್ಥನೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇದೀಗ ವಿದ್ಯಾರ್ಥಿನಿ ರುಷ್ಮಿತಾ ಇವರಿಂದ ಪ್ರಾರ್ಥನೆ.
पाहि पाहि गजानना पार्वतीनन्दन गजानना पाहि पाहि गजानना पार्वतीनन्दन गजानना एकदन्त गजानना अनेकदन्त विद्यानना एकदन्त गजानना अनेकदन्त विद्यानना पाहि पाहि गजानना पार्वतीनन्दन गजानना मूषिकवाहन गजानना मोदकहस्त गजानना मूषिकवाहन गजानना मोदकहस्त गजानना पाहि पाहि गजानना पार्वतीनन्दन गजानना लम्बोदरा हे गजानना लम्बोरागर गजानना लम्बोदरा हे गजानना लम्बोराधर गजानना पाहि पाहि गजानना पार्वतीनन्दन गजानना सूक्ष्मनेत्र गजानना अनन्तकर्ण गजानना सूक्ष्मनेत्र गजानना अनन्तकर्ण गजानना पाहि पाहि गजानना पार्वतीनन्दन गजानना पाहि पाहि गजानना पार्वतीनन्दन गजानना ಧನ್ಯವಾದಗಳು. ವಂದನೆಗಳು. ಇನ್ನು ಮುಂದಕ್ಕೆ ಈ ವರ್ಷದ ಅಕಾಡೆಮಿಕ್ ಪ್ಲಾನ್ನ ಕುರಿತ ಹಾಗೆ ಮಾತಾಡುವುದಕ್ಕಿದ್ದಾರೆ ಶ್ರೀಯುತ ಮಂಜುನಾಥ್ ಚಾವಡಿ ಅವರು. Very good morning to our respected MD sir, principal sir, my dear colleagues, parents and bright and energetic minds of first PUC students. Welcome to the new academic chapter of your life. As the competitive coordinator, it is my privilege to guide you through the academic plan we have meticulously designed for the next 2 academic year. So before entering into the academic plan, let me explain the purpose and goals of science and commerce students in PUC. ಸೊ ಯಾವುದಾದ್ರೂ ಪೇರೆಂಟ್ ಒಂದು ಮಗುವನ್ನು ಸೈನ್ಸ್ ಸ್ಟ್ರೀಮಿಗೆ ಸೇರಿಸ್ತಾರೆ ಅಂತ ಆದರೆ ಸೊ ಆ ಪೇರೆಂಟ್ ಆ ಮಗುವನ್ನು ತಮ್ಮ ಮಕ್ಕಳನ್ನು ಒಂದು ಒಳ್ಳೆಯ ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಅಥವಾ ಒಂದು ಫಾರೆಸ್ಟ್ ಆಫೀಸರ್ ಆಗಿ, ಅಥವಾ ಒಂದು ಸೈಂಟಿಸ್ಟ್ ಆಗಿ ನೋಡಬೇಕು ಅಂತ ಹೇಳುವಂತಹ ಒಂದು ಆಸೆಯಿಂದ ಆ ಮಗುವನ್ನು ಸೈನ್ಸ್ ಸ್ಟ್ರೀಮಿಗೆ ತಂದು ಸೇರಿಸ್ತಾರೆ. ಸೊ ಅದೇ ರೀತಿಯಲ್ಲಿ ಯಾವುದಾದ್ರೂ ಒಂದು ಪೇರೆಂಟ್ ಕಾಮರ್ಸ್ ಸ್ಟ್ರೀಮಿಗೆ ಸೇರಿಸ್ತಾರೆ ಅಂತಾದರೆ ಮಗುವನ್ನು, ಸೊ ಆ ಮಗು ಒಂದು ಒಳ್ಳೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು, ಅಥವಾ ಒಂದು ಒಳ್ಳೆ ಕಂಪನಿಯಲ್ಲಿ ಕಂಪನಿ ಸೆಕ್ರೆಟರಿ ಆಗಬೇಕು, ಒಂದು ದೊಡ್ಡ ಅಕೌಂಟೆಂಟ್ ಆಗಬೇಕು, ಅಥವಾ ಒಂದು ದೊಡ್ಡ ಲಾಯರ್ ಆಗಬೇಕು ಅಂತ ಹೇಳುವಂತಹ ಮಹದಾಸೆಯನ್ನು ಹೊತ್ಕೊಂಡು ಆ ಮಗುವನ್ನು ತಂದು ಸೈನ್ಸ್ ಸ್ಟ್ರೀಮ್ ಅಥವಾ ಕಾಮರ್ಸ್ ಸ್ಟ್ರೀಮಿಗೆ ತಂದು ಸೇರಿಸ್ತಾರೆ. ಈ ಎಲ್ಲ ಕನಸುಗಳನ್ನು ಹೊತ್ತಿರುವಂಥ ಪೇರೆಂಟ್ಸ್ಗಳ ಕನಸುಗಳನ್ನು ನನಸು ಮಾಡುವಂತಹದ್ದು ಎಲ್ಲ ಮಕ್ಕಳ ಜವಾಬ್ದಾರಿಯಾಗಿರ್ತದೆ. ಸೊ ಆ ಗುರಿಗಳನ್ನು ಮುಟ್ಟುವಂತಹ ಎಡೆಯಲ್ಲಿ, ಸೊ ಆ ದಾರಿಯಲ್ಲಿ ಮೊದಲ ಸ್ಟೆಪ್ ಏನಾಗಿರ್ತದೆ ಅಂತ ಹೇಳಿದರೆ, ಈ PUC ಜರ್ನಿಯಲ್ಲಿ ಬರೆಯುವಂತಹ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ಮೊದಲ ಸ್ಟೆಪ್ ಆಗಿರ್ತದೆ. ಆ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ನೀಟ್ ಆಗಿರ್ಬೋದು, JEE ಆಗಿರ್ಬೋದು, KCET ಆಗಿರ್ಬೋದು, ಕಾಮಿಡ್ಕೆ ಆಗಿರ್ಬೋದು, ಅಥವಾ ನಾಟ, NDA ಅಥವಾ CA ಫೌಂಡೇಶನ್ ಎಕ್ಸಾಮ್ಸ್ಗಳಾಗಿರ್ಬೋದು. ಸೊ ಈ ಎಲ್ಲ ಎಕ್ಸಾಮ್ಸ್ಗಳು ಏನು ಮಾಡ್ತವೆ ಅಂತ ಹೇಳಿದರೆ, ನಮಗೆ ಒಂದು we can say that it is going to give you an entry to the professional courses like engineering, medicals and through CA. ಸೊ ಅಂಥ ಪ್ರೊಫೆಷ್ನಲ್ ಕೋರ್ಸಸ್ಗಳಿಗೆ ಎಂಟ್ರಿಯನ್ನು ಕೊಡುವಂತಹ ಎಕ್ಸಾಮ್ಸ್ಗಳು ಇದಾಗಿರ್ತವೆ. ಸೊ ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ, ಸೊ ನೀಟ್ ಎಕ್ಸಾಮ್ಸ್ಗಳು MBBS ಮೆಡಿಕಲ್ ಸೀಟ್ಸ್ಗಳಿಗೆ ಎಂಟ್ರಿ ಮಾಡಿಕೊಡ್ತದೆ. ಸೊ JEE ಎಕ್ಸಾಮ್ಸ್ಗಳು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ಗಳಾದ NIT, IITs, IIITಗಳಿಗೆ ಎಂಟ್ರಿ ಎಕ್ಸಾಮ್ಸ್ಗಳಾಗಿರ್ತವೆ. ಮತ್ತು KCET ಎಕ್ಸಾಮ್ that will give you an entry to the engineering inside the Karnataka, as well as
ಅಗ್ರಿಕಲ್ಚರಲ್ BSc, ದೆನ್ ಫಾರೆಸ್ಟ್ರಿ, ಮತ್ತು B.Pharma, ಫಾರ್ಮ್ ಡಿ ಕೋರ್ಸ್ಗಳಿಗೆ ಎಂಟ್ರೆನ್ಸ್ ಆಗಿ ಈ KCET ಎಕ್ಸಾಮ್ಸ್ಗಳನ್ನು ಬರಿತೇವೆ. ಹಾಗೆ ನಾಟ ಎಕ್ಸಾಮ್ಸ್ಗಳು BR ಸೆಕ್ಷನಿಗೆ ಆ ಕೋರ್ಸ್ಗಳಿಗೆ ಎಂಟ್ರಿ ಆಗಲಿಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ತದೆ. ಸೊ ಈ PUC ಜರ್ನಿಯಲ್ಲಿ ಈ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತವೆ. ಸೊ ಹಾಗಾದ ಕಾರಣ ಈ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳ ಬಗ್ಗೆ ಇನ್ಡೆಪ್ತ್ ಆಗಿ ಅಥವಾ ಸ್ವಲ್ಪ ಜಾಸ್ತಿ ನಾಲೆಜನ್ನು ಪಡ್ಕೊಳ್ಳುವಂಥದ್ದು ಸ್ವಲ್ಪ ನಮ್ಮ ಜವಾಬ್ದಾರಿ ಕೂಡ ಆಗಿರ್ತದೆ. ಸೊ ನೀಟ್ ಎಕ್ಸಾಮ್, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಎಕ್ಸಾಮ್. ಸೊ ಈ ನೀಟ್ ಎಕ್ಸಾಮ್ ಏನು ಮಾಡ್ತದೆ ಅಂತ ಹೇಳಿ, ಯಾವುದಕ್ಕೆ ಎಕ್ಸಾಮ್ ಆಗಿರ್ತದೆ ಅಂತ ಹೇಳಿದರೆ, ಯಾವುದಕ್ಕೆ ಎಂಟ್ರಿ ಎಕ್ಸಾಮ್ ಆಗಿರ್ತದೆ ಅಂತ ಹೇಳಿದರೆ, ರೆಪ್ಯೂಟೆಡ್ ಮೆಡಿಕಲ್ ಕಾಲೇಜುಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇದಾಗಿರ್ತದೆ. ಮೆಡಿಕಲ್ ಕಾಲೇಜುಗಳಿಗೆ ಇದೊಂದು ಎಂಟ್ರಿ ಎಕ್ಸಾಮ್. ಸೊ ನೀಟ್ ಎಕ್ಸಾಮಲ್ಲಿ ಟೋಟಲ್ ಆಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತ ಹೇಳಿ 3 ಸಬ್ಜೆಕ್ಟ್ಸ್ಗಳಿರ್ತವೆ. ಸೊ ಫಿಸಿಕ್ಸಿಂದ 45 ಕ್ವಶನ್ಸ್ ಬರ್ತದೆ, ಕೆಮಿಸ್ಟ್ರಿಯಿಂದ 45 ಕ್ವಶನ್ಸ್ ಬರ್ತದೆ, ಬಯಾಲಜಿಯಿಂದ 90 ಕ್ವಶನ್ಸ್ ಟೋಟಲ್ ಆಗಿ ಬರ್ತದೆ. ಸೊ ಇನ್ ಟೋಟಲ್ ಆಗಿ ಒಂದು ಸ್ಟೂಡೆಂಟ್ ನೀಟ್ ಎಕ್ಸಾಮನ್ನು 180 ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾರೆ. ಸೊ ಒಂದು ಕ್ವಶನ್ನಿಗೆ 4 ಮಾರ್ಕ್ಸ್ನ ಹಾಗೆ 180 ಕ್ವಶನ್ಸ್ಗಳಿಗೆ 720 ಮಾರ್ಕ್ಸ್ಗೆ ಟೋಟಲ್ ಆಗಿ ನೀಟ್ ಎಕ್ಸಾಮನ್ನು 720 ಮಾರ್ಕ್ಸಿಗೆ ಬರೀತಾರೆ. ಈ 720 ಮಾರ್ಕ್ಸಲ್ಲಿ ಒಂದು ಸ್ಟೂಡೆಂಟಿಗೆ ಗೌರ್ಮೆಂಟ್ MBBS ಆಗಬೇಕು ಅಂತ ಹೇಳಿದರೆ ಅವರ ಸ್ಕೋರು ಮೋರ್ ದ್ಯಾನ್ 600 ಆಗಿರಬೇಕು. ಓಕೆ, 600 ಅಥವಾ 600ಗಿಂತ ಜಾಸ್ತಿ ಸ್ಕೋರನ್ನು ಗಳಿಸಬೇಕಾಗ್ತದೆ ನೀಟ್ ಎಕ್ಸಾಮಲ್ಲಿ. ಸೊ ಹಾಗೆಯೇ ಕಾಂಪಿಟೇಷನ್ ಕೂಡ ಅದೇ ಲೆವೆಲಲ್ಲಿದೆ. ಸೊ ಯಾವ ಲೆವೆಲಲ್ಲಿದೆ ಅಂತ ಹೇಳಿದರೆ, ಲಾಸ್ಟ್ ಅಕಾಡೆಮಿಕ್ ಇಯರ್ನ ನೀಟ್ ಎಕ್ಸಾಮಿಗೆ ನೋಂದಾಯಿಸಿದ ಮಕ್ಕಳ ಸ್ಟ್ರೆಂತನ್ನು ನೋಡಿದರೆ 22,78,000 ಮಕ್ಕಳು ಈ ನೀಟ್ ಎಕ್ಸಾಮಿಗೆ 2025-26ನೇ ಸಾಲಿನ ನೀಟ್ ಎಕ್ಸಾಮಿಗೆ ನೋಂದಾಯಿಸಿದ್ದಾರೆ. ಬಟ್ ಇಫ್ ಯು ಸಿ ದ ನಂಬರ್ ಆಫ್ ಅವೈಲೇಬಲ್ ಸೀಟ್ಸ್, ಸೊ ಮೆಡಿಕಲ್ ಸೀಟ್ಸ್ ನಮ್ಮ ಥ್ರೂ ಔಟ್ ಇಂಡಿಯಾದಲ್ಲಿ ಅವೈಲೇಬಲ್ ಮೆಡಿಕಲ್ ಸೀಟ್ಸ್ಗಳನ್ನು ಕೌಂಟ್ ಮಾಡಿದರೆ ನಮ್ಮಲ್ಲಿರುವಂಥ ಮೆಡಿಕಲ್ ಸೀಟ್ಸ್ಗಳು 1,15,000 ಮಾತ್ರ. ಆ 1,15,000 ಮೆಡಿಕಲ್ ಸೀಟ್ಸ್ಗಳಿಗೆ ಸೊ ಎಷ್ಟು ಜನ ಕಾಂಪೀಟ್ ಮಾಡ್ತಾ ಇದ್ದಾರೆ? 22,73,000 ಮಕ್ಕಳು ಕಾಂಪೀಟ್ ಮಾಡ್ತಾ ಇದ್ದಾರೆ. ನೀವೇನಾದರೂ ಒಂದು ರೇಷಿಯೋ ತೆಗೆದ್ರೆ ಎಷ್ಟು ಅವೈಲೇಬಲ್ ಸೀಟ್ಸ್ ಇದೆ ಡಿವೈಡೆಡ್ ಬೈ ಎಷ್ಟು ಸ್ಟೂಡೆಂಟ್ಸ್ಗಳು ಅಟೆಂಡ್ ಮಾಡ್ತಾ ಇದ್ದಾರೆ ಈ ಎಕ್ಸಾಮ್ಸ್ಗಳನ್ನು ಅಂತ ಹೇಳುವಂಥದ್ದನ್ನು ಒಂದು ರೇಷಿಯೋ ತೆಗೆದ್ರೆ ನಿಮಗೆ 5% ಅಂತ ಹೇಳಿ ಆನ್ಸರ್ ಬರ್ತದೆ. ಓಕೆ, ಸೊ 22,73,000ದಲ್ಲಿ ಓನ್ಲಿ 5% ಸ್ಟೂಡೆಂಟ್ಸ್ ವಿಲ್ ಗೆಟ್ ದ ಎಂಟ್ರಿ ಟು ದಿ ರೆಪ್ಯೂಟೆಡ್ ಮೆಡಿಕಲ್ ಕಾಲೇಜಸ್. ಓಕೆ, ಸೊ ಹಾಗೆಯೇ JEಯಲ್ಲಿ ಕೂಡ JEE ಎಕ್ಸಾಮ್ಸ್ಗಳನ್ನು ಬರೆದ್ರೆ ಮಕ್ಕಳಿಗೆ IIT, NIT ಮತ್ತು IIITಗಳಿಗೆ ರೆಪ್ಯೂಟೆಡ್, ಇದೆಲ್ಲ ತುಂಬ ರೆಪ್ಯೂಟೆಡ್ ಆದ ಇಂಜಿನಿಯರಿಂಗ್ ಕಾಲೇಜಸ್ಗಳು. ಸೊ ಈ ಕಾಲೇಜಸ್ಗಳಿಗೆ ಎಂಟ್ರಿ ಸಿಗ್ತದೆ. ಸೊ JEಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಇರ್ತದೆ ಸಬ್ಜೆಕ್ಟ್ಸ್ಗಳು. ಸೊ ಫಿಸಿಕ್ಸಲ್ಲಿ 25 ಕ್ವಶನ್ಸ್ ಇರ್ತದೆ, ಕೆಮಿಸ್ಟ್ರಿಯಲ್ಲಿ 25 ಕ್ವಶನ್ಸ್ ಇರ್ತದೆ, ಮತ್ತು ಮ್ಯಾಥ್ಸಲ್ಲಿ 25 ಕ್ವಶನ್ಸ್ ಇರ್ತದೆ. ಸೊ ಟೋಟಲ್ 75 ಕ್ವಶನ್ಸ್ಗಳನ್ನು ಮಕ್ಕಳು 180 ಮಿನಿಟ್ಸಲ್ಲಿ ಬರೀಬೇಕು. ಓಕೆ, ಸೊ ನೀಟಲ್ಲಿ ಕೂಡ 180 ಕ್ವಶನ್ಸ್ಗಳನ್ನು 180 ಮಿನಿಟ್ಸಲ್ಲಿ 3 hours ಡ್ಯೂರೇಷನ್ ಇರ್ತದೆ. 180 ಕ್ವಶನ್ಸ್ ದೇ ಹ್ಯಾವ್ ಟು ಆನ್ಸರ್ ಇನ್ 180 minutes. ಇನ್ JEE ಆಲ್ಸೋ 75 ಕ್ವಶನ್ಸ್ ನೀಡ್ಸ್ ಟು ಬಿ ಅಟೆಂಪ್ಟೆಡ್ ಇನ್ 3 hours. ಸೊ ಈಗ JEಯಲ್ಲಿ ಕೂಡ ಇದೇ ರೀತಿಯ ಕಾಂಪಿಟೇಷನ್ ಇರ್ತದೆ. ಸೊ ಹೇಗೆ ಅಂತ ಹೇಳಿದರೆ, ಅವೈಲೇಬಲ್ ಇಂಜಿನಿಯರಿಂಗ್ ಸೀಟ್ಸ್ ಇನ್ ರೆಪ್ಯೂಟೆಡ್ IITs, NITs ಆ್ಯಂಡ್ IIITs ಆಲ್ ಓವರ್ ಇಂಡಿಯಾ ಈಸ್ 62,000 ಸೀಟ್ಸ್. ಸೊ ಅದಕ್ಕೆ ಅಪಿಯರ್ ಆಗುವಂತಹ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಎಷ್ಟು PU ಸ್ಟೂಡೆಂಟ್ಸ್ಗಳು JEE ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ತಾರೆ ಅಂತ ಹೇಳಿದರೆ ಅರೌಂಡ್ 16 lakhs ಸ್ಟೂಡೆಂಟ್ಸ್ಗಳು ಈ ಎಕ್ಸಾಮನ್ನು ಬರೀತಾರೆ. ಮತ್ತು ನೀವು ರೇಷಿಯೋ ತಗೊಂಡ್ರೆ, ಸೊ ಎಷ್ಟು ಸೀಟ್ಸ್ಗಳಿವೆ ಡಿವೈಡೆಡ್ ಬೈ ಎಷ್ಟು ಮಕ್ಕಳು ಎಕ್ಸಾಮನ್ನು ಬರೀತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ರೇಷಿಯೋ ತಗೊಂಡ್ರೆ ಸೊ ಅದರಲ್ಲಿ ನಿಮಗೆ 3.9% ಸಿಗ್ತದೆ. ಓಕೆ, ಸೊ 62,000 ಸೀಟ್ಸ್ಗಳು ಇರುವುದು. ಸೊ 16 lakh ಸ್ಟೂಡೆಂಟ್ಸ್ ಆ ಎಕ್ಸಾಮನ್ನು ಬರೀತಾರೆ. ಸೊ ಅದರಲ್ಲಿ ಜಸ್ಟ್ 3.9% ಸ್ಟೂಡೆಂಟ್ಸ್ಗಳು ಮಾತ್ರ ಈ ರೆಪ್ಯೂಟೆಡ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಇಂಜಿನಿಯರಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಪಡ್ಕೊಳ್ತಾರೆ. ಸೊ ಈ ರೀತಿಯ ಕಾಂಪಿಟೇಷನ್ ಇರುವಾಗ ಸೊ ಇಟ್ ಈಸ್ ನ್ಯಾಚುರಲ್ ಎನಿ ಸ್ಟೂಡೆಂಟ್ಸ್ ಆರ್ ಪೇರೆಂಟ್ಸ್ ಮೇ ಫೀಲ್ ಆ್ಯಂಕ್ಷಿಯಸ್. ಓಕೆ, ಸೊ ಸ್ವಲ್ಪ ಭಯ ಆಗೋದು ಅದು ನ್ಯಾಚುರಲ್. So I am here today to remove that
fear with confidence, because at Shakti, we are completely ready with our academic plan. ಒಂದು ಎಫೆಕ್ಟಿವ್ ಆದಂತಹ ಸ್ಟೂಡೆಂಟ್ಸನ್ನು ಸೆಂಟರ್ ಆಗಿ ಇಟ್ಕೊಂಡು, ಸೊ ಒಂದು ಬ್ಯೂಟಿಫುಲ್ ಆದ ಅಕಾಡೆಮಿಕ್ ಪ್ಲ್ಯಾನನ್ನು ನಾವು ಮಾಡ್ಕೊಂಡಿದ್ದೇವೆ. ಸೊ ಆ ಅಕಾಡೆಮಿಕ್ ಪ್ಲ್ಯಾನ್ ಹೀಗಿರ್ತದೆ. ನಿಮ್ಮ ಕ್ಲಾಸ್ಗಳು ಫಸ್ಟ್ PUC ಮಕ್ಕಳಿಗೆ ಕ್ಲಾಸ್ಗಳನ್ನು ನಾವು ನಾಳೆಯಿಂದಲೇ ಸ್ಟಾರ್ಟ್ ಮಾಡ್ತೇವೆ. ಸೊ ಈ ವಾರ ಫುಲ್ ನಾವು ಬ್ರಿಡ್ಜ್ ಕೋರ್ಸನ್ನು ಮಾಡ್ತೇವೆ. ಆ ಬ್ರಿಡ್ಜ್ ಕೋರ್ಸಲ್ಲಿ 9th ಮತ್ತು 10th ಸ್ಟ್ಯಾಂಡರ್ಡಲ್ಲಿ ಏನೆಲ್ಲ ಕಲ್ತಿದ್ದಾರೆ, ಸೊ ಆಯಾ ಕೋರ್ ಸಬ್ಜೆಕ್ಟ್ಸ್ಗಳು ಕೋರ್ ಸಬ್ಜೆಕ್ಟ್ಸ್ಗಳ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳು ಹೋಗಿ ಅದನ್ನು ರಿವೈಸ್ ಮಾಡ್ತಾರೆ. ಒಂದು ಸಲ ರಿವೈಸ್ ಮಾಡಿ ಆದ ಮೇಲೆ ಸಂಡೇ ಅದೇ ಸಿಲೆಬಸ್ನ ಮೇಲೆ ಅವರಿಗೊಂದು ಕಾಂಪಿಟೇಟಿವ್ ಲೆವೆಲ್ ಅಂತ ಹೇಳಿದರೆ ಒಂದು MCQ ಟೆಸ್ಟ್ಗಳನ್ನು ನಾವು ಮಾಡ್ತೇವೆ. ಸೊ ಮತ್ತು ನೆಕ್ಸ್ಟ್ ವೀಕ್ನಿಂದ ಸೊ ನಿಮ್ಮ ನಾರ್ಮಲ್ PU NCERT ಸಿಲೆಬಸ್ ಮತ್ತು ಕಾಂಪಿಟೇಟಿವ್ ಸಿಲೆಬಸ್ ಸ್ಟಾರ್ಟ್ ಆಗ್ತದೆ. ನಾವಿಲ್ಲಿ PUC ಸೆಕ್ಷನಲ್ಲಿ ಫಸ್ಟ್ PU ಅಲ್ಲಿ ಇಂಟಗ್ರೇಟೆಡ್ ಪ್ಯಾಟರ್ನನ್ನು ನಾವು ಫಾಲೋ ಮಾಡ್ತೇವೆ. ಇಂಟಗ್ರೇಟೆಡ್ ಪ್ಯಾಟರ್ನ್ ಅಂತ ಹೇಳಿದರೆ ಥಿಯರಿ NCERT ಸಿಲೆಬಸ್ ಆ್ಯಂಡ್ ಕಾಂಪಿಟೇಟಿವ್ ಸಿಲೆಬಸ್ ವಿ ವಿಲ್ ಮರ್ಜ್ ಟುಗೆದರ್ ಆ್ಯಂಡ್ ವಿ ವಿಲ್ ಟೇಕ್ ಅಪ್ ದ ಕ್ಲಾಸ್. ಓಕೆ, ಸೊ 1 ಮಂತ್ನ ಪ್ಲ್ಯಾನ್ ಹೀಗಿದೆ. ಸೊ 1 ಮಂತಲ್ಲಿ ಸ್ಟೂಡೆಂಟ್ 2 ಥಿಯರಿ ಎಕ್ಸಾಮನ್ನು ಬರೀತಾರೆ, 2 ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀತಾರೆ. ಆ 2 ಥಿಯರಿ ಎಕ್ಸಾಮ್ಸ್ಗಳು ಮತ್ತು 2 ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಪ್ರತಿ ಸಂಡೇ ನಡೀತದೆ. ಸೊ ಸಂಡೇಗಳಲ್ಲಿ ಕೂಡ ನಾವು ಟೆಸ್ಟ್ಗಳನ್ನು ಮಾಡ್ತೇವೆ. ಸೊ ಇದು 1 ಮಂತ್ನ ಪ್ಲ್ಯಾನ್ ಆಯಿತು. 1 ಮಂತಲ್ಲಿ 4 ಸಂಡೇ ಕೂಡ ಟೆಸ್ಟ್ಗಳಿರ್ತವೆ. ಅದರಲ್ಲಿ 2 ಕಾಂಪಿಟೇಟಿವ್ ಆಗಿರ್ತದೆ, 2 ಥಿಯರಿ ಎಕ್ಸಾಮ್ಸ್ಗಳು ಆಗಿರ್ತದೆ. ಸೊ ಸೆಕೆಂಡ್ ವೀಕಿಂದ ನಾವು ಜೂನ್ 2nd ವೀಕಿಂದ ನಮ್ಮ ಅಕಾಡೆಮಿಕ್ ಪ್ಲ್ಯಾನ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತದೆ. ಅಕಾಡೆಮಿಕ್ ಸಿಲೆಬಸ್ಸನ್ನು ಟೀಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ನಿಮ್ಮ ಸಿಲೆಬಸ್ಸನ್ನು ನಾವು 20th ಡಿಸೆಂಬರ್ ಆಗಬೇಕಾದ್ರೆ, ಎಕ್ಸಾಕ್ಟ್ ಡೇಟ್ ಅಂತ ಹೇಳಿದರೆ 19th ಡಿಸೆಂಬರ್ 2026ಗೆ ಆಗಬೇಕಾದ್ರೆ ನಿಮ್ಮ ಫಸ್ಟ್ PUC ಫುಲ್ ಸಿಲೆಬಸ್ಸನ್ನು NCERT ಸಿಲೆಬಸ್ಸನ್ನು ನಾವು ಮುಗಿಸಿಕೊಡ್ತೇವೆ. ಅದಾದ ಮೇಲೆ ನಿಮಗೆ ಫಸ್ಟ್ PUC ಲ್ಯಾಬ್ ಎಕ್ಸಾಮ್ಸ್ಗಳು ಇರ್ತವೆ. ಸೊ ಈ ಜೂನ್ ಮತ್ತು ಡಿಸೆಂಬರ್ ಜರ್ನಿಯ ನಡುವಲ್ಲಿ ಮಕ್ಕಳು ಎವ್ರಿ ವೀಕೆಂಡ್ ಸಂಡೇಸ್ ಎಕ್ಸಾಮ್ಸ್ಗಳನ್ನ ಬರೀತಾರೆ. ಅದರ ಒಟ್ಟಿಗೆ ಮಕ್ಕಳು 2 ಯೂನಿಟ್ ಟೆಸ್ಟನ್ನು ಬರೀತಾರೆ. ಒಂದು ಜುಲೈ ಎಂಡಲ್ಲಿ, ಇನ್ನೊಂದು ನವೆಂಬರ್ ಎಂಡಲ್ಲಿ 2 ಯೂನಿಟ್ ಟೆಸ್ಟ್ಗಳನ್ನು ಬರೀತಾರೆ ಮತ್ತು ಒಂದು ಮಿಡ್ ಟರ್ಮ್ ಎಕ್ಸಾಮನ್ನು ಬರೀತಾರೆ. ಸೊ ಮಿಡ್ ಟರ್ಮ್ ಎಕ್ಸಾಮ್ ಇರ್ತದೆ, 2 ಯೂನಿಟ್ ಟೆಸ್ಟ್ಗಳಿರ್ತವೆ ಮತ್ತು ಎವ್ರಿ ವೀಕೆಂಡ್ ಸೊ ಕಾಂಪಿಟೇಟಿವ್ ಮತ್ತು ಥಿಯರಿ ಆಲ್ಟರ್ನೇಟಿವ್ ಆಗಿ ಎಕ್ಸಾಮ್ಸ್ಗಳು ಇರ್ತವೆ. ಸೊ 19th ಡಿಸೆಂಬರ್ 2026 ನಿಮ್ಮ ಸಿಲೆಬಸ್ಸನ್ನು ನಾವು ಮುಗಿಸ್ತೇವೆ. ಮುಗಿಸಿ ಆದ ಮೇಲೆ ಫಸ್ಟ್ PUC ಫೈನಲ್ ಪ್ರಾಕ್ಟಿಕಲ್ ಎಕ್ಸಾಮನ್ನು ನಾವು ಡಿಸೆಂಬರ್ ಮಂತಲ್ಲಿ ಮುಗಿಸಿಕೊಡ್ತೇವೆ. ಅದಾದ ಮೇಲೆ 20th ಡಿಸೆಂಬರ್ 2026 ಇಂದ ನಾವು ಸೆಕೆಂಡ್ PUC ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತೇವೆ. ಸೊ ಅದು 28th ಇಂದ January 23 ಸೆಕೆಂಡ್ PUC ಸಿಲೆಬಸ್ಸನ್ನು ನಾವು ಸ್ಟಾರ್ಟ್ ಮಾಡ್ತೇವೆ. ಆವಾಗ ಜಸ್ಟ್ PCMB ಕೋರ್ ಸಬ್ಜೆಕ್ಟ್ಸ್ಗಳನ್ನು ಮಾತ್ರ ನಾವು ಟೀಚ್ ಮಾಡ್ತೇವೆ. ಲ್ಯಾಬ್ಗಳಿರುವುದಿಲ್ಲ, ಲ್ಯಾಂಗ್ವೇಜ್ ಕ್ಲಾಸಸ್ಗಳು ಇರುವುದಿಲ್ಲ. ಸೊ ಇದಾದ ಮೇಲೆ ಮತ್ತೆ ಮಕ್ಕಳಿಗೆ ಇನ್ನೂ ಕೂಡ ಫಸ್ಟ್ PUC ಫೈನಲ್ ಎಕ್ಸಾಮ್ ಆಗಿರೋದಿಲ್ಲ ಅವರಿಗೆ, ಆವಾಗಲೇ ನಾವು ಸೆಕೆಂಡ್ PUC ಸಿಲೆಬಸ್ಸನ್ನು ಸ್ಟಾರ್ಟ್ ಮಾಡ್ತೇವೆ. ಅದಾದ ಮೇಲೆ January 23 ಆದ ಮೇಲೆ ಅವರಿಗೆ 15 ಡೇಸ್ ನಾವು ಫಸ್ಟ್ PUC ರಿವಿಷನ್ ಮಾಡ್ತೇವೆ. ಯಾಕೆಂತಂದರೆ ಫಸ್ಟ್ PUC ಫೈನಲ್ ಎಕ್ಸಾಮನ್ನು ಅವರು ಫೆಬ್ರವರಿ ಮಂತಲ್ಲಿ ಅವರು ಬರೀಲಿಕ್ಕಿದ್ದಾರೆ. ಸೊ ಆ ಫೆಬ್ರವರಿಯಲ್ಲಿ ಅವರು ಫಸ್ಟ್ PUC ಫೈನಲ್ ಎಕ್ಸಾಮ್ ಆದ ಕೂಡಲೇ ಅವರಿಗೆ ಮತ್ತೆ ಒಂದು ದಿನ ಕೂಡ ಬ್ರೇಕನ್ನು ಕೊಡೋದಿಲ್ಲ ನಾವು. ನೆಕ್ಸ್ಟ್ ಡೇಯಿಂದಲೇ ನಾವು ಸೆಕೆಂಡ್ PUC ಸಿಲೆಬಸ್ ಜಾನ್ವರಿಯಲ್ಲಿ ಏನು ಸ್ಟಾರ್ಟ್ ಮಾಡಿದ್ವಿ ಅದೇ ಕ್ಲಾಸ್ಗಳನ್ನು ನಾವು ರೆಸ್ಯೂಮ್ ಮಾಡಿ, ಸೊ ಎಂಟೈರ್ ಸೆಕೆಂಡ್ PUC ಸಿಲೆಬಸ್ಸನ್ನು ನಾವು ಮೇ 10 ಒಳಗಡೆ ನಾವು ಮುಗಿಸಿಕೊಡ್ತೇವೆ. ಸೊ ನಮ್ಮ ಕಾಲೇಜಲ್ಲಿ ಪ್ಲ್ಯಾನ್ 1 ಅಕಾಡೆಮಿಕ್ ಇಯರ್ ಅಂತ ಹೇಳಿದರೆ 2 ಅಕಾಡೆಮಿಕ್ ಇಯರ್ನ ಸಿಲೆಬಸ್ಸನ್ನು ನಾವು ಕಂಪ್ಲೀಟ್ ಮಾಡಿ ಕೊಡ್ತೇವೆ. ಫಸ್ಟ್ PUC NCERT ಸಿಲೆಬಸ್ ಪ್ಲಸ್ ಕಾಂಪಿಟೇಟಿವ್, ಸೆಕೆಂಡ್ PUC NCERT ಪ್ಲಸ್ ಕಾಂಪಿಟೇಟಿವ್ ಎರಡನ್ನೂ ಕೂಡ ನಾವು ಜೂನ್ 2nd ವೀಕಿಗೆ ಸ್ಟಾರ್ಟ್ ಮಾಡಿದರೆ ಮೇ 10th ಒಳಗಡೆ ಸೊ ಅವರ ಎಲ್ಲ ಸಿಲೆಬಸ್ಗಳನ್ನು ನಾವು ಮುಗಿಸಿಕೊಡ್ತೇವೆ. ಸೊ ಯಾಕೆ ನಾವು ಹೀಗೆ ಮಾಡ್ತಾ ಇದ್ದೇವೆ, ಯಾಕೆ ನಾವು ಒಂದೇ ವರ್ಷದಲ್ಲಿ 2 ಅಕಾಡೆಮಿಕ್ ಇಯರ್ನ ಸಿಲೆಬಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಾನು ಕೆಮಿಸ್ಟ್ರಿ ಲೆಕ್ಚರರ್ ಇಲ್ಲಿ. ಸೊ ನಾನು ನೀಟ್ ಬ್ಯಾಚ್, JE ಬ್ಯಾಚ್ಗಳನ್ನು ಹ್ಯಾಂಡಲ್ ಮಾಡ್ತೇನೆ. ಸೊ ನನ್ನ ಅನಾಲಿಸಿಸ್ನ ಪ್ರಕಾರ ಈಗಿನ 2023ರಿಂದ ಓಕೆ ಒಂದು 2 ವರ್ಷಗಳಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ನಾವು ಅನಾಲಿಸಿಸ್ ಮಾಡಿದರೆ, ಸೊ ಈ ನೀಟ್ ಮತ್ತು JE ಒಂದು ಕ್ವಶನ್ನಿಗೆ 4 ಮಾರ್ಕನ್ನು ಅಲಾಟ್ ಮಾಡ್ತಾರೆ. ಆ 4 ಮಾರ್ಕನ್ನು ಜಸ್ಟ್ ಅವರು ಒಂದೇ ಚಾಪ್ಟರ್ಗೆ ಸೀಮಿತ ಆಗಿಡುವುದಿಲ್ಲ. ಆ ಒಂದು
ಕ್ವಶನಿಗೆ ಅವರು ಆನ್ಸರ್ ಮಾಡಿ 4 ಮಾರ್ಕ್ಸ್ ಸಿಗಬೇಕು ಅಂತ ಹೇಳಿದರೆ, ಸೊ ಆ ಕ್ವಶನನ್ನು ದೇ ವಿಲ್ ಫ್ರೇಮ್ ದ್ಯಾಟ್ ಕ್ವಶನ್ ಇನ್ ಸಚ್ ಎ ವೇ ದ್ಯಾಟ್ ಕ್ವಶನ್, in order to answer that question, the student should know at least 2 to 3 chapters. 2-3 ಚಾಪ್ಟರನ್ನು ಸಿಲೆಬಸ್ಗಳನ್ನು ಕ್ಲಬ್ ಮಾಡಿ ಒಂದು ಕ್ವಶನನ್ನು ಫ್ರೇಮ್ ಮಾಡ್ತಾರೆ. ಸೊ ಹೀಗಿರುವಾಗ ನಮ್ಮ ಮೆಥಡ್ ಹೀಗೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡುವ ಕಾರಣ ಅದಕ್ಕೆ ಅನುಗುಣವಾಗಿ ನಮ್ಮ ಟೀಚಿಂಗ್ ಮೆಥಡ್ ಕೂಡ ಚೇಂಜ್ ಆಗಬೇಕಾಗ್ತದೆ. ನಾವು ಆ ಚೇಂಜನ್ನು ನಾವಿಲ್ಲಿ ತಂದಿದ್ದೇವೆ. ಓಕೆ, ಸೊ ಹಾಗಾಗಿ ನಾವು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ, ಫಾರ್ ಎಕ್ಸಾಂಪಲ್ ನಾನು ಈಗ 2-3 ಚಾಪ್ಟರನ್ನು ಕ್ಲಬ್ ಮಾಡಿ ಒಂದು ಕ್ವಶನನ್ನು ಫ್ರೇಮ್ ಮಾಡ್ತಾರೆ ಅಂತ ಹೇಳಿದೆ. ಸೊ ಅದು ಹೇಗೆ ಅಂತ ಹೇಳಿದರೆ, ಫಸ್ಟ್ ಪಿ ಯು ಸಿಯದ್ದು ಒಂದು ಕಾನ್ಸೆಪ್ಟ್ ಆಗಿರ್ತದೆ, ಸೆಕೆಂಡ್ ಪಿ ಯು ಸಿಯಲ್ಲಿ ಅದೇ ಕಾನ್ಸೆಪ್ಟ್ನ ಕಂಟಿನ್ಯೂಯೇಷನ್ ಆಗಿರ್ತದೆ. ಅದೆರಡನ್ನ ಕ್ಲಬ್ ಮಾಡಿ ಒಂದು ಕ್ವಶನನ್ನು ಫ್ರೇಮ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಹೇಳುವಂಥದ್ದು ಸೆಕೆಂಡ್ ಪಿ ಯು ಸಿ ಟಾಪಿಕ್ ಆಗಿದೆ, ರೆಡಾಕ್ಸ್ ಅಂತ ಹೇಳುವಂಥದ್ದು ಫಸ್ಟ್ ಪಿ ಯು ಸಿ ಟಾಪಿಕ್ ಆಗಿದೆ. ಅದೆರಡನ್ನ ಕ್ಲಬ್ ಮಾಡಿ ಒಂದು ಕ್ವಶನನ್ನು ಆನ್ಸರ್ ಮಾಡ್ತಾರೆ. ಸೊ ನಾನೇನಾದರೂ ಜಸ್ಟ್ ರೆಡಾಕ್ಸ್ ಚಾಪ್ಟರನ್ನು ನಾನು ಟೀಚ್ ಮಾಡಿ ಒಂದು ಕ್ವಶನನ್ನು, ಈಗ ಯಾವುದಾದ್ರೂ ಒಂದು ಪ್ರೀವಿಯಸ್ ಇಯರ್ ಅಪಿಯರ್ಡ್ ಕ್ವಶನನ್ನು PYQs ಸಾಲ್ವ್ ಮಾಡಬೇಕಾದ್ರೆ ಆ ಕ್ವಶನ್ ಏನಾಗಿರ್ತದೆ, ಎಲೆಕ್ಟ್ರೋಕೆಮಿಸ್ಟ್ರಿಯ ಕಾನ್ಸೆಪ್ಟ್ ಕೂಡ ಇನ್ಕ್ಲೂಡ್ ಆಗಿರ್ತದೆ. ಸೊ ಹಾಗಾಗಿ ನಾನು ಆ ಕ್ವಶನನ್ನು ಕ್ಲಾಸಲ್ಲಿ ಸಾಲ್ವ್ ಮಾಡಬೇಕಾದ್ರೆ ನಾನು ಆ ಕ್ವಶನನ್ನು 100% ಆಗಿ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ನಾನಿನ್ನು ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರನ್ನು ಟೀಚ್ ಮಾಡಿ ಆಗಲಿಲ್ಲ ಮಕ್ಕಳನ್ನು 100% ಆಗಿ ಕನ್ವಿನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಿದ್ದ ಕಾರಣ ನಾವು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ NCERT ಸಿಲೆಬಸ್ಸನ್ನು ಫಸ್ಟ್ ಮುಗಿಸಿಕೊಂಡ ಆದ ಮೇಲೆ, ಸೊ ಮಕ್ಕಳಿಗೆ ಮೇ 10th ಆಗಬೇಕಾದ್ರೆ ಅವರ ಸೆಕೆಂಡ್ ಪಿ ಯು ಸಿ ಸಿಲೆಬಸ್ ಮುಗೀತದೆ. ಅದಾದ ಮೇಲೆ ಅವರು ಸಮ್ಮರ್ ವೆಕೇಷನ್ಗೆ ಹೋಗ್ತಾರೆ, ಮತ್ತು ಅವರು ಜೂನ್ 1ಗೆ ರಿಪೋರ್ಟ್ ಮಾಡಬೇಕು. ಸೊ ಜೂನ್ 1ಗೆ ರಿಪೋರ್ಟ್ ಮಾಡುವಾಗ ನಾವು ಬ್ಯಾಚ್ ಸೆಗ್ರಿಗೇಷನ್ ಮಾಡ್ತೇವೆ. ಸೊ ನೀಟ್, JEE ಮತ್ತು KCET ಅಂತ ಹೇಳಿ ಬ್ಯಾಚ್ ಸೆಗ್ರಿಗೇಷನ್ಗಳಾಗ್ತವೆ. ಸೊ ಆ ಬ್ಯಾಚ್ ಸೆಗ್ರಿಗೇಷನ್ ಆದ ಮೇಲೆ ಅವರಿಗೆ ಕಾಂಪಿಟೇಟಿವ್ ವಿಗರಸ್ ಟ್ರೈನಿಂಗ್ನ ನಾವು ಸ್ಟಾರ್ಟ್ ಮಾಡ್ತೇವೆ. ಆಗ ನಾನು ಹೋಗಿ ಫಸ್ಟ್ ಚಾಪ್ಟರ್ ಟೀಚ್ ಮಾಡಬೇಕಾದ್ರೆ 10th ಚಾಪ್ಟರ್ ಇದು ಕ್ವಶನನ್ನು ಕಾನ್ಸೆಪ್ಟ್ಗಳಲ್ಲಿ ಕ್ಲಬ್ ಆಗಿದ್ದರೆ, ಕ್ವಶನಲ್ಲಿ 10th ಚಾಪ್ಟರ್ನ ಕಾನ್ಸೆಪ್ಟ್ ಕೂಡ ಕ್ಲಬ್ ಆಗಿದ್ದರೆ ಅದನ್ನು ನಾನು ಎಫೆಕ್ಟಿವ್ ಆಗಿ ಮಗುವಿಗೆ ಕನ್ವಿನ್ಸ್ ಮಾಡ್ಬೋದು. ಯಾಕೆಂತ ಹೇಳಿದರೆ ನಾನು ಫಸ್ಟ್ ಚಾಪ್ಟರ್ನು ಟೀಚ್ ಮಾಡಿದ್ದಾನೆ, 10th ಚಾಪ್ಟರ್ ಕೂಡ ಟೀಚ್ ಮಾಡಿದ್ದಾನೆ. ಸೊ ನಾನು ಎಫೆಕ್ಟಿವ್ ಆಗಿ ಮಕ್ಕಳನ್ನು ಕನ್ವಿನ್ಸ್ ಮಾಡಿ ಆ ಎಫೆಕ್ಟಿವ್ ರಿಸಲ್ಟ್ಸನ್ನು ಆ ವೀಕೆಂಡ್ ಎಕ್ಸಾಮಲ್ಲಿ ನಾನು ತರಿಸ್ಬೋದು. ಸೊ ಸೆಕೆಂಡ್ ಪಿ ಯು ಸಿಯಲ್ಲಿ, ಈಗ ಫಸ್ಟ್ ಪಿ ಯು ಸಿಯಲ್ಲಿ ಮಕ್ಕಳು ತಿಂಗಳಿಗೆ 4 ಎಕ್ಸಾಮನ್ನು ಬರೀತಾರೆ. ಸೊ ಸೆಕೆಂಡ್ ಪಿ ಯು ಸಿ ಸ್ಟಾರ್ಟ್ ಆದಾಗ ನೀಟ್ ಮತ್ತು JEE ಮಕ್ಕಳು ವಾರಕ್ಕೆ 4 ಎಕ್ಸಾಮ್ಸ್ಗಳನ್ನು ಬರೀತಾರೆ. ಸೊ ಮಂಡೇ ಟೀಚ್ ಮಾಡ್ತೇವೆ, ಟ್ಯೂಸ್ಡೇ ಆಫ್ಟರ್ನೂನ್ ಅವರಿಗೆ ಟೆಸ್ಟ್ ಇರ್ತದೆ, ವೆನೆಸ್ಡೇ ಟೀಚ್ ಮಾಡ್ತೇವೆ, ಥರ್ಸ್ಡೇ ಆಫ್ಟರ್ನೂನ್ ಟೆಸ್ಟ್ ಇರ್ತದೆ, ಹಾಗೆ ಫ್ರೈಡೇ ಟೀಚ್ ಮಾಡ್ತೇವೆ, ಸ್ಯಾಟರ್ಡೇ ಆಫ್ಟರ್ನೂನ್ ಅವರಿಗೆ ಟೆಸ್ಟ್ ಇರ್ತದೆ. ಮತ್ತು ಈ ಟ್ಯೂಸ್ಡೇ ಆಫ್ಟರ್ನೂನ್, ಥರ್ಸ್ಡೇ ಆಫ್ಟರ್ನೂನ್ ಮತ್ತು ಫ್ರೈಡೇ ಆಫ್ಟರ್ನೂನ್ ಏನೆಲ್ಲ ಟೆಸ್ಟ್ಗಳನ್ನು ಬರೆದಿದ್ದಾರೆ, ಈ 3 ಟೆಸ್ಟ್ಗಳ ಸಿಲೆಬಸ್ಗಳನ್ನು ಕ್ಲಬ್ ಮಾಡಿ ಸಂಡೇ ಮತ್ತೆ ಒಂದು ಟೆಸ್ಟನ್ನು ಬರೆಸ್ತೇವೆ. ಸೊ ಹೀಗಾಗಿ ವಾರದಲ್ಲಿ 4 ಟೆಸ್ಟ್ಗಳನ್ನು ಮಕ್ಕಳಿಗೆ ಬರೆಸ್ತೇವೆ. ಸೊ ಮಕ್ಕಳನ್ನು ಒಂದೇ ಸಲಕ್ಕೆ ನಾವು 4 ಎಕ್ಸಾಮನ್ನು ಬರೆಸೋದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಮಕ್ಕಳನ್ನು ರೆಡಿ ಮಾಡ್ತಾ ಬರ್ತೇವೆ. ಯಾಕಂತ ಹೇಳಿದರೆ ಫಸ್ಟ್ ಪಿ ಯು ಸಿಯಲ್ಲಿ 4 ಎಕ್ಸಾಮ್ ಒಂದು ತಿಂಗಳಿಗೆ ಬರೆಸ್ತೇವೆ. ಸೆಕೆಂಡ್ ಪಿ ಯು ಸಿಯಲ್ಲಿ ಅದೇ ಮಕ್ಕಳಿಗೆ ಹೇಗೆ ಕಾಂಪಿಟೇಟಿವ್ ಸಿಲೆಬಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಹೇಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಅಟೆಂಡ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಅವರು ಫಸ್ಟ್ ಪಿ ಯು ಸಿಯಲ್ಲೇ ಕಲ್ತಿರ್ತಾರೆ. ಸೊ ಸೆಕೆಂಡ್ ಪಿ ಯು ಸಿಯಲ್ಲಿ ಅದನ್ನು ಅಪ್ಲೈ ಮಾಡಿ ಎಫೆಕ್ಟಿವ್ ಆದಂಥ ರಿಸಲ್ಟ್ಸ್ ನಮಗೆ ಕೊಡ್ತಾರೆ ಅವರು. ಸೊ ಸೆಕೆಂಡ್ ಪಿ ಯು ಸಿಯಲ್ಲಿ ನೀಟ್, JEE ಮತ್ತು KCET ಬ್ಯಾಚ್ಗಳನ್ನಾಗಿ ಸೆಗ್ರಿಗೇಟ್ ಮಾಡ್ತೇವೆ. ನೀಟ್ ಮತ್ತು JEE, KCET ಫಸ್ಟ್ ಫೇಸ್ ಟ್ರೈನಿಂಗ್ ವಿಲ್ ಬಿ ಟಿಲ್ ಡಿಸೆಂಬರ್ 1st ವೀಕ್. ಸೊ ಅದಾದ ಮೇಲೆ ಜೂನ್ 1st ಡಿಸೆಂಬರ್ 1st ವೀಕ್ವರೆಗೆ ಅವರ ನೀಟ್, JEE ಮತ್ತು KCET ಫಸ್ಟ್ ಫೇಸ್ ಟ್ರೈನಿಂಗ್ ಇರ್ತದೆ. ಅದಾದ ಮೇಲೆ ಅವರು ಕಂಪ್ಲೀಟ್ಲಿ ದೇ ವಿಲ್ ಸ್ವಿಚ್ ಬ್ಯಾಕ್ ಟು ದಿ ಥಿಯರಿ ಎಕ್ಸಾಮ್ಸ್. JEE ಮಕ್ಕಳ ಟ್ರೈನಿಂಗನ್ನು ನಾವು ಕಂಟಿನ್ಯೂ ಮಾಡ್ತೇವೆ. ಯಾಕಂತ ಹೇಳಿ JEE ಎಕ್ಸಾಮ್ಸ್ ವರ್ಷದಲ್ಲಿ 3 ಸಲ ಆಗ್ತದೆ. ಅದರಲ್ಲಿ 2 ಮೇನ್ಸ್ ಆಗಿರ್ತದೆ, ಒಂದು ಅಡ್ವಾನ್ಸ್ಡ್ ಆಗಿರ್ತದೆ. ಸೊ 2 ಮೇನ್ಸ್ ಎಕ್ಸಾಮ್ಸ್ಗಳು, ಒಂದು ಜಾನ್ವರಿ 20ರಿಂದ 30 ಒಳಗಡೆ ಬರ್ತದೆ, ಮತ್ತು ಇನ್ನೊಂದು JEE ಮೇನ್ಸ್ ಎಕ್ಸಾಮ್ ಏಪ್ರಿಲ್ 1ರಿಂದ 10 ಒಳಗಡೆ ಬರ್ತದೆ. ಆ 2 JEE ಮೇನ್ಸ್ ಎಕ್ಸಾಮ್ಸ್ಗಳಲ್ಲಿ ಬೆಸ್ಟ್ ರಿಸಲ್ಟನ್ನು ಮಕ್ಕಳಿಗೆ ಚೂಸ್ ಮಾಡಲಿಕ್ಕೆ ಕೊಡ್ತಾರೆ. ಸೊ 16 ಲಕ್ಷ ಈ ವರ್ಷ 16 ಲಕ್ಷ ಎಕ್ಸಾಮ್ಸನ್ನು ಅಟೆಂಡ್ ಮಾಡಿದ ಮಕ್ಕಳು 16 ಲಕ್ಷ ಆಗಿದ್ದರೆ ಅದರಲ್ಲಿ 2.5 ಲಕ್ಷ ಮಾತ್ರ JEE ಅಡ್ವಾನ್ಸ್ಡ್ ಬರೀಲಿಕ್ಕೆ ಎಲಿಜಿಬಲ್ ಆಗಿದ್ದಾರೆ. ಸೊ ಆ 2.5 ಲಕ್ಷ ಮಕ್ಕಳು JEE ಅಡ್ವಾನ್ಸನ್ನು ಬರೆದು ಆ 62,000 ಸೀಟ್ಸ್ಗಳು ಏನಿದೆ, ಇಂಜಿನಿಯರಿಂಗ್ ಸೀಟ್ಸ್ಗಳು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನಲ್ಲಿ, ಆ ಸೀಟ್ಸ್ಗಳಿಗೆ ಅರ್ಹರಾಗ್ತಾರೆ. ಸೊ
ಇದು JEE ಮೇನ್ಸ್ ಆಯಿತು. JEE ಮೇನ್ಸ್ನ ಮತ್ತೆ ಸೆಕೆಂಡ್ ಫೇಸ್ ನಮಗೆ ಸ್ಟಾರ್ಟ್ ಆಗೋದು ಯಾವಾಗ ಅಂತ JEE ಮೇನ್ಸ್ ಮತ್ತು ನೀಟ್ ಮತ್ತು KCET ಮಕ್ಕಳ ಸೆಕೆಂಡ್ ಫೇಸ್ ಸ್ಟಾರ್ಟ್ ಮಾಡೋದು ಯಾವಾಗ ಅಂತ ಹೇಳಿದರೆ ಅವರ ಬೋರ್ಡ್ ಎಕ್ಸಾಮ್ ಆದ ಮೇಲೆ. ಅವರ ಬೋರ್ಡ್ ಎಕ್ಸಾಮ್ ಆದ ನೆಕ್ಸ್ಟ್ ಡೇಯಿಂದಲೇ KCET ಮಕ್ಕಳಿಗೆ ಕ್ರ್ಯಾಶ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತೇವೆ. JEE ಮಕ್ಕಳಿಗೆ ಗ್ರ್ಯಾಂಡ್ ಟೆಸ್ಟ್ಗಳನ್ನು ಬರೆಸ್ತೇವೆ ಮತ್ತು ನೀಟ್ ಮಕ್ಕಳಿಗೆ ನಾವು ಪಾರ್ಟ್ ಟೆಸ್ಟ್ಗಳನ್ನು ಬರೆಸಿ ಗ್ರ್ಯಾಂಡ್ ಟೆಸ್ಟ್ಗಳನ್ನು ಬರೆಸಿ ಮತ್ತು ಅವರನ್ನು ಫೈನಲ್ ಎಕ್ಸಾಮ್ವರೆಗೆ ನಾವು ಇಲ್ಲಿಯೇ ಪ್ರಿಪೇರ್ ಮಾಡ್ತೇವೆ. ಸೊ ಇಲ್ಲಿ ಈ 2 ಅಕಾಡೆಮಿಕ್ ಇಯರಲ್ಲಿ ಒಂದು ಸಲ ಮಕ್ಕಳನ್ನು ನೀವು ಹಾಸ್ಟೆಲಲ್ಲಿ ಬಿಟ್ಟರೆ ಮಕ್ಕಳು 3 ಸಲ ಮಾತ್ರ ಮನೆಗೆ ಬರ್ತಾರೆ. ಒಂದು ಫಸ್ಟ್ ದಸರಾ ವೆಕೇಷನ್, ಆಮೇಲೆ ಒಂದು ಸಮ್ಮರ್ ವೆಕೇಷನ್ ಮೇ ಮಂತಲ್ಲಿ, ಮತ್ತು ಇನ್ನೊಂದು ಸೆಕೆಂಡ್ ದಸರಾ ವೆಕೇಷನ್ ಸೆಕೆಂಡ್ PUCಯಲ್ಲಿ 3 ಸಲ ಮಾತ್ರ ನಾವು ಮನೆಗೆ ಕಳಿಸ್ತೇವೆ. ಉಳಿದ ಎಲ್ಲ ಹಬ್ಬ ಹರಿದಿನಗಳನ್ನು ನಾವು ಇಲ್ಲಿಯೇ ಸೆಲೆಬ್ರೇಟ್ ಮಾಡ್ತೇವೆ. ಅದು ದೀಪಾವಳಿ ಇರಲಿ, ಗಣೇಶ ಚತುರ್ಥಿ ಇರಲಿ, ಯುಗಾದಿ ಇರಲಿ, ಎಲ್ಲ ಹಬ್ಬಗಳಿಗೆ ನಿಮ್ಮ ಮನೆಗಳಲ್ಲಿ ಆಚರಿಸುವುದಕ್ಕಿಂತ ಜಾಸ್ತಿ ಸಿಸ್ಟಮ್ಯಾಟಿಕ್ ಆಗಿ ಮತ್ತು ಆ ಟ್ರೆಡಿಷ್ನಲ್ ವ್ಯಾಲ್ಯೂಸ್ಗಳನ್ನು ಏನೆಲ್ಲ ಕೊಡಬೇಕು ಅವುಗಳನ್ನೆಲ್ಲವನ್ನು ಕೊಟ್ಟು ನಾವು ಇಲ್ಲಿ ಹಬ್ಬಗಳನ್ನೆಲ್ಲವನ್ನು ಕೂಡ ನಾವಿಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೇವೆ. ಎಲ್ಲ ಹಬ್ಬಗಳಿಗೆ ಎಲೆ ಊಟದ ವ್ಯವಸ್ಥೆ ಇರ್ತದೆ. ಸೊ ನಾನು ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದೇನೆ ಅಂತ ಹೇಳಿದರೆ ಇದೆಲ್ಲ ನಮ್ಮ ಲಾಸ್ಟ್ ಬ್ಯಾಚ್ಗಳಿಂದ ನಾವು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಲಾಸ್ಟ್ ಬ್ಯಾಚ್ನ ಮಕ್ಕಳು ನಮಗೆ ಹೇಳಿರುವಂಥದ್ದು. ಸೊ ನಮ್ಮ ಮನೆಗಿಂತ ಇಲ್ಲಿ ಚೆನ್ನಾಗಿ ಆಚರಿಸಿದ್ದೇವೆ ಅಂತ ಹೇಳಿ. ಸೊ ಗಣೇಶ ಚತುರ್ಥಿಗೆ ನಾವು ಗಣೇಶನನ್ನು ಇಲ್ಲಿಯೇ ಪ್ರತಿಷ್ಠಾಪನೆ ಮಾಡ್ತೇವೆ ಇದೇ ಆಡಿಟೋರಿಯಮಲ್ಲಿ. ಸೊ ಅದೇ ದಿನ ಎಕ್ಸ್ಕರ್ಷನ್ ಇರ್ತದೆ. ನಿಮ್ಮ ಮನೆಯಲ್ಲಿ ಹೇಗೆ ಎಕ್ಸ್ಕರ್ಷನ್ಗಳನ್ನು ಮಾಡ್ತೀರಿ ಹಾಗೆಯೇ ನಮ್ಮ ಕ್ಯಾಂಪಸಲ್ಲೇ ಆ ಗಣೇಶನನ್ನು ಕೂರಿಸಿ ಎಕ್ಸ್ಕರ್ಷನನ್ನು ಮಾಡ್ತೇವೆ. ಸೊ ಈ ಹಬ್ಬಗಳ ಮಕ್ಕಳನ್ನು ಈ 2 ಅಕಾಡೆಮಿಕ್ ಇಯರಲ್ಲಿ ಸೊ ಮಕ್ಕಳನ್ನು ಮನೆಗೆ ಕರ್ಕೊಂಡು ಹೋಗುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿ ಪೇರೆಂಟ್ಸ್ಗಳ ಜವಾಬ್ದಾರಿ ಇಲ್ಲಿ. ಇದೊಂದು ಕಾಂಪಿಟೇಟಿವ್ ಎರಾ. PUC ಅಂತ ಹೇಳುವಂಥದ್ದು ಇಟ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ದೇರ್ ಫ್ಯೂಚರ್ ಲೈಫ್. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಈ 2 ವರ್ಷದ ಡ್ಯೂರೇಷನ್. ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನು ಜಾಸ್ತಿ ರಜೆ ತಗೊಳ್ಳೋದಕ್ಕೆ ಎಂಕರೇಜ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಕ್ಲಾಸಿಗೆ ಕಳಿಸಿ. ಪ್ರತಿ ಕ್ಲಾಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. So this is all about the academic plan. If you have any doubts about the academic plan, you can come and meet me. I will be in the ground floor in the admission block. Just I wanted to conclude by saying that students, bring your dedication. Parents, give us your trust. Together we will turn these 2 years into a launch pad for the spectacular career. Thank you and wish you an incredible academic year ahead. ಇನ್ನು ಮುಂದಕ್ಕೆ ಕಾಲೇಜು ಮತ್ತು ಹಾಸ್ಟೆಲ್ಗೆ ಸಂಬಂಧಿಸಿದ ಹಾಗೆ ನಿಯಮಗಳ ಕುರಿತ ಹಾಗೆ ಮತ್ತು ಒಟ್ಟು ವಾರ್ಷಿಕ ಶೈಕ್ಷಣಿಕ ಚಟುವಟಿಕೆಗಳ ಕುರಿತ ಹಾಗೆ ಮಾತಾಡುವುದಕ್ಕೆ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಪ್ರದೀಪ್ ಕುಮಾರ್ ಶೆಟ್ಟಿ ಸರ್ ಇವರು ವೇದಿಕೆ ಮೇಲೆ ಉಪಸ್ಥಿತರಿರುವ ಸಂಸ್ಥೆಯ ಅಧ್ಯಕ್ಷರಿಗೆ ಗೌರವಿಸ್ತಾ, ಎಲ್ಲ ಪೋಷಕ ಮಿತ್ರರು ತಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಕನಸನ್ನು ಹೊತ್ತು ಈ ಶಕ್ತಿ ಪದವಿ ಪೂರ್ವ ಕಾಲೇಜನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಅದಕ್ಕೆ ಈ ಶಕ್ತಿ ಸಮೂಹ ಸಂಸ್ಥೆ ವತಿಯಿಂದ ಎಲ್ಲ ಪೋಷಕರಿಗೆ ನಾನು ಬಹಳ ಆಭಾರಿಯಾಗಿದ್ದೇನೆ. ಇದರ ಜೊತೆಯಲ್ಲಿ ಈಗಾಗಲೇ ನಮ್ಮ ಅಕಾಡೆಮಿಕ್ ಕೋಆರ್ಡಿನೇಟರ್ ಕೆಲವಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರು. ಕೆಲವರಿಗೆ ಮಕ್ಕಳಿಗೆ ಅನಿಸಿರ್ಬೋದು SLCಯಲ್ಲಿ ಟೆನ್ಷನ್ ಇರಲಿಲ್ಲ, ಡಿಸೆಂಬರ್ ಆಗುವಾಗ ಪ್ರಿಪ್ರೇಟರಿ ಮಾಡಿಸ್ತಿದ್ರು, ಟೀಚರ್ಸ್ ನಮಸ್ತೆ ಹೊಡೆದ್ರೆ 20 ಇಂಟರ್ನಲ್ ಕೊಡ್ತಿದ್ರು, ಜನವರಿ ಆಗುವಾಗ ಫೆಬ್ರವರಿ ಆಗುವಾಗ 2 ಎಕ್ಸಾಮ್ ಆಗ್ತಿತ್ತು, ನೋಟ್ಸ್ ಕೊಡ್ತಿದ್ರು, ಬರಿಬೋದು, ಓದ್ಕೊಂಡು ಹೋಗೋದು, ಎಕ್ಸಾಮ್ ಬರೆಯೋದು, 80+20 ಸಿಗ್ತಿತ್ತು. ಇಲ್ಲಿ ಇವ್ರು ಕೇಳಿದರೆ ವಾರಕ್ಕೆ ಒಂದೊಂದು ಎಕ್ಸಾಮು, ತಿಂಗಳಿಗೆ 4 ಎಕ್ಸಾಮು, ಅದರ ಜೊತೆ 2 ಟೆಸ್ಟ್ ಹೇಳಿದರು, ಮಿಡ್ ಟರ್ಮ್ ಹೇಳಿದರು, ಆ ನಂತರ ಕಾಂಪಿಟೇಟಿವ್ ಅಂತೆ. ಇಷ್ಟೆಲ್ಲ ಓದಬೇಕಾ PUCಯಲ್ಲಿ ಅಂತ. ನಾನೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಹೇಳೋದು, ನೀವೀಗ ಸೈನ್ಸ್ ಮತ್ತು ಕಾಮರ್ಸ್ ಆಪ್ಟ್ ಮಾಡಿದ್ದೀರಿ. ನಾವು ಇಷ್ಟುವರೆಗೆ ತಗೊಂಡ ಶಿಕ್ಷಣ ಏನೂ ಅಲ್ಲ. ಐದರ್ ಇಟ್ ಮೇ ಬಿ ICSE, CBSE, ಸ್ಟೇಟ್ ಬೋರ್ಡ್. ಯಾಕಂತ ಹೇಳಿದರೆ ನಮ್ಮ ಕರಿಕ್ಯುಲಮ್ ಏನಿರ್ತದೆ ಅಂತ ಹೇಳಿದರೆ ಮಕ್ಕಳಿಗೆ ಪ್ರೆಷರ್ ಇರಬಾರ್ದು ಅನ್ನೋ ರಿಲೇಟೆಡ್ ಆಗಿ ಈ ಸಿಸ್ಟಮನ್ನು ಸೆಟ್ ಮಾಡಿರ್ತಾರೆ. ಅಪ್ ಟು ಸೈಕಲಾಜಿಕಲಿ ಅದು ಸಿಸ್ಟಮ್ನ ತಪ್ಪು ಅಂತ ಹೇಳೋದಕ್ಕಿಂತ ಮಕ್ಕಳಿಗೆ ಬರ್ಡನ್ ಬರಬಾರ್ದು ಅಂತೇಳಿ. ನೆಕ್ಸ್ಟ್ PUCಗೆ ಬರುವಾಗ ಏನು ಮಾಡಬೇಕು, ನಾವು ಹಂತವಾಗಿ ಸ್ವಲ್ಪ ನಮ್ಮನ್ನು ಕಾಂಪಿಟೇಟಿವ್ಗೆ ಅಡಾಪ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಪೇರೆಂಟ್ಸಲ್ಲಿ ಕೇಳಿ,
ಅವರು ಓದುವಾಗ ವ್ಯವಸ್ಥೆ ಹೇಗಿತ್ತು, ಅದರ ನಂತರದಲ್ಲಿ ಮೇ ಬಿ ಅವರು ಓದೋ ಟೈಮ್ನಲ್ಲಿ ಈ ಕಂಪ್ಯೂಟರ್ ಸಿಸ್ಟಮ್ ಅಂತ ಬಂದಿತ್ತಾಗೆಲ್ಲ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ಒಂದು ದೊಡ್ಡ ಕಂಪ್ಯೂಟರ್ ಇದ್ದರೆ ಅವರು ಶ್ರೀಮಂತರು ಅಂತ, ದೊಡ್ಡವರು, ಅವ್ರ ಮೇಲೆ ಕಂಪ್ಯೂಟರ್ ಉಂಟು ಅಂತ. ಕಂಪನಿಗಳಲ್ಲೆಲ್ಲ ಕಂಪ್ಯೂಟರ್ಗಳು ಇರ್ತಿತ್ತು. ಈಗ ನಿಮ್ಮ ಪೇರೆಂಟು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾರೆ, ನೀವು ನೆಕ್ಸ್ಟು ಗೊತ್ತಿಲ್ಲ ಮೊಬೈಲ್ ಕೈ ಫಿಂಗರಲ್ಲಿ ವರ್ಕ್ ಮಾಡುವ ಸಿಚುವೇಶನ್ ಇದೆಯಾ ಗೊತ್ತಿಲ್ಲ. ಅಷ್ಟು ಟೆಕ್ನಾಲಜಿ ಮುಂದೆ ಏನು ಬರ್ಬೋದು ಗೊತ್ತಿಲ್ಲ. ಎಲ್ಲ ಪೋಷಕರಿಗೆ ನನ್ನದೊಂದು ಮನವಿ ಏನಂತ ಹೇಳಿದರೆ, ಇವತ್ತು ನಾವು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟ ನಂತರ ಮಕ್ಕಳಿಗೆ ಒಂದು ಗೋಲನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಹೇಳಿ ಈ 2 ವರ್ಷದ PUC ಲೈಫಲ್ಲಿ. ಯಾಕಂತ ಹೇಳಿದರೆ ಇನ್ನು ಇವರು ಫಸ್ಟ್ ಇಯರು, ಸೆಕೆಂಡ್ ಇಯರು, ಆಫ್ಟರ್ ಮೆಡಿಕಲ್ ಆರ್ ಇಂಜಿನಿಯರಿಂಗ್ 4 ಇಯರ್ಸು, 6 ಇಯರ್ಸ್ ಆಯಿತು. ಮೆಡಿಕಲ್ ಮಾಡಿದ ಮೇಲೆ MBBS ಆದಮೇಲೆ MD ಮಾಡುವಾಗ ಅಗೇನ್ 3 to 4 ಇಯರ್ಸು, ಅಲ್ಲಿಗೆ 10 to 11 ಇಯರ್ಸ್ ಆಯಿತು. ಅವನೊಬ್ಬ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಆಗಿ ಫೇಮಸ್ ಆಗಿ ಹೊರಗೆ ಬರುವಾಗ 10 ಇಯರ್ಸು, 21 ಇಯರ್ಸು. ನಮ್ಮ ವರ್ಲ್ಡ್ ಯಾವ ಲೆವೆಲಲ್ಲಿ ಇರ್ಬೋದು ಇಮ್ಯಾಜಿನ್ ಮಾಡಿ. ನಾವಿರ್ತೀವಿ ಸೆಕೆಂಡ್ರಿ, ಬಟ್ ಇನ್ನು 20 ವರ್ಷ ಬಿಟ್ಟು ಈ ಮಕ್ಕಳು ಈ ಪ್ರಪಂಚದಲ್ಲಿ ಬರಬೇಕಾದ್ರೆ ಅವರ ಮುಂದಿನ ಲೈಫ್ ಹೇಗಿರಬಹುದು, ಆ ಮುಂದಿನ ಲೈಫನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ, ಅವ್ರ ನೆಕ್ಸ್ಟ್ 10 to 15 ಇಯರ್ಸಿಗೆ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ, ಈ 2 ವರ್ಷದ PUC ಆದಮೇಲೆ ಏನು ಮಾಡೋದು? PUC ಆದಮೇಲೆ ನಾನು PUCಯಲ್ಲಿ ಅಷ್ಟು ಸ್ಕೋರ್ ಮಾಡಬೇಕಿತ್ತು, ಇಷ್ಟು ಮಾಡಬೇಕಿತ್ತು, ಮೆಡಿಕಲ್ ಮಾಡಬೇಕಿತ್ತು, ಇಂಜಿನಿಯರಿಂಗ್ ಹೋಗಬೇಕಿತ್ತು, UPSCಗೆ ಹೋಗಬೇಕಿತ್ತು, ಅಥವಾ CA ಮಾಡಬೇಕಿತ್ತು, CSCT ಮಾಡಬೇಕಿತ್ತು. ನಾನು ಟೀಚರ್ ಹೇಳಿದ್ದು ಕೇಳಲಿಲ್ಲ, 10th ಕೇಳಲಿಲ್ಲ, ಇನ್ನು ಮುಂದೆ ಕೇಳಲೇಬೇಕಾಗ್ತದೆ. ಕೇಳಿದ್ರು ಕೂಡ ಕೇಳಿಸೋ ಹಾಗೆ ಮಾಡಬೇಕಾಗ್ತದೆ. ಮಾಡಿಸ್ಬೇಕಾದ್ರೆ ಪೇರೆಂಟ್ಸಿನ ಸಪೋರ್ಟ್ ಬೇಕಾಗ್ತದೆ. ಸೊ ನಾವು ನೆಕ್ಸ್ಟು ಅದನ್ನು ಯಾವುದನ್ನು ಕೂಡ ಇಮ್ಯಾಜಿನ್ ಮಾಡಿಕೊಂಡು ನಾವು ನೆಕ್ಸ್ಟ್ ಇದು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಆಫ್ಟರ್ 10 or 15 ಇಯರ್ಸಿಗೆ. ಈಗ ಏನು ಪ್ರೆಸೆಂಟ್ ಸಿಚುವೇಶನ್ ಇದೆ, ನಾವೇನು ನೆಕ್ಸ್ಟ್ ಕಾಂಪಿಟೇಟಿವ್ ವರ್ಲ್ಡಿಗೆ ನಮ್ಮನ್ನು ಇನ್ವಾಲ್ವ್ ಮಾಡಬೇಕಾದ್ರೆ ಈ ಡೇ 1ಇಂದ ನೀವು ಫಿಕ್ಸ್ ಮಾಡಬೇಕು. ಇವತ್ತು ಬಂದವರಿಗೆ ಎಲ್ರಿಗೂ ತುಂಬ ಕಷ್ಟ ಇರ್ತದೆ, ಪೇರೆಂಟ್ಸನ್ನು ಬಿಟ್ಟಿರಬೇಕು. ಒಂದಷ್ಟು ದಿವಸ ನಮ್ಮಲ್ಲಿ ನಿಮಗೆ ಸ್ವಲ್ಪ ಮನೆ ನೆನಪಾಗ್ತದೆ. ಇಲ್ಲಿ ನಾಳೆ ಇನ್ನೊಂದು 2 ದಿವಸದಲ್ಲಿ ಮಳೆ ಸ್ಟಾರ್ಟ್ ಆಗ್ಬೋದು. ತುಂಬ ಮೋಡ ಇದು ಮಳೆ ಇರ್ತದೆ, 4 ತಿಂಗಳ ಕಂಟಿನ್ಯೂಸ್ ಮಳೆ ಇರ್ತದೆ. ಇದೇ ಮಳೆ ಇದ್ದರೆ ಊರಲ್ಲಿ ಸ್ವಲ್ಪ ಇದ್ದರೆ ಮನೆಯಲ್ಲಿ ಚಹಾ ಗೀ ಸಿಕ್ತಿತ್ತು, ಒಳ್ಳೆ ಕಾಫಿ ಟೀ ಬೇರೆ ಏನೋ ಸಿಕ್ತಿತ್ತು. ಆದರೆ ಇಲ್ಲಿ ಹಾಸ್ಟೆಲಲ್ಲಿಯೂ ಬೈತಾರೆ, ಕಾಲೇಜ್ನಲ್ಲಿಯೂ ರೆಸ್ಟ್ರಿಕ್ಷನ್ಸ್ ಹೇಳ್ತಾರೆ, ರೂಲ್ಸ್ ಹೇಳ್ತಾರೆ. ಪ್ರತಿ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದರೆ ಅವ್ರದ್ದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ. ಹಾಗಾಗಿ ಇಲ್ಲಿಗೆ ಬಂದ ನಂತರದಲ್ಲಿ ನಿಮಗೆ ಸ್ವಲ್ಪ ಹೋಮ್ ಸಿಕ್ ಅಂಥದ್ದು ಏನೇ ಇದ್ದರೂ ಕೂಡ ಈ 2 ವರ್ಷದ ಲೈಫಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ನೀವು ಪ್ರಯತ್ನ ಪಡಬೇಕು. ಯಾಕಂದರೆ ಯಾವಾಗಲೂ ನೀವು ಥಿಂಕ್ ಮಾಡಿ ಮಕ್ಕಳೇ, ನೀವು ನೆಕ್ಸ್ಟ್ ಹೋಗ್ತಾ ಇರುವುದು ಕಾಂಪಿಟೇಟಿವ್ ವರ್ಲ್ಡಿಗೆ. ಎಕ್ಸೆಪ್ಟ್ CET ನೀವು ಯಾವುದೇ ಎಕ್ಸಾಮನ್ನು ತಗೊಳ್ಳಿ, ನ್ಯಾಷನಲ್ ಲೆವೆಲಲ್ಲಿ ಕಂಡಕ್ಟ್ ಆಗ್ತದೆ. ಸರ್ ಹೇಳಿದಾಗೆ ನೀಟ್ ಹೇಳಿದರು, ನ್ಯಾಷನಲ್ ಲೆವೆಲ್ಲೇ ಉಂಟು. JE ಹೇಳಿದರು, ನ್ಯಾಷನಲ್ ಲೆವೆಲ್ಲೇ ಉಂಟು. NDA ಹೇಳ್ತಾರೆ, ನಾಟ ಹೇಳ್ತಾರೆ. ಯಾವುದೇ ಎಕ್ಸಾಮ್ಸ್ಗಳನ್ನು ನೀವು ಎಕ್ಸೆಪ್ಟ್ KCET ತಗೊಂಡ್ರೆ ನಾವು ಕರ್ನಾಟಕದ ಒಳಗಿನ ಟಾಪ್ ಕಾಲೇಜಸ್ಗಳಲ್ಲಿ ಇಂಜಿನಿಯರಿಂಗನ್ನು ಮಾಡಲಿಕ್ಕೆ ನಮಗೆ ಆಪ್ಷನ್ಸ್ ಇರುವಂಥದ್ದು. ಸೊ ಈ ನ್ಯಾಷನಲ್ ಲೆವೆಲಿಗೆ ನಾವು ಕಾಂಪಿಟೇಟ್ ಮಾಡಬೇಕಾದ್ರೆ, ನಾನು ಬೆಳಿಗ್ಗೆ 8 ಗಂಟೆಗೆ ಏಳುತ್ತಿದ್ದೆ, ಸಂಜೆ 7 ಗಂಟೆಗೆ ಮಲಗ್ತಿದ್ದೆ, ಅಥವಾ 7 ಗಂಟೆಯಿಂದ 10 ಗಂಟೆವರೆಗೆ TV ನೋಡ್ತಿದ್ದೆ, ಈ ಸಿಸ್ಟಮ್ ಹೇಳಿದರೆ ನಾವು ಅಫ್ಕೋರ್ಸ್ ಎಲ್ಲ ನಾವು ತುಂಬ ಕೆಲವರು ನಾವು ಮಾತಾಡುವಾಗ ಹೇಳ್ತೀವಿ, ಈ ಬಿಹಾರ ಅಥವಾ UP ಇಂಥ ಕಡೆಯಲ್ಲೆಲ್ಲ ಬಂದರೆ ಅವ್ರು ಸ್ವಲ್ಪ ದಡ್ರು ಜನ ಅಂತ. ಅದನ್ನು ತಿಳ್ಕೊಂಡವ್ರು ನಾವು ದಡ್ರಾಗಿರ್ತೀವಿ, ಎಸ್ಪೆಷಲಿ ನಮ್ಮ ಈ ಕಡೆ ಸೌತ್ ಇಂಡಿಯಾದ ಕಡೆಯವರು. ಯಾಕಂದ್ರೆ ನೀವೊಂದು UPSCಯಲ್ಲಿ ಯಾವುದೇ ಪೊಸಿಷನಲ್ಲಿ ನೋಡಿ ಅವ್ರು ಇರ್ತಾರೆ. ಯಾವುದೇ ಮೆಡಿಕಲ್ ಸೀಟ್ಗಳಲ್ಲಿ ಜಾಸ್ತಿ ನೋಡಿ, ನಮ್ಮ ಬ್ಯಾಂಗ್ಳೂರಿನ BMCಯಲ್ಲಿ ಬಂದರೆ ಹೆಚ್ಚಿನವ್ರು ಅವ್ರು ಇರ್ತಾರೆ. ಕರ್ನಾಟಕದಲ್ಲಿ 15,000 ಸೀಟ್ ಇದ್ದರೆ ಅವರಿಗೆ 25% ಈಚ್ ಮೆಡಿಕಲ್ ಇದರಲ್ಲಿ ಕಾಲೇಜಲ್ಲಿ ರಿಸರ್ವೇಷನ್ ಅಥವಾ 5%ಅನ್ನು ನ್ಯಾಷನಲ್ ಲೆವೆಲಲ್ಲಿ ಡಿಕ್ಲೇರ್ ಮಾಡಬೇಕು ಅಂತ ಕೊಟ್ಟರೆ 5% ಅವ್ರಿಗೆ ಸಿಕ್ಕಿರ್ತದೆ. ನೀವು ಯಾವುದೇ ಇಲ್ಲಿ ನಮ್ಮ ಸೌತ್ ಕೆನರಾಕ್ಕೆ ಬಂದಾಗ ನೀವು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ, KMCಗೆ ಹೋಗಿ, ಯಾವುದೇ ಹಾಸ್ಪಿಟ್ಲ್ಗಳಲ್ಲಿ ಹೋಗಿ, ಅಲ್ಲಿ ಯಾರೋ ಹೊರಗಿನವರು, ಪಂಜಾಬಿನವರು, ಇನ್ಯಾರೋ ಒಬ್ಬರು ಡಾಕ್ಟರ್ ಪೊಸಿಷನಲ್ಲಿ ಟಾಪ್ ಸರ್ಜನ್ ಆಗಿರ್ತಾರೆ. ನಾವು ಫಸ್ಟ್ ಇಯರ್ ಎಲ್ಲ ಸೆಕೆಂಡ್ PUC ಫೈನಲ್ ಎಕ್ಸಾಮಿನ ರಿಸಲ್ಟಲ್ಲಿ SLC ರಿಸಲ್ಟಲ್ಲಿ ದಕ್ಷಿಣ ಕನ್ನಡ ಪ್ರಥಮ, ಉಡುಪಿ ದ್ವಿತೀಯ. ಇನ್ನೊಂದರಲ್ಲಿ ಬಂದರೆ ಉಡುಪಿ ಪ್ರಥಮ, ದಕ್ಷಿಣ ಕನ್ನಡ ದ್ವಿತೀಯ. ಆದರೆ ನೆಕ್ಸ್ಟ್ ಕಾಂಪಿಟೇಟಿವ್ ಅಲ್ಲಿ ಯಾಕೆ ಅಷ್ಟು ಕಾಂಪಿಟೇಟಿವ್ ಮಾಡ್ತಾರೆ ಅಂದರೆ, ಪರ್ಸನಲಿ ನಾನು ಒಂದು ಇನ್ಸ್ಟಿಟ್ಯೂಷನ್ಸ್ಗಳಿಗೆ 2-3 ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಹೋಗಿದ್ದೆ. ನಾನು 2011ರಿಂದ 2012 10 to 12 ಬಿಟ್ವೀನ್ ನಾನು UPSC ಪ್ರಿಪೇರ್ ಆಗುವಾಗ ನಾನು ಬಿಹಾರಕ್ಕೊಮ್ಮೆ ವಿಸಿಟ್ ಮಾಡಿದ್ದೇನೆ. 4:15 ಮಕ್ಕಳು ಹಳ್ಳಿಯಿಂದ ಬಿದ್ದು ಸೈಕಲ್ ತಗೊಂಡು ಬರ್ತಾರೆ. ಅಲ್ಲಿ ಕೋಚಿಂಗ್ ಸೆಂಟರ್ದೊಂದು ಥೀಮ್ ಇದೆ. ಒಂದು 25 ಮಕ್ಕಳನ್ನು ತಗೊಳ್ತಾರೆ, ಐದರ್ ನೀಟ್, ಕಾಂಪಿಟೇಟಿವ್, UPSC ಇದಕ್ಕೆಲ್ಲ ತಗೊಳ್ತಾರೆ. ಈ 25 ಮಕ್ಕಳನ್ನು ತಗೊಂಡ್ರೆ ಆ 25 ಮಕ್ಕಳು ಒಂದಲ್ಲ ಒಂದು ಕಾಂಪಿಟೇಟಿವ್ ಕೋಚಿಂಗ್ನಲ್ಲಿ ಕ್ಲಿಯರ್ ಆಗದೆ ನೆಕ್ಸ್ಟ್ ಬೆಸ್ಟ್ ಸ್ಟಾರ್ಟ್ ಮಾಡಲ್ಲ. ಅಲ್ಲಿ ಅಷ್ಟು ಎಥಿಕ್ಸ್ ಕೂಡ ಆ ಕೋಚಿಂಗ್ ಸೆಂಟರ್ಗಳಲ್ಲಿ ಇದೆ. ಮಕ್ಕಳು ಬೆಳಗ್ಗೆ 4 ಗಂಟೆಗೆ ಬೇರೆ ಬೇರೆ ಹಳ್ಳಿಯಿಂದ ಸೈಕಲ್ ತುಳ್ಕೊಂಡು ಬರ್ತಾರೆ.
ನಾವು ಇಷ್ಟು ಫೆಸಿಲಿಟಿಯನ್ನು ಎಜುಕೇಷನ್ ಸಿಸ್ಟಮ್ಗೆ ಪೇರೆಂಟ್ಸ್ ನೀವು ಮಾಡಿಕೊಟ್ಟಿರ್ತೀರಿ, ಬಟ್ ಅಲ್ಲಿ ಕೆಲವು ಮಕ್ಕಳಿಗೆ ಆ ಫೆಸಿಲಿಟಿಗಳು ಇರುವುದಿಲ್ಲ. ಆ ಡೆಡಿಕೇಶನ್ನಿಂದಾಗಿ ಅವರು ಅಂಥ ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ತಾರೆ. ಸೊ ಇವತ್ತು ನೀವು ನಿಮ್ಮ ಲೈಫಿನ ಒಂದು ಏನು ನಾನು ಡಿಸೈಡ್ ಮಾಡಬೇಕು ಅಂತಿದೆ ಅದನ್ನು ಮಾಡಿ. 10th ಎಕ್ಸಾಮಿಂದ ಹೇಗಿತ್ತು ಅದು ಸೆಕೆಂಡ್ರಿ. PUC 2 ವರ್ಷದಲ್ಲಿ ಏನು ನೀವು ಡಿಸಿಷನ್ ತಗೊಳ್ತೀರಿ ಅದು ತುಂಬ ಇಂಪಾರ್ಟೆಂಟ್. ನಾನು ನಿನ್ನೆ ಮಾತಾಡುವಾಗ ಸೆಕೆಂಡ್ ಇಯರ್ದು ಓರಿಯೆಂಟೇಷನ್ ಇತ್ತು, ಆಗ ಒಂದು ಎಕ್ಸಾಂಪಲ್ಗಳನ್ನು ಹೇಳಿದೆ. ಸಮ್ ಆಫ್ ದ ಪೇರೆಂಟ್ಸ್ ಆರ್ ಬ್ಯಾಂಗ್ಳೂರ್ ಸೈಡಿಂದ ಇದ್ದೀರಿ ನೀವು. ಬ್ಯಾಂಗ್ಳೂರ್ ನಮಗೆ ಮೆಜೆಸ್ಟಿಕ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಇದೆ. ಎಲ್ಲ ಕಡೆ ಹೋದರೆ ಎಲ್ಲಿಗೆ ತಪ್ಪಿ ಹೋದ್ರು ನೀನು ಮೆಜೆಸ್ಟಿಕ್ ಹೋಗು, ಅಲ್ಲಿ ಬಸ್ ಸಿಗ್ತದೆ ಅಂತ ಹೊಸಬರಿಗೆ ಹೇಳ್ತಾರೆ. ನಾನು 2006 ಬ್ಯಾಂಗ್ಳೂರಲ್ಲಿ ಇದ್ದವ 6 to 18ವರೆಗೆ. ಆ ಟೈಮ್ನಲ್ಲಿ ನಾನು ಫಸ್ಟಿಗೆ ಹೋದಾಗ ನನ್ನ ಕಸಿನ್ ಒಬ್ಬ ಹೇಳ್ತಿದ್ದ, ನೀನು ಎಲ್ಲೇ ತಪ್ಪಿ ಹೋದ್ರು ಬ್ಯಾಂಗ್ಳೂರ್ ಮೆಜೆಸ್ಟಿಕ್ಕಿಗೆ ಹೋಗು, ಅಲ್ಲೆಲ್ಲ ರೂಟಿನ ಬಸ್ ಸಿಗ್ತದೆ ಅಂತ. ಸೊ ಅದನ್ನು ನಾನೊಂದು ಮಕ್ಕಳಿಗೆ ಯಾವಾಗಲೂ ಎಕ್ಸಾಂಪಲ್ ಆಗಿ ತಗೊಳ್ತೇನೆ. ನೀವು ಮಂಗಳೂರಿಗೆ ಬರಬೇಕು, ಮಂಗಳೂರಿಗೆ ಬರಬೇಕಾದ್ರೆ ಸಡನ್ ಆಗಿ ಒಂದು ಬಸ್ಸು ಹತ್ತಿ ಬರ್ತೀರಿ, ಬಸ್ ಸ್ಟ್ಯಾಂಡಿಗೆ ಹತ್ತಿ ಬಂದ ಮೇಲೆ ಅದು ಯಾವ ಬಸ್ ಇರ್ತದೆ ಅಂದರೆ ಈಶಾನ್ಯ ವಾಯುವ್ಯ ಸಾರಿಗೆ ಬಸ್ಸು ಅಂತ ಇರ್ತದೆ. ಆ ಬಸ್ ನಾರ್ಮಲಿ ಆವ್ರೇಜ್ ಬಸ್ ಇರುವಂಥದ್ದು. ಆ ಬಸ್ಸಲ್ಲಿ ಬಂದ ಮೇಲೆ ಮ್ಯಾಂಗ್ಳೂರಿಗೆ ಬಂದ ಮೇಲೆ ನಿಮ್ಮ ಕಡೆಯವ್ರು ಫೋನ್ ಮಾಡಿ ಕೇಳ್ತಾರೆ, ಸಪೋಸ್ ಸ್ಟೂಡೆಂಟ್ಸಿಗೆ ಅಂತ ಇಟ್ಕೊಳ್ಳೋ ಪೇರೆಂಟು, ಹೇಗಿತ್ತು ಜರ್ನಿ ಅಂತ. ಆ ಬಸ್ ಡ್ರೈವರ್ ಓಡಿಸಿದ ರೋಡ್ ಸರಿ ಇರಲಿಲ್ಲ, ಆ ಬಸ್ಸೇ ಸರಿ ಇರಲಿಲ್ಲ, ತುಂಬ ಸುಸ್ತಾಯಿತು ಅಂತ ಹೇಳ್ತೀವಿ. ಅದೇ ನೀವು ನಿಮ್ಮ ಮುಂದೆ ರಾಜಹಂಸ ಇತ್ತು, ಮಲ್ಟಿ ಎಕ್ಸೆಲ್ ಇತ್ತು, ಇನ್ಯಾವುದೋ ಲಕ್ಸುರಿ ಬಸ್ ಇತ್ತು, ಮಲ್ಟಿ ಎಕ್ಸೆಲ್ ಬಸ್ ಹತ್ತಿ ಬಂದಿದ್ದೀರಿ. ನಿಮ್ಮ ಪೇರೆಂಟ್ ಫೋನ್ ಮಾಡಿ ಕೇಳ್ತಾರೆ, ಜರ್ನಿ ಹೇಗಿತ್ತು ಅಂತ ಕೇಳ್ತಾರೆ. ನೀವು ಹೇಳ್ತೀರಿ ತುಂಬ ಚೆನ್ನಾಗಿತ್ತು, ಡ್ರೈವರ್ ಒಳ್ಳೆ ಓಡಿಸಿದ, ರೋಡ್ ಒಳ್ಳೇದಿತ್ತು, ಅದು ಸೆಕೆಂಡ್ರಿ, ಜರ್ನಿ ಒಳ್ಳೇದಿತ್ತು ಅಂತ ಹೇಳ್ತೀರಿ. ಇಲ್ಲಿ ತಪ್ಪಿ ಯಾರದ್ದಾಗಿತ್ತು ಅಂತ ಹೇಳಿದ್ರೆ ನಮ್ಮದು. ನಾವು ಆಯ್ಕೆ ಮಾಡಿಕೊಂಡ ಬಸ್ಸು ಫಸ್ಟ್ ಜರ್ನಿಯಲ್ಲಿ. ಈ PUC ಆದ ಮೇಲೆ 2 ವರ್ಷದಲ್ಲಿ ನಾವು ಎಷ್ಟು ಸ್ಟ್ರಗಲ್ ಆಗಿರ್ತೀವಿ, ಸೈನ್ಸ್ ತಗೊಂಡಿದ್ದೀವ, ಕಾಮರ್ಸ್ ತಗೊಂಡಿದ್ದೀವ, ಏನು ಕೋಚಿಂಗ್ ತಗೊಂಡಿದ್ದೀವಿ, ಇದರಲ್ಲಿ ನಾವು ಎಷ್ಟು ವರ್ಕ್ ಮಾಡ್ತೀವಿ. ಇದರ ನಂತರದಲ್ಲಿ PUC ಆದ ನಂತರದಲ್ಲಿ ನಿಮ್ಮ ಜೀವನವನ್ನುವ ಒಂದು ಬಸ್ ಜರ್ನಿ ಏನಿರ್ತದೆ ಅದು ತುಂಬ ಒಳ್ಳೆಯದಾಗಿರ್ಬೇಕಾದ್ರೆ ಈ 2 ವರ್ಷ PUCಯಲ್ಲಿ ವರ್ಕ್ ಮಾಡಬೇಕಾಗ್ತದೆ. ಕೆಲವು ಕಡೆ ಹೇಗಿರ್ತದೆ ಅಂತ ಹೇಳಿದರೆ ಮಕ್ಕಳಿಗೆ ಫೌಂಡೇಶನ್ ಕ್ಲಾಸ್ ಇರ್ತದೆ. ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಾನು ಪಾಸ್ಟ್ 8 years ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಿದ್ದವ. ನಾನು ರೀಸೆಂಟ್ಲಿ ಇನ್ಸ್ಟಿಟ್ಯೂಷನಲ್ಲಿ ಒಂದು 2 ತಿಂಗಳಿಂದ ಹಿಂದೆ ಇಲ್ಲಿಗೆ ಜಾಯ್ನ್ ಆದದ್ದು. ಆ ಸಂಸ್ಥೆಯಲ್ಲಿ ಒಂದು 2-3 ಮಿರಾಕಲ್ಗಳು ನನಗೆ ಸ್ಟೂಡೆಂಟ್ ಕಡೆಯಿಂದ ಕಲಿತ ಕೆಲವು ಎಕ್ಸಾಂಪಲ್ಗಳನ್ನು ಎಷ್ಟು ಕಮಿಟೆಡ್ ಆಗಿರ್ತಾರೆ ಅನ್ನೋದಕ್ಕೆ. ನಾನು ಈ ವರ್ಷದ ಸೆಕೆಂಡ್ ಇಯರ್ನಲ್ಲಿದ್ದ ಒಬ್ಬಳು ಹುಡುಗಿ, ಉತ್ತರ ಕರ್ನಾಟಕಗಳು, ಅಪ್ಪ ಅಮ್ಮ ಇಬ್ಬರು ಡಾಕ್ಟ್ರು. ಕ್ಲಾಸ್ ಸ್ಟಾರ್ಟ್ ಆಗಿತ್ತು, ಹೀಗೆ ಓರಿಯೆಂಟೇಷನ್ ಆಗಿತ್ತು. ಆದಮೇಲೆ ನಮ್ಮ ಲೆಕ್ಚರರ್ಸ್ ಪಾಠ ಮಾಡ್ತಾ ಇದ್ರು. ಪಾಠ ಮಾಡುವಾಗ ಕೆಮಿಸ್ಟ್ರಿಯಲ್ಲಿ ಒಬ್ಬರು ದಯಾನಂದ್ ಸರ್ ಅಂತಿದ್ರು. ಅವ್ರು ಪಾಠ ಮಾಡಿ ಒಂದು ಪ್ರಾಬ್ಲಮನ್ನು ಬರೆದು, ಕೆಮಿಸ್ಟ್ರಿದು ಪ್ರಾಬ್ಲಮ್ ಬರೆದು ಇದಕ್ಕೆ ಆನ್ಸರ್ ಮಾಡಿ ಅಂತ ಹೀಗೆ ತಿರುಗುವಾಗ ಆ ಹುಡುಗಿ ನಂದು ರೆಡಿ ಇದೆ ಅಂತ ಹೇಳಿ ತೋರಿಸಿದ್ಲು. ಅವ್ರಿಗೆ ಶಾಕ್ ಆಯಿತು, ಯಾಕೆ ಫಸ್ಟ್ ಕ್ಲಾಸಲ್ಲೇ ಈ ರೀತಿಯ ರೆಸ್ಪಾನ್ಸ್ ಅಂತ ಹೇಳಿದರೆ ಇವಳು ಹೇಗಿರ್ಬೋದು, ಏನೋ ಜೀನಿಯಸ್ ಇರ್ಬೋದಾ ಅಂತ. ಅದಾದಮೇಲೆ ಬಂದು ಹೇಳಿದರು, ನಾನು ಕೂಡ ಕರೆದು ಕೇಳಿದೆ. ಅವಳು 8th ಮತ್ತು 9th ಫೌಂಡೇಶನ್ ಕ್ಲಾಸನ್ನು ಅಟೆಂಡ್ ಮಾಡ್ತಿದ್ಲು. ಆ ಫೌಂಡೇಶನ್ ಕ್ಲಾಸಿಗೆ ಫಸ್ಟ್ ಇಯರಿದ್ದು ಸೆಕೆಂಡ್ ಇಯರ್ದು ಟೀಚ್ ಮಾಡ್ತಿದ್ರು. ಮೇ ಬಿ ಆ ಹುಡುಗಿಗೆ ನೀಟಲ್ಲಿ 710, 715 ಎಬೋ ಬರ್ಬೋದಾ ಅಂತ, ನೀಟ್ ಆಸ್ಪಿರೆಂಟ್ಸ್. ನಾವು ಅಷ್ಟು ಕಮಿಟೆಡ್ ಆಗಿ ಮೇ ಬಿ 8th, 9th ಆಗದೆ ಇರಬಹುದು, ಬಟ್ ಇನ್ನಾದರೂ ನಾವು ಕಮಿಟ್ ಆಗಿರಬೇಕಾಗ್ತದೆ. ಸರ್ ಹೇಳಿದರು, ನಿಮಗೆ ಸುಮಾರು 23 ರಿಂದ 26 ಲಕ್ಷದವರೆಗೆ ಅಪ್ಲಿಕೇಶನ್ಸ್ಗಳು, ಕ್ಯಾಂಡಿಡೇಟ್ಸ್ಗಳು ಇರ್ತದೆ. JEE ಒಂದು ಎಕ್ಸಾಮನ್ನು ತಗೊಂಡ್ರೆ ಕೆಲವರು JEEಯಲ್ಲಿದ್ದೀರಿ, ಕೆಲವು ನೀಟಲ್ಲಿದ್ದೀರಿ, ಕೆಲವರು CETಯಲ್ಲಿದ್ದೀರಿ, ಕಾಮರ್ಸಲ್ಲಿದ್ದೀರಿ. ಈ JEEಯಲ್ಲಿ ಅಪ್ಲಿಕೇಶನ್ಸ್ ನೀವು ನಂಬರ್ಸ್ ಕೇಳಿದಿರಿ, 23 ಲಕ್ಷ, 24 ಲಕ್ಷ, ವೇರಿ ಆಗ್ತದೆ, ಇಯರ್ ಬೈ ಇಯರ್ ವೇರಿ ಆಗ್ತದೆ. CET ಇರೋದಲ್ಲಿ 86,000 ಒಳಗಿನ ಸೀಟು. 23 IITs ಒಳಗಡೆ ಯಾರಿಗೆ IITಗೆ ಹೋಗಲಿಕ್ಕೆ ಇಷ್ಟ ಇಲ್ಲ? ಪ್ರತಿಯೊಬ್ಬರಿಗೂ IITಗೆ ಹೋಗಲಿಕ್ಕೆ ಇಷ್ಟ ಇದೆ. ನಾವು ಹಾಕ್ತೀವಲ್ಲ ಪ್ರತಿಯೊಬ್ಬರು ಕೂಡ. ಯಾರಿಗೆ ಸರ್ಕಾರ ಫ್ರೀಯಾಗಿ ಐಫೋನ್ ಕೊಟ್ಟರೆ ಬೇಡ? ಎಲ್ರಿಗೂ ಆಸೆ ಇದೆ. ಹಾಗೆ ಅದೊಂದು ಬ್ರ್ಯಾಂಡ್ IIT. ಅದ್ರ ಒಳಗಡೆ ನೀವು ಸೆಲೆಕ್ಟ್ ಆದರೆ, ನಿಮ್ಮ ಮಕ್ಕಳು ಇಂಜಿನಿಯರಿಂಗಿಗೆ ಸೆಲೆಕ್ಟ್ ಆದರೆ IIT ಒಳಗಡೆ, ನಿಮಗೆ ಕಂಪನಿಯ ರೆಪ್ರೆಸೆಂಟೇಟಿವ್ ನಿಮ್ಮ ಮನೆಗೆ ಬರ್ತಾರೆ. ನಾನು ನಿನ್ನೆ ಮಾತಾಡುವಾಗಲೂ ಸೆಕೆಂಡ್ ಇಯರ್ ಮಕ್ಕಳು ಹೇಳಿದೆ, ಇಂಜಿನಿಯರಿಂಗ್ಗೆ ಡಿಮಾಂಡ್ ಇಲ್ಲ ಅಂತ ಹೇಳುವ ಕ್ಯಾಟಗರಿಯವರು ಇರ್ತಾರೆ. ಕೆಲವರು ಇಂಜಿನಿಯರ್ ಮಾಡಬೇಡ, ಡಿಮಾಂಡ್ ಇಲ್ಲ. ಕೆಲವರು ಹೇಳಿದರು, ನಿಮಗೆ ಇಂಜಿನಿಯರ್ ಸೇರಿಸ್ಬೇಡ ನಿನ್ನ ಮಕ್ಕಳನ್ನು, ಡಿಮಾಂಡ್ ಇಲ್ಲಪ್ಪ, ನನ್ನ ಮಗನಿಗೆ 15,000 ಸಂಬಳ ಬರ್ತಾ ಉಂಟು, ಅದು ವೇಸ್ಟು ಅಂತ ಹೇಳ್ತಾರೆ. ಇಂಜಿನಿಯರಿಂಗ್ಗೆ ಡಿಮಾಂಡ್ ಇದೆ. ನಾನು ಆಯ್ಕೆ ಮಾಡಿಕೊಂಡ ಇನ್ಸ್ಟಿಟ್ಯೂಷನ್ ಸರಿಯಾ ತಪ್ಪಾ ಅನ್ನೋದು ಈ ಎಕ್ಸಾಂಪಲಲ್ಲಿ ನೋಡಿ. IIT ಒಳಗಡೆ ಇಂಜಿನಿಯರಿಂಗ್ ಆಯಿತು, ಕಂಪನಿಯ ರೆಪ್ರೆಸೆಂಟೇಟಿವ್ಸು ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮಗ ಅಥವಾ ಮಗಳನ್ನು ನೆಕ್ಸ್ಟು ಇಂಟರ್ವ್ಯೂ ಇದಾದಾಗ ನಮ್ಮ ಕಂಪನಿಗೆ ಕಳಿಸಿ. ನಾರ್ಮಲಿ ಅದು ಫಾರಿನ್ ಕಂಪನಿಗಳಿಗೆ ಬರುವಂಥದ್ದು IITಯಲ್ಲಿ ಜಾಯ್ನ್ ಆದ ತಕ್ಷಣ. ಯಾಕೆಂದರೆ ಅದೊಂದು ಬ್ರ್ಯಾಂಡು, ಅಲ್ಲಿ ಒಂದು ನಿಮಗೆ ಅವಕಾಶ ಸಿಕ್ಕಿದೆ, ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದೀರಿ ಅಂತೇಳಿ. NITKಯಲ್ಲಿ ಇಂಜಿನಿಯರಿಂಗ್ ಆಯಿತು, ಕಂಪನಿಯ
ಲೆಟರ್ಸ್ಗಳು ನಿಮ್ಮ ಮನೆಗೆ ಬರ್ತದೆ. ನಿಮ್ಮ ಮಗ ಅಥವಾ ಮಗಳು ಈ ಥರ 4th ಇಯರ್ ಕಂಪ್ಲೀಟ್ ಆದಮೇಲೆ ನಮ್ಮ ಕಂಪನಿಗೆ ಅಪ್ರೋಚ್ ಮಾಡಲಿಕ್ಕೆ ಇದು ಮಾಡಿ ಅಂತ ಬರ್ತಾ ಇರ್ತದೆ. ಅದಾದಮೇಲೆ KCETಯಲ್ಲಿ ಇಂಜಿನಿಯರಿಂಗ್ ಆಯಿತು, ಇಂಜಿನಿಯರಿಂಗ್ ಮಾಡುವಂಥದ್ದು, ಅಲ್ಲಿಯೂ ಇಂಜಿನಿಯರಿಂಗ್, ಇಲ್ಲಿಯೂ ಇಂಜಿನಿಯರಿಂಗ್, KCETಯಲ್ಲಿಯೂ ಇಂಜಿನಿಯರಿಂಗ್. ಸಪೋಸ್ ಒಂದು ಟಾಪ್ 10 ಕಾಲೇಜಸ್, ಮೇ ಬಿ RV ಕಾಲೇಜಲ್ಲಿ ಇಂಜಿನಿಯರಿಂಗ್ ಆಯಿತು. ಕಂಪನಿಯವರು RV ಕಾಲೇಜಿನ ಒಳಗ ಅಥವಾ ಟಾಪ್ 10 ಕಾಲೇಜಿನ ಒಳಗಡೆ ಬರ್ತಾರೆ ಇಂಟರ್ವ್ಯೂ ಮಾಡಲಿಕ್ಕೆ, ಮಕ್ಕಳನ್ನು ಸೆಲೆಕ್ಷನ್ ಮಾಡಲಿಕ್ಕೆ. ದಟ್ ಈಸ್ ಕಾಲ್ಡ್ ಕ್ಯಾಂಪಸ್ ಇಂಟರ್ವ್ಯೂ. ಸಪೋಸ್ ನಮ್ದೇನಾದ್ರು ಇಂಜಿನಿಯರಿಂಗ್ ರ್ಯಾಂಕು 30,000 ಮೇಲೆ ದಾಟಿ ಹೋಯಿತು, ನಾವು ರಿಸಲ್ಟ್ ಎಲ್ಲ ಬಂದು ಸೆಮಿಸ್ಟರ್ ಕ್ಲಿಯರ್ ಆದಮೇಲೆ, ಇಂಜಿನಿಯರಿಂಗ್ ಕ್ಲಿಯರ್ ಆದಮೇಲೆ ಒಂದು ಫೈಲ್ ಹಿಡ್ಕೊಂಡು ಕಂಪನಿಯ ಕಡೆ ನಾವು ಹೋಗ್ತೀವಿ. ಯಾರು ಕಂಪನಿಯ ಕಡೆ ಹೋಗಿರ್ತಾರೆ ಅಂತ ಮಕ್ಕಳು ಹೇಳ್ತಾರೆ ಇಂಜಿನಿಯರಿಂಗ್ಗೆ ಡಿಮಾಂಡ್ ಇಲ್ಲ ಅಂತ. IIT ಮಾಡಿದವನಿಗೆ ಇಂಜಿನಿಯರಿಂಗ್ ಡಿಮಾಂಡ್ ಇದೆ, NITಯಲ್ಲಿ ಮಾಡಿದವನಿಗಿದೆ, KCETಯ ಟಾಪ್ 10 ಕಾಲೇಜಸಲ್ಲಿ ಟಾರ್ಗೆಟ್ ಇಟ್ಟು ಮಾಡಿದವನಿಗಿದೆ. ಅದರ ನಂತರದಲ್ಲಿ ದಾಟಿ ಹೋದವನಿಗೆ CGPಯಲ್ಲಿ 5-6 ಬಂದರೆ ಇಂಜಿನಿಯರಿಂಗ್ನಲ್ಲಿ ಅವನು ಹೇಳ್ತಾನೆ ಇಂಜಿನಿಯರಿಂಗ್ಗೆ ಡಿಮಾಂಡ್ ಇಲ್ಲ, ಸೇರಬೇಡ ಅಂತ ಹೇಳ್ತಾರೆ ಆಬ್ವಿಯಸ್ಲಿ. ಸೊ ಹಾಗಾಗಿ ಇವತ್ತು ಒಂದು ಟಾರ್ಗೆಟನ್ನು ಇಡಿ. ನಾನು ಇಂಜಿನಿಯರಿಂಗ್ ಮಾಡಿದರೆ ಅಲ್ಲಿಯೇ ಅನ್ನುವ ಟಾರ್ಗೆಟ್ ಇಟ್ಟರೆ KCETಯ ಟಾಪ್ 10 ಕಾಲೇಜಸಲ್ಲಿ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಆಗ್ತದೆ. ಮಾಡುವಾಗಲೇ ನಾನು ಯಾವುದಾದ್ರೂ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತೇನೆ ಅಂತ ಟಾರ್ಗೆಟ್ ಇಟ್ಟು ಫಸ್ಟ್ ಇಯರ್ ಒಳಗೆ ಬಂದರೆ ನಮ್ಮ ಮೈಂಡ್ ಸೆಟ್ ಅದೇ ಇರ್ತದೆ. ಪೇರೆಂಟ್ಸು ದಯಮಾಡಿ ಕೂಡ ಟಾರ್ಗೆಟು ಅಂತ ಹೇಳಬೇಡಿ, ಅದರ ಟಾರ್ಚರ್ ಅಂತ ನಾನು ಹೇಳೋದಿಲ್ಲ. ಒಂದು ಟಾರ್ಗೆಟನ್ನು ಅವರಿಗೆ ಕೊಡಿ. ಒಬ್ಬ ಮನುಷ್ಯನಿಗೆ ಒಂದು ಟಾರ್ಗೆಟು, ಒಂದು ಗೋಲು ಅಂತ ಇದ್ದರೆ ಮಾತ್ರ ಅದನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ. ಒಂದು ಗುರಿ ಇರಬೇಕಲ್ಲ, ಆ ಗುರಿ ಇವತ್ತು ನೀವು ಕೊಟ್ಟು ಹೋಗಿ ಅಂತ ಹೇಳೋದು. ಆ ಗುರಿ ಇಲ್ಲದಿದ್ದರೆ ಏನು ಸಾಧ್ಯ ಇಲ್ಲ. ಈಗ ನೀಟ್ ಮಾಡ್ತಾರೆ, ನಮ್ಮಲ್ಲಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಸೀಟ್ ಇದೆ. ಲಾಸ್ಟ್ 3 years ಬ್ಯಾಕ್ ನೋಡಿದರೆ ಮಹಾರಾಷ್ಟ್ರ ಹೈಯೆಸ್ಟ್ ಇತ್ತು, ಅದರ ಹಿಂದೆ ಚೆನ್ನೈ ಅವರಿತ್ತು, ತಮಿಳ್ನಾಡು, ಅದಾದಮೇಲೆ ಮಹಾರಾಷ್ಟ್ರ, ಈಗ ರೀಸೆಂಟ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಸೀಟ್ ಇದೆ. 15,000 ನಿಯರೆಸ್ಟ್ ಮೆಡಿಕಲ್ ಸೀಟ್ ಕರ್ನಾಟಕದಲ್ಲಿದೆ, 110,000 ಸೀಟ್ಸಲ್ಲಿ. ಸೊ ಇಲ್ಲಿ ತುಂಬ ಅಪಾರ್ಚುನಿಟೀಸು ನೀಟಲ್ಲಿ ಮೆಡಿಕಲ್ ಮಾಡಲಿಕ್ಕೆ ಆಪ್ಷನ್ಸ್ ಇದೆ. ಅದರಲ್ಲಿ ಕೂಡ ಬಯಾಲಜಿಯಲ್ಲಿ ತುಂಬ ತರೋ ಆದರೆ ಸರ್ ಹೇಳಿದಾಗೆ 50% ಬಯಾಲಜಿಯಲ್ಲೇ ಇದೆ. ಎಲ್ಲರೂ ನಿಮಗೆ ಹೇಳ್ತಾರೆ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಫಿಸಿಕ್ಸ್ ಟಫು ಅರ್ಥ ಆಗ್ತಿಲ್ಲ. ಹೌದು, ಫಿಸಿಕ್ಸು ಮ್ಯಾಥ್ಸ್ ತರೋ ಇದ್ದರೆ 100% ಫಿಸಿಕ್ಸ್ ಈಸಿ ಆಗ್ತದೆ. ಮ್ಯಾಥ್ಸ್ ಆಬ್ವಿಯಸ್ಲಿ ಎಲ್ಲ ಮಕ್ಕಳಿಗೂ ಕಬ್ಬಿಣದ ಕಡಲೆಕಾಯಿ, ಯಾರು ಕೂಡ ಈಸಿ ಅನ್ಸೋದಿಲ್ಲ. ಮ್ಯಾಥ್ಸ್ ಟಫೇ. ಸೊ ಮ್ಯಾಥ್ಸನ್ನು ನೆಗ್ಲೆಕ್ಟ್ ಮಾಡ್ತಾ ಬರ್ತೀವಿ. ಕೆಲವು ಕಾಲೇಜಲ್ಲಿ ನಿಮಗೆ ನಾವು ಕೇಳಿದ್ದೀವಿ ಸೈನ್ಸ್ ಎಷ್ಟು ಮ್ಯಾಥ್ಸ್ ಎಷ್ಟು ಅಂತ ಇಲ್ಲಿ ಕೇಳಿರ್ಬೋದು ನಿಮಗೆ. ಸೊ ಮೇಜರ್ ವೇಟೇಜ್ ಕೊಡೋದು ಅದೇ ರೀಸನ್ಗೆ. ಹಾಗಾಗಿ ಇಲ್ಲಿ ಕೂಡ ನೀಟ್ ಮಾಡ್ತೀರಿ, ನೀಟಲ್ಲಿ ನಿಮಗೆ ಇಯರ್ ಬೈ ಕಟ್ ಆಫ್ ಇರ್ತದೆ, ನ್ಯಾಷನಲ್ ಲೆವೆಲ್. ನೀಟಲ್ಲೂ ಕೂಡ ಹೆದರೋ ಅಗತ್ಯ ಇಲ್ಲ, ಯಾಕಂದರೆ 15,000 ಸೀಟು ನಮ್ಮಲ್ಲೇ ಇದೆ. ಸೊ ಅದರ ನಂತರದಲ್ಲಿಯೂ ಕೂಡ ನಿಮಗೆ ಅಂದರೆ ಪೇಮೆಂಟ್ ಕೋಟಾದಲ್ಲಿ ಕೂಡ ಒಳ್ಳೆ ಸ್ಕೋರ್ ವೈಸ್ ಬಂದರೂ ಕೂಡ ಸಿಗ್ತದೆ. ಯಾವಾಗಲೂ ಒಂದು ಡ್ರೀಮ್ ಇಡಿ. ಏಮ್ಸ್ ಆಲ್ ಇಂಡಿಯಾ ಮೆಡಿಕಲ್ ಕಾಲೇಜ್ ಸೈನ್ಸ್ ಅಂತಿದೆ ನಿಮ್ಮಲ್ಲಿ, ಡೆಲ್ಲಿಯಲ್ಲಿದೆ. ಇದರಲ್ಲಿ ನೀವು ಮೆಡಿಕಲ್ ಮಾಡಿದರೆ ಅವರೇ ನಿಮಗೆ ವಾಪಸ್ ಕೊಡ್ತಾರೆ, ಸ್ಟೈಫಂಡ್ ಅಂತ ಕೊಡ್ತಾರೆ. ಜಿಪ್ಮಾರಲ್ಲಿ ಕೊಡ್ತಾರೆ, ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತಿದೆ. ನಮ್ಮ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ರೂಲ್ ಮಾಡುವ ಪ್ಲೇಸ್ಗಳೇನಿದೆ ಅದರಲ್ಲಿ ಜಿಪ್ಮಾರ್ಗಳು ಕೆಲವು ಮೆಡಿಕಲ್ ಕಾಲೇಜಸ್ ಇದೆ. ಸೊ ಅಲ್ಲಿ ನಿಮಗೆ ಮೆಡಿಕಲ್ ಆಯಿತಾ, ಅಲ್ಲೂ ಕೂಡ ವರ್ಷಕ್ಕೆ. ಇದೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂದರೆ, ನನ್ನ ಹಿಂದಿನ ಕಾಲೇಜಿನಲ್ಲಿ ಕೆಲವು ಮಕ್ಕಳು ನನಗೆ ಅವ್ರ ಕಾಂಟ್ಯಾಕ್ಟ್ಸ್ ಇರ್ತದೆ, ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ, ಸರ್ ಈ ಥರ ಇರ್ತಾರೆ, ಈ ಥರ ಕೆಲವ್ರಿಗೆ ರೀಚ್ ಇಲ್ಲ ಸರ್, ಇದನ್ನು ಕೆಲವು ಪೇರೆಂಟ್ಸಿಗೆ ಮಕ್ಕಳಿಗೆ ಹೇಳಿ ಸರ್, ಕೆಲವರು ಡ್ರೀಮ್ ಇಟ್ಕೊಂಡು ಬರೋರು ಇರ್ತಾರೆ ಅಂತ ಹೇಳಿ. ಸೊ ಅದರಿಂದ ನಿಮಗೆ ಅಲ್ಲಿಯೂ ಕೂಡ ಹೋಗಲಿಕ್ಕೆ ಅವಕಾಶ ಇದೆ. ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಕರ್ನಾಟಕದ ಟಾಪ್ ಮೋಸ್ಟ್ ಅಂತ ಹೇಳ್ಬೋದು. ಮೈಸೂರು ಮೆಡಿಕಲ್ ಕಾಲೇಜ್ ಇರ್ಬೋದು, ಶಿವಮೊಗ್ಗ ಮೆಡಿಕಲ್ ಕಾಲೇಜ್, ಆಯಾ ಡಿಸ್ಟ್ರಿಕ್ಟ್ ವೈಸ್ ಕೆಲವು ಮೆಡಿಕಲ್ ಕಾಲೇಜಸ್ ಗೌರ್ಮೆಂಟ್ ಇದಿರ್ತದೆ, ಅದರಲ್ಲಿ ಸೀಟು ನೀವು ತಗೊಳ್ಬೋದು. ಮೇಜರ್ ಮಾಡಬೇಕಾಗಿದ್ದು ನೀವೇನು ಇವತ್ತು ಡೇಯಲ್ಲಿ ನೀವು ಡಿಸೈಡ್ ಮಾಡಿ. ಇಲ್ಲ ನನಗೆ ನೀಟ್ ಮೆಡಿಕಲ್ ಯಾವುದೂ ಇಷ್ಟ ಇಲ್ಲ, CET, ಎಸ್ ಅಫ್ಕೋರ್ಸ್ ಯಾಕಿಲ್ಲ. ಟಾಪ್ 10 ಕಾಲೇಜಸ್ಸಲ್ಲಿ ನೀವು ಇಂಜಿನಿಯರಿಂಗ್ ಮಾಡಿದರೆ ಯಾವ ರಿಸರ್ಚ್ ಫೀಲ್ಡನ್ನು ಕೂಡ ನೀವು ಮಾಡ್ಬೋದು. ಕಾಮರ್ಸಲ್ಲಿ ತಗೊಂಡ್ರೆ ಬರೀ ಕಾಮರ್ಸ್ ಮಾಡಿ ಏನು ಮಾಡೋದು ನಾನು? ಕರೆಂಟ್ಲಿ ಇಂಡಿಯಾಕ್ಕೆ 6.5 ಲಕ್ಷ ಜನ ಚಾರ್ಟರ್ಡ್ ಅಕೌಂಟ್ ಬೇಕು. CA ಇಂಡಿಯಾದ ಅತ್ಯಂತ ಟಫೆಸ್ಟ್ ಎಕ್ಸಾಮ್, ಕ್ಲೀನೆಸ್ಟ್ ಎಕ್ಸಾಮ್ ಅಂತ ಹೇಳ್ಬೋದು. ಒಮ್ಮೆ ಯಾರಿಗೂ ಕೂಡ ಅದರಲ್ಲಿ CA ಯಾರು ಕೂಡ ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ಲ, ಯಾರು ಕೂಡ ದುಡ್ಡು ಕಟ್ಟು ಕೂಡ CA ಮಾಡ್ಲಿಕ್ಕೆ ಆಗಲ್ಲ. ಲಾಸ್ಟ್ ಒಂದು 7 to 8 years ಬ್ಯಾಕು ಚಾರ್ಟರ್ಡ್ ಅಕೌಂಟ್ ಇದರಲ್ಲಿ ಚೆನ್ನೈನ ಒಂದು ಸ್ಟೂಡೆಂಟು, ಅವಳು ಬಾಂಬೆಯಲ್ಲಿ ಅವಳ ತಂದೆ ಆಟೋ ಡ್ರೈವರ್ ಆಗಿದ್ದು ಸ್ಲಮ್ಮಲ್ಲಿ ಅವಳು ಜೀವನ ಮಾಡ್ತಾ ಇದ್ದವಳು. ಆ ಹುಡುಗಿ ಒಂದು 7 year ಬ್ಯಾಕಲ್ಲಿ ಆಲ್ ಇಂಡಿಯಾ CA ರ್ಯಾಂಕಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾಳೆ. ಮೇ ಬಿ ನನಗನ್ಸಿದ ಪ್ರಕಾರ, ಇದರ ಪ್ರಕಾರ ಇನ್ನೊಂದು 5 to 10 years ಅಲ್ಲಿ, ಈಗ ಕರೆಂಟ್ಲಿ ಶಿ ಈಸ್ ವರ್ಕಿಂಗ್ ಇನ್ RBI, ಮೇ ಬಿ ಅವಳಿಗೆ RBI ಗವರ್ನರ್ ಜನರಲ್ ಪೋಸ್ಟ್ ಕೂಡ ಸಿಗ್ಬೋದು. ಇಮ್ಯಾಜಿನ್ ಮಾಡಿ, ಒಂದು ಸ್ಲಮ್ಮಲ್ಲಿ ಇದ್ದ ಹುಡುಗಿ ನೆಕ್ಸ್ಟ್ ನಾವು ಯೂಸ್ ಮಾಡುವ ನೋಟನ್ನ ಮೇಲೆ ಸೈನ್ ಮಾಡ್ತಾಳೆ ಅಂತ ಹೇಳಿದರೆ ಅದು ದೊಡ್ಡ ಅಚೀವ್ಮೆಂಟ್. ಕಾಮರ್ಸಲ್ಲೂ ಅಪಾರ್ಚುನಿಟಿ ಇದೆ.
ಜಸ್ಟ್ ಕಾಮರ್ಸ್ ಮಾಡಿ ನಾನು ಏನು ಮಾಡೋದು, ಬಿಸ್ನೆಸ್ ಮಾಡೋದಾ? ಬಿಸ್ನೆಸ್ಸಿಗೆ ಮಾತ್ರ ಕಾಮರ್ಸ್ ಮಾಡಬೇಕು ಅಂತಿಲ್ಲ. ನಿಮ್ಮ ಪೇರೆಂಟ್ಸ್ ಕೆಲವರು ಬಿಸ್ನೆಸ್ ಇದ್ದವರು ಕೂಡ ಅವರು ಹೈ ಲೆವೆಲ್ ಕಾಮರ್ಸು ಎಲ್ಲ ಮಾಡಿ BCom ಮಾಡಿ MBA ಮಾಡಿ ಬಿಸ್ನೆಸ್ ಮಾಡಿದವರಲ್ಲ. ಬಿಸ್ನೆಸ್ ಮಾಡಬೇಕಾದ್ರೆ ನಾರ್ಮಲ್ ನಾಲೆಜ್ ಸಿಗ್ತದೆ. ಕೆಲವರು ಹೇಳ್ತಾರೆ, ಈಗ ಸ್ಟೂಡೆಂಟ್ ಹೇಳೋದು, ನಾನು ನನ್ನ ಅಪ್ಪನ ಬಿಸ್ನೆಸ್ ಅನ್ನು ಮಾಡ್ಲಿಕ್ಕೆ ಇದು ಮಾಡ್ತಿದ್ದೇನೆ, ದೊಡ್ಡ ಲೆವೆಲಲ್ಲಿ ಕಾರ್ಪೊರೇಟ್ ಲೆವೆಲಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಮಾಡಿ, ಬಿಸ್ನೆಸ್ ಅನ್ನು ಮಾಡಿ, ಅದರಲ್ಲೂ ಲಾಸ್ ಇಲ್ಲ. ಯಾಕಂದ್ರೆ ಎಲ್ಲರೂ ಜಾಬಿಗೆ ಹೋದ್ರೆ ನಾಳೆ ಬಿಸ್ನೆಸ್ ಮಾಡೋರು ಇರುವುದಿಲ್ಲ. ಬಟ್ ನಿಮ್ಮ ನಾಲೆಜ್ ಅನ್ನ ಗೈನ್ ಮಾಡಿ. CA ಮಾಡ್ಬೋದು, CACT ಮಾಡ್ಬೋದು, ಕಂಪನಿ ಸೆಕ್ರೆಟರಿ ಆಗಿ ಹೋಗ್ಬೋದು, MCom ಮಾಡ್ಬೋದು, BCom LLB ಮಾಡ್ಬೋದು, UPSCಯಲ್ಲಿ ಹೋಗ್ಬೋದು, IRS ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಬರ್ಬೋದು. ತುಂಬಾ ಅಪಾರ್ಚುನಿಟೀಸ್ ಇದೆ. ಸೊ ಅದಕ್ಕೆ ನಾನು ಈ ಸಾರಿ ಇಲ್ಲಿ CA ಮತ್ತು CACETಗೆ ಇಂಟರ್ನ್ಶಿಪ್ ಆಗಿ ಕೋಚಿಂಗ್ ಅನ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಿಮ್ಗೆಲ್ಲರಿಗೂ ಗೊತ್ತಿದೆ CA ಇಂಟರ್ ಕೋಚಿಂಗ್ ಏನದು ಬೆನಿಫಿಟ್. PUC ಆದ್ಮೇಲೆ ಇಮಿಡಿಯೇಟ್ ನೀವು ಕೆಲವು ಬ್ಯಾಂಗ್ಳೂರ್ನವ್ರು, ಅದು ಈಗ ತುಂಬಾ ಟ್ರೆಂಡ್ ಆಗಿದೆ. ಬ್ಯಾಂಗ್ಳೂರ್ ಅಂದ್ರೆ BCom ಜಾಸ್ತಿ ಕಾಮರ್ಸಿಗೆ. ಸೊ ಅಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿದ್ರೆ, ಈ ಸೆಕೆಂಡ್ ಇಯರ್ ಮುಗಿಸಿ ಹೋದ ತಕ್ಷಣ ಕೆಲವು ಕಾಲೇಜ್ನವ್ರು ಎನ್ರೋಲ್ ಮಾಡ್ತಾರೆ ಡಿಗ್ರಿಗೆ, BComಗೆ. ಅದಾಗುವಾಗ ನಿಮಗೆ BCom ಮಾಡ್ತಾ ಇರುವಾಗಲೇ ನೀವು BCom ಎಂಡಿಂಗ್ ನಲ್ಲಿ ಬರುವಾಗ CA ಫೈನಲ್ ಎಕ್ಸಾಮಿಗೆ ಎನ್ರೋಲ್ ಮಾಡ್ಕೊಳ್ಬಹುದು. ಯಾಕಂದ್ರೆ ನಿಮ್ದು CA ಇಂಟರ್ PUC ಆಗುವಾಗಲೇ ಆಗಿರ್ತದೆ. 2 ವರ್ಷ PUC ಆದ್ಮೇಲೆ CA ಇಂಟರ್ ಮಾಡಿ ಹೋಗಿರ್ತೀರಿ. ಅದಾದ್ಮೇಲೆ ನೀವು BCom ಮಾಡುವಾಗ CA ಫೈನಲ್ ಎಕ್ಸಾಮ್ ಅನ್ನು ಕೂಡ ನೀವು ಅಲ್ಲಿ ಕಟ್ಕೊಳ್ಬಹುದು. ಅದಾದ್ಮೇಲೆ ಡಿಗ್ರಿ ಆದ್ಮೇಲೆ 1 ವರ್ಷ ನೀವು ಇಂಟರ್ನ್ಶಿಪ್ ಮಾಡಬೇಕು ಅಂಡ್ ಫೈನಲ್ ಎಕ್ಸಾಮ್ ಅನ್ನ ಬರಿಬೇಕು. ಇಲ್ಲದಿದ್ರೆ ಡಿಗ್ರಿಗೆ ಹೋದಾಗ ಅಗೈನ್ ನೀವು ಇಂಟರ್ನ್ಶಿಪ್ಪಿಗೋಸ್ಕರ ಪ್ರಾಕ್ಟೀಸ್ ತಗೊಳ್ಬೇಕು. ಅದಾದ್ಮೇಲೆ BCom ಮಾಡಿ ಆದ್ಮೇಲೆ ಇಂಟರ್ನ್ಶಿಪ್ ಕಂಪ್ಲೀಟ್ ಆದ್ಮೇಲೆ CAಗೆ ಎನ್ರೋಲ್ ಮಾಡಬೇಕು. ಅದ್ರ ಬದಲಾಗಿ ನೀವು ಇಲ್ಲಿಂದಾನೇ ಸೆಕೆಂಡ್ PUC ಮುಗಿಸಿ ಹೋಗುವಾಗ ನೀವು ಎಕ್ಸಾಮ್ ಅನ್ನ ಕಟ್ಟಲಿಕ್ಕೆ ಪ್ರಿಪೇರ್ ಆಗಿ ಹೋಗುವಂತ ಕೋಚಿಂಗ್ ಸಿಸ್ಟಮ್ ಇದೆ. ಅದು ಮುಂದಿನ ದಿನಗಳಲ್ಲಿ ಮಕ್ಕಳಲ್ಲಿ ಮಾತಾಡ್ತೀವಿ. ನೀವು ಪೇರೆಂಟ್ಸ್ ಯಾರಾದರೂ CA ಮತ್ತೆ CACETಯ ಇಂಟರ್ಗೆ ಕೋಚಿಂಗ್ ಅನ್ನ ತಗೊಳ್ಳಿಕ್ಕೆ ಇಂಟ್ರೆಸ್ಟ್ ಇದ್ದವರು ಕಾಮರ್ಸ್ HOD ಮೇಡಮ್ ಹತ್ರ ನಿಮಗೆ ಮತ್ತೆ ಅವರು ಇಂಟ್ರೊಡ್ಯೂಸ್ ಕೊಡ್ತಾರೆ. ಸೊ ಅವ್ರ ಹತ್ರ ನೀವು ಶೇರ್ ಮಾಡಬಹುದು. ಸೊ ನಾವು ಮತ್ತೆ ನಿಮ್ಮ ಪೇರೆಂಟ್ ಜೊತೆ ಮಾತಾಡ್ತೀವಿ. ಈ ಕೋರ್ಸಿಗೆ ಈ ಥರದ ಇಷ್ಟು ಡ್ಯೂರೇಷನ್ನ ಕ್ಲಾಸ್ ಇರ್ತದೆ, ಇಷ್ಟು ಚಾರ್ಜ್ ಆಗ್ತದೆ ಅಂತೇಳಿ. ಸೊ ಅದನ್ನು ಕೂಡ ನೀವು ಕಾಮರ್ಸ್ನಲ್ಲಿ ಕೂಡ ಆಪ್ಟ್ ಮಾಡಬಹುದು. ಇಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಇರುವಾಗ, ನಾವು ನ್ಯಾಷನಲ್ ಲೆವೆಲಲ್ಲಿ ಕಾಂಪೀಟ್ ಮಾಡುವಾಗ, ಇವತ್ತು ನೀವು ಈ ಶಕ್ತಿ PU ಕಾಲೇಜಿಗೆ ಬಂದು ಜಾಯ್ನ್ ಆಗಿದ್ದೀರಿ. ಇಲ್ಲಿ ಕೆಲವಷ್ಟು ನಿಬಂಧನೆಗಳು ಇರ್ತದೆ. ಒಂದು ಇನ್ಸ್ಟಿಟ್ಯೂಷನ್ ಅಂದಮೇಲೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ. ಎಲ್ಲಿಲ್ಲ ಹೇಳಿ? ಒಂದು ಮರದ ಕೆಳಗೆ ಕೂತ್ಕೊಳ್ಬೇಕಾದ್ರೂ ನಾವು ಮೇಲೆ ನೋಡ್ತೀವಿ. ಯಾಕೆಂದ್ರೆ ಹಕ್ಕಿ ಇದ್ರೆ ಏನಾದರೂ ಹಿಕ್ಕೆ ಹಾಕಿದ್ರೆ ಅಂತ ಹೇಳಿ ಅಲ್ಲೂ ರೂಲ್ಸ್ ಇದೆ ಅಂತ ಆಯಿತು. ಯಾಕೆಂದ್ರೆ ಅದು ಅದರ ಪ್ಲೇಸು. ಸೊ ಎಲ್ಲೇ ಯಾವುದೇ ಪ್ಲೇಸಲ್ಲಿ ಯಾವುದನ್ನೂ ತಗೊಳ್ಳೋದಾದ್ರೂ, ಎಲ್ಲಿಗೆ ಹೋಗ್ಬೇಕಾದ್ರೂ ಒಂದು ರೂಲ್ಸ್ ಇರ್ತದೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಚಪ್ಪಲಿ ಕಳಿಸಿ ಎಲ್ಲರೂ ನೋಡ್ತೀವಿ, ಕೈ ಮುಗಿತೀವಿ, ಅದು ದೇವಸ್ಥಾನದ ರೂಲ್ಸು ಅಲ್ವಾ? ಹಾಗೆ ಒಂದು ಕಾಲೇಜಿನಲ್ಲಿ ಅದರದ್ದೇ ಆದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದು ನಿಮಗೆ ನೆಕ್ಸ್ಟ್ ಹಾಸ್ಟೆಲ್ನಲ್ಲಿ ರಜಾ ತಗೊಳ್ಳೋ ವಿಷಯ ಇರ್ಬೋದು, ಅಥವಾ ರೂಲ್ಸ್, ನಿಮ್ಮ ಲೀವ್ ರೆಕಾರ್ಡ್ಸನ್ನು ನೀವು ಹೇಗೆ ಮೇಂಟೈನ್ ಮಾಡುವಂಥದ್ದು ಇರ್ಬೋದು, ಪೇರೆಂಟ್ಸ್ ವಿಸಿಟ್ ಮಾಡುವಂಥದ್ದು ವೆಲ್ ಇನ್ ಅಡ್ವಾನ್ಸ್ ನೀವು ಮೆಸೇಜ್ ಕೊಟ್ಟಿರಬೇಕು ನಿಮ್ಮ ಚೀಫ್ ವಾರ್ಡನ್ ಅಥವಾ ಪ್ರಿನ್ಸಿಪಾಲ್ ಮೇಲಿಗೆ. ಸೊ ಅದಿದ್ದರೆ ಮಾತ್ರ ನಾವು ಅಲೋ ಮಾಡಿದ ಮೇಲೆ ನೀವು ಪೇರೆಂಟ್ಸ್ ಬರಬೇಕು. ಮೆಡಿಕಲ್ ಇಶ್ಯೂಸ್ ಇದ್ದಾಗ, ತುಂಬ ಎಮರ್ಜೆನ್ಸಿ ಇದೆ ಅಂಥ ಕೇಸಸ್ಗಳಲ್ಲಿ ನೀವು ಕಮ್ಯುನಿಕೇಟ್ ಮಾಡಿದಾಗ ನಿಮಗೆ ಅಲೋ ಮಾಡ್ತೀವಿ. ಅದಿದ್ದರೆ ಬೇರೆ ಯಾವುದೇ ರೀತಿಯದಿದ್ದರೆ, ಇಲ್ಲೇ ನಮ್ಮ ಕ್ಲಿನಿಕ್ ಫೆಸಿಲಿಟಿ ಇದೆ, ಡಾಕ್ಟ್ರ್ ಇಲ್ಲಿಗೆ ವಿಸಿಟ್ ಮಾಡ್ತಾರೆ, ನಾನು ಅದು ಡೆಂಟಲ್ ಇದು ಇಲ್ಲಿ ಅಪಾಯಿಂಟ್ಮೆಂಟು ಇನ್ಯಾವುದೋ ತಗೊಂಡು, ಎಸ್ ಆದಷ್ಟು ನೀವು ಅದನ್ನು ಇಲ್ಲಿಗೆ ಕನ್ವರ್ಟ್ ಮಾಡಲಿಕ್ಕೆ ನೋಡಿ ಹತ್ತಿರದಲ್ಲಿ. ಯಾಕಂದರೆ ಎಲ್ಲರೂ ಹೆಚ್ಚಿನ ಮೆಡಿಕಲ್ ಇದೆಲ್ಲ ಇರೋದು ಸೌತ್ ಕೆನರಾದಲ್ಲೇ, ಅದರಲ್ಲಿ ಎಸ್ಪೆಷಲಿ ಮ್ಯಾಂಗ್ಳೂರ್ನಲ್ಲೇ ಇರುವಂಥದ್ದು. ಸೊ ಅದಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲಿಂದ ನಾವು ಮಾಡ್ತೀವಿ. ಅದಕ್ಕೆ ನೀವು ಒಂದು 4 ದಿವಸ ರಜಾ ಹಾಕಿ ಮಕ್ಕಳನ್ನ ಕ್ಲಾಸ್ ಬಂಕ್ ಮಾಡಿಸಿ ಅದು ಹೋಗುವಂಥ ಅವಶ್ಯಕತೆ ಇರುವುದಿಲ್ಲ. ಯಾಕಂತ ಹೇಳಿದರೆ ನಾವು ಯಾಕೆ ಇದನ್ನ ಸ್ಟ್ರಿಕ್ಟ್ ರೂಲ್ ಆಗಿ ಮಾಡ್ತೀವಿ ಅಂತ ಹೇಳಿದರೆ, ಒಂದು ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸ್ಪೆಷಲಿ ಸೈನ್ಸ್ ಸ್ಟೂಡೆಂಟಿಗಂತೂ 1 ಗಂಟೆ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅವ್ರು ಹೇಳಿದರು ಡಿಸೆಂಬರ್ 19ಕ್ಕೆ ನಾವು ಫಸ್ಟ್ ಇಯರ್ನ ಪೋರ್ಷನ್ ಮುಗಿಸ್ತೀವಿ, ಅಗೇನ್ ಸೆಕೆಂಡ್ ಇಯರ್ ಸ್ಟಾರ್ಟ್ ಮಾಡ್ತೀವಿ, ಅದಾದಮೇಲೆ ಕಾಂಪಿಟೇಟಿವ್ಗೆ ಮಾಡ್ತೀವಿ. ಕಾಂಪಿಟೇಟಿವ್ ನ್ಯಾಷನಲ್ ಲೆವೆಲ್ಗೆ ಇರುವುದು. ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಯಾಕೆ ಒಟ್ಟಿಗೆ ಥಿಯರಿ ಮಾಡ್ತಾರೆ ಅಂದರೆ, ಕೆಮಿಸ್ಟ್ರಿದು ಒಂದು ಎಕ್ಸಾಂಪಲ್ ಕೊಟ್ಟರು. ಎಸ್ ರಿಯಲಿ ನಿಮಗೆ ಫಸ್ಟ್ ಇಯರ್ದು ಮಾಡಿ ಅದರದ್ದು ಕಾಂಪಿಟೇಟಿವ್ ಮಾಡಿದಾಗ ಸೆಕೆಂಡ್ ಇಯರ್ದು ಮಾಡ್ತಾ ಇರುವಾಗ ಅವನಿಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕಂದರೆ 2 ವರ್ಷದ NCERTಯನ್ನು ಫಸ್ಟ್ ತರೋ ಆದ ಮೇಲೆ ಕಾಂಪಿಟೇಟಿವ್ಗೆ ಬರಲಿಕ್ಕೆ ಇರುವಂಥದ್ದು. ಫಸ್ಟ್ NCERTಯನ್ನು ತರೋ ಮಾಡುವ. ಸೊ ಆ 2 ವರ್ಷದಲ್ಲಿ ಥಿಯರಿ ಕಂಪ್ಲೀಟ್ ಆದಮೇಲೆ ಕಾಂಪಿಟೇಟಿವ್ ಸಿಗ್ತದೆ. ಈ ಒಂದು ಕ್ಲಾಸ್ ಇದರಲ್ಲಿ ಮಿಸ್ ಆದರೂ ಕೂಡ ಅವನ ಕಂಪ್ಲೀಟ್ ನೆಕ್ಸ್ಟ್ ಕನೆಕ್ಟಿವಿಟಿ ಹೋಯಿತು. ಫಿಸಿಕ್ಸ್ನಲ್ಲಿ 1 ಚಾಪ್ಟರಿಂದ ಸೆಕೆಂಡ್ ಚಾಪ್ಟರ್ಗೆ, ಅವ್ರ ಮ್ಯಾಥ್ಸಲ್ಲಿ 1 ಚಾಪ್ಟರಿಂದ ಸೆಕೆಂಡ್ ಚಾಪ್ಟರ್ಗೆ ಕನೆಕ್ಷನ್ಸ್ ಇರ್ತದೆ. ಸೊ ಈ ಕ್ಲಾಸಿಗೆ ಅವ್ನು ಬರಲಿಲ್ಲ, 1 ವಾರ ರಜಾ ಹಾಕಿದ್ದಾನೆ, ನೆಕ್ಸ್ಟ್ ಕ್ಲಾಸಲ್ಲಿ ಬಂದು ಖಾಲಿ ಕೂತ್ಕೊಂಡಂಗೆ ಇರ್ತದೆ. ನೆಕ್ಸ್ಟ್ ಕ್ಲಾಸ್ ಅವನು ಇದನ್ನು ಅರ್ಥ ಮಾಡ್ಕೊಳ್ಳುವಾಗ ಸುಮ್ಮನೆ ಕೂತಾಗ ಅದರದ್ದು ಮುಂದೆ ಹೋಗಿರ್ತದೆ, 2ನೇ ಚಾಪ್ಟರ್ ಆಗಿರ್ತದೆ, ಅವ್ನು ಹೇಳ್ತಾನೆ ನಂಗೆ ಅರ್ಥ ಆಗ್ತಿಲ್ಲ ಅಂತ. ಸೊ ಈ 2 ವರ್ಷ ಪೇರೆಂಟ್ಸ್ ಮತ್ತು ಸ್ಟೂಡೆಂಟು 2-3 ವಿಷಯದಲ್ಲಿ ಸ್ಯಾಕ್ರಿಫೈಸ್ ಆಗಬೇಕು. ಒಂದು, ನೀವು ಯಾವುದೇ ಪ್ರೋಗ್ರಾಮ್ಗಳು
ಹೊರಗಡೆ ಟೂರು ಬೇರೆ ಬೇರೆ ಇದ್ದರೆ, ಇದಕ್ಕೆ ಎಕ್ಸಾಂಪಲ್ ಕೊನೆಯಲ್ಲಿ 2 ಸ್ಟೂಡೆಂಟಿನ ಎಕ್ಸಾಂಪಲ್ ಹೇಳ್ತೇನೆ. ನೀವು ಯಾವುದೇ ಟೂರು ಬೇರೆ ಏನೇ ಪ್ಲ್ಯಾನ್ ಇದ್ದರೂ ಕೂಡ ಆಫ್ಟರ್ ಸೆಕೆಂಡ್ PUC May 3 ಆದಮೇಲೆ ನೀಟ್ ಎಕ್ಸಾಮ್ ಆಗ್ತದೆ 2028 ಟೈಮಲ್ಲಿ. 6 and 7, 7 and 8, 28 May ಅಲ್ಲಿ ಅವನ ನೀಟ್ ಎಕ್ಸಾಮ್ ಮುಗ್ದಿರ್ತದೆ. ನೀಟ್ ಅದಾದ ಮೇಲೆ ನೀವು ಅಲ್ಲಿ ಕೌನ್ಸಿಲಿಂಗ್ ಆಗುವಾಗ 3 ತಿಂಗಳ ಪ್ಲ್ಯಾನ್ ಇರ್ತದೆ, ನಿಮ್ಗೆ ಟೈಮ್ ಇರ್ತದೆ. ಆ 3 ತಿಂಗಳಲ್ಲಿ ನೀವು ಬೇರೆ ಕಡೆ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿ. ಇನ್ ಬಿಟ್ವೀನ್ ಈ 2 hours ಏನು ಅಕಾಡೆಮಿಕ್ ಇದೆ ಅದಕ್ಕೆ ಪ್ಲ್ಯಾನ್ ಮಾಡಬೇಡಿ. ಯಾವುದಾದ್ರೂ ಪೂಜೆ ಇದೆ ಮಾಡಲೇಬೇಕು, ಅದು ತುಂಬ ಭಟ್ರು ಹೇಳಿದ್ದಾರೆ ಅವ್ನಿಗೆ ಯಾವುದೋ ದೋಷ ಇದೆ, ಎಸ್ ಮಾಡಿದ್ರೆ ಒಂದು ಕೆಲಸ ಮಾಡಿ, ಮಕ್ಕಳನ್ನ ಅವಾಯ್ಡ್ ಮಾಡಿ. ನೀವು ಮಕ್ಕಳು ಬರೆದಿದ್ದು ನೀವೇ ಮಾಡಿ, ಅವನಿಗೆ ಪ್ರೇ ಮಾಡಿ, ಅಲ್ಲಿಂದ ಪ್ರಸಾದ ಕೊಟ್ಟಾಗ ಇದಿಷ್ಟು ಮಕ್ಕಳಿಗೂ ರೀಚ್ ಆಗ್ತದೆ. ಅದು ನಾವಿಲ್ಲೆಲ್ಲ ಮಕ್ಕಳಿಗೂ ಡಿಸ್ಟ್ರಿಬ್ಯೂಟ್ ಮಾಡುವ, ನಿಮ್ಮ ಪೂಜೆ ಎಲ್ಲ ಮಕ್ಕಳಿಗೂ ಫಲಿಸ್ತದೆ. ಸೊ ಆ ರೀತಿಯದ್ದನ್ನು ನಾವು ವ್ಯವಸ್ಥೆ ಮಾಡುವ, ಅದೊಂದು ಥಾಟ್ಸನ್ನು ನೀವು ತಗೊಳ್ಳಿ. ಎಮರ್ಜೆನ್ಸಿ ಮೆಡಿಕಲ್ ಇಶ್ಯೂಸು ನಾವು ಸಮ್ಟೈಮ್ ಸಪೋರ್ಟ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ಬೇರೆ ವಿಷಯಗಳಿಗೆ ನಿಮ್ಮದೇನಾದರೂ ಎಂಟರ್ಟೈನ್ ವಿಷಯದಲ್ಲಿ ಆ ರಜೆಗಳನ್ನು ತಗೊಳ್ಳೋದು 2 ವರ್ಷ ನೀವು ಸ್ಯಾಕ್ರಿಫೈಸ್ ಮಾಡಿ. ಇದಕ್ಕೆ ನಾನು ಒಂದು 2-3 ಎಕ್ಸಾಂಪಲ್ ಹೇಳ್ತೇನೆ. ನಾನೊಂದು ಸ್ಟೂಡೆಂಟ್ಸ್ ಇದ್ದ, ಅವನು ಲೋಕಲ್ ಸ್ಟೂಡೆಂಟ್ಸು, SSLCಯಲ್ಲಿ 82% CBSEಯಲ್ಲಿ. 2 ವರ್ಷ PUCಗೆ ಅವನ ಮನೆ ಕಾಲೇಜಿಂದ 2 ಕಿಲೋಮೀಟರ್ ದೂರವೂ ಇಲ್ಲ, ಒಂದು ರೋಡ್ ಕ್ರಾಸ್ ಆದರೆ ಅವನ ಮನೆ. ಅಪ್ಪ LIC ಡೆವಲಪ್ಮೆಂಟ್ ಆಫೀಸರು, ತಾಯಿ ಹೈಸ್ಕೂಲ್ನ HM. ಇವನು 2 ವರ್ಷದ PUCಗೆ ಬಂದಾಗ ನಾನು ಅವನ ಹಿಸ್ಟ್ರಿ ತೆಗೆದು ನೋಡಿದೆ, ಒಂದೇ ಒಂದು ರಜೆ ತೆಗೆದಿಲ್ಲ, ಒಂದು ಸಂಡೇ ಕೂಡ ಅವನ ಮನೆಯಲ್ಲಿ ಇರಲಿಲ್ಲ. ಬೆಳಿಗ್ಗೆ 6:25ಕ್ಕೆ ಗೇಟಲ್ಲಿ ಬರ್ತಾನೆ ಕಾಲೇಜಿಗೆ. ಅಲ್ಲಿ ಗೇಟಲ್ಲಿ ಬರುವಾಗ ರೆಸ್ಟ್ರಿಕ್ಷನ್ಸ್ ಎಂಟ್ರಿ ಇರ್ತದೆ. 6:25ಕ್ಕೆ ಕಾಲೇಜಿನ ಗೇಟ್ ಒಳಗಡೆ ಬಂದರೆ ಸಂಜೆ 10:20ಕ್ಕೆ ಗೇಟಿಂದ ಹೊರಗೆ ಹೋಗಿದ್ದಾನೆ. 1 ದಿವಸ ಅಲ್ಲ, 2 ದಿವಸ ಅಲ್ಲ, ತಿಂಗಳ ಅಲ್ಲ, 2 ವರ್ಷ. ಅದೇ ಸ್ಟೂಡೆಂಟು ಲಾಸ್ಟ್ ಇಯರ್ನಲ್ಲಿ ಆಲ್ ಇಂಡಿಯಾ ಕಾಮೆಡ್ ಕೆ ಎಕ್ಸಾಮ್ ಫಸ್ಟ್ ರ್ಯಾಂಕ್ ಆ್ಯಂಡ್ ಜನರಲ್ ಕ್ಯಾಟಗರಿ JEE 666 ರ್ಯಾಂಕ್. ಕರೆಂಟ್ಲಿ he is studying in IISRC ಬ್ಯಾಂಗ್ಳೂರ್ನ ಮಲ್ಲೇಶ್ವರಮಲ್ಲಿ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತಿದೆ. ನಾನು ಅದ್ರ ಒಳಗಡೆ ಹೋಗಲಿಕ್ಕೆ ಬ್ಯಾಂಗ್ಳೂರ್ನಲ್ಲಿದ್ದಾಗ ತುಂಬ ಟ್ರೈ ಮಾಡ್ತಿದ್ದೆ, ಒಳಗೆ ಬಿಡ್ತಿರ್ಲಿಲ್ಲ ಸೆಕ್ಯೂರಿಟಿ. ಅದು ಅಲ್ಲಿನ ಅವ್ರದ್ದು ಯಾರದೋ ರೆಕಮೆಂಡೇಶನ್ ಬೇಕಿಲ್ಲ ಅಂದರೆ ಬಿಡ್ತಿರ್ಲಿಲ್ಲ. ನನಗೆ ಅದೇ ಸ್ಟೂಡೆಂಟು ಲಾಸ್ಟ್ ನಾನು ಜನವರಿಯಲ್ಲಿ ಆ ಇನ್ಸ್ಟಿಟ್ಯೂಷನ್ಗೆ ವಿಸಿಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ. 2 ವರ್ಷ ಅವನ ಸ್ಯಾಕ್ರಿಫೈಸ್. ಇನ್ನೊಂದು ಸ್ಟೂಡೆಂಟಿನ ಕತೆ, ನಮ್ಮ IITಯಲ್ಲಿ ಚೆನ್ನೈ IIT ಈಗ ಟಾಪ್ ಇರುವಂಥದ್ದು. ಅವ್ನ ಡ್ರೀಮೇ ಅದೇ, ಚೆನ್ನೈ IIT ಒಳಗೆ AI ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತೇಳಿ. ಅವನನ್ನು ನಾನು ಪ್ರತಿ ದಿವಸ ಈ ಏಪ್ರಿಲಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಕಾಲೇಜ್ ಎಲ್ಲ ರಜೆ ಇದ್ದು ಎಲ್ಲ ಮಕ್ಕಳು ಅಡ್ವಾನ್ಸಿಗೆ ಇರುವಾಗ ಮನೆಗೆ ಹೋಗಿರ್ತಾರೆ. ಈ ಅಡ್ವಾನ್ಸಲ್ಲಿ ಲಾಸ್ಟಿಗೆ ಫಿಲ್ಟರ್ ಆಗಿ ಉಳಿಯೋದು ಒಂದು 5ರಿಂದ 10 ಮಕ್ಕಳು. ಅಷ್ಟು ಸ್ಟ್ರೆಸ್ ಆಗಿರ್ತಾರೆ, ಬೇಡಪ್ಪ ಅಂತೆಲ್ಲ ಬಿಟ್ಟು ಹೋಗಿರ್ತಾರೆ. ಲಾಸ್ಟಿಗೆ ಒಂದು 2, 5 ಜನ 7 ಜನ ಹೀಗೆ ಈ ಅಡ್ವಾನ್ಸಿಗೆ ಉಳಿತಾರೆ. ಅವನ ತನ್ನ ಮನೆಯದ್ದು 2ನೇ ವರ್ಷ ಸೆಕೆಂಡ್ PUCಯಲ್ಲಿ ಅಡ್ವಾನ್ಸಲ್ಲಿರುವ ಏಪ್ರಿಲ್ ಎಂಡ್ ಮೇ ಅಲ್ಲಿ ಅವನದ್ದು ತಮ್ಮನ ನಾಮಕರಣ ಉಪನಯನ ಕಾರ್ಯಕ್ರಮ ಇತ್ತು. ಕಾಲೇಜ್ ಅಲ್ಲಿಂದ 3 ಕಿಲೋಮೀಟರ್ ದೂರ. ನಾನು ಅಲ್ಲಿಂದನೇ ಕಾರಲ್ಲಿ ಬರುವಾಗ ಆ ಟೈಮ್ನಲ್ಲಿ ನಾನು ಅವನು ಇಬ್ಬರೇ, ಬೇರೆ ಲೆಕ್ಚರರ್ಸ್ ಇಲ್ಲ, ಎಲ್ಲರೂ ರಜೆ ಕೊಟ್ಟಿರ್ತೀವಿ. ಅವನಿಗೋಸ್ಕರ ಕಾಯಬೇಕಲ್ಲ, ನಾನು ಇರ್ತಿದ್ದೆ. ಬೆಳಿಗ್ಗೆ ಬರುವಾಗ ನನ್ನ ಜೊತೆ 8:20ಕ್ಕೆ ಬರ್ತಿದ್ದ, ಸಂಜೆ ಆಗುವಾಗ ಅವ್ನು ನನ್ನ ಜೊತೆನೇ ಹೋಗ್ತಿದ್ದ. ಊಟ ಅಲ್ಲೇ ಫುಡ್ ಕೋರ್ಟ್ ಮೆಸ್ಸಲ್ಲಿ ಏನೋ ಊಟ ಮಾಡ್ತಿದ್ವಿ. ಸೊ ಇದು 1.5 ತಿಂಗಳಾಯಿತು. ಅವನ ತಮ್ಮನ ಉಪನಯನ ಕಾರ್ಯಕ್ರಮಕ್ಕೆ ಅವನ ತಂದೆ ಬರುವಾಗ ನನ್ನ ಹತ್ರ ಕೇಳಿದರು, ಸರ್ ಇವನು ಉಪನಯನ ಕಾರ್ಯಕ್ರಮಕ್ಕೆ ನಾಳೆ ನೀವು ಬರಬೇಕು, ಅವನೊಂದು ರಜಾ ಕೊಡಿ ಸರ್ ಅಂತ ಹೇಳಿದರು. ಆಯಿತು, ನಾನು ಹೇಳ್ತೇನೆ ಅವನಿಗೆ ಅಂತ ಹೇಳಿದೆ. ನಾನು ಬೆಳಿಗ್ಗೆ ಹೋಗುವಾಗ ಅವನು 8:25ಕ್ಕೆ ರೋಡಲ್ಲಿ ನಿಂತಿದ್ದೆ. ನಾನು ಹೇಳಿದ್ದೆ, ತಂದೆಗೆ ರಜೆ ಹೇಳಿದ್ದಲ್ಲೇ ಮರ, ನೀನು ಯಾಕೆ ಬಂದಿದ್ದೀಯಾ ಅಂತ. ಇಲ್ಲ ಸರ್, ರಜೆ ನಾನು ಮತ್ತೆ ತಗೊಳ್ತೇನೆ, ಮಧ್ಯಾಹ್ನ ಊಟಕ್ಕೆ ನಾವು ಒಟ್ಟಿಗೆ ಬರುವ ಅಂತ ಹೇಳಿದೆ. ಸರಿ, ಅವನು ಅವತ್ತು ಬಂದ, 1 ಗಂಟೆವರೆಗಿದ್ದ. 1 ಗಂಟೆಯಿಂದ ಬಂದು ಹೇಳಿದ, ಸರ್ ಮನೆಗೆ ಹೋಗಿ ಊಟ ಮಾಡಿ ಬರ್ತೀವಿ, ಹೋಗುವ ಅಂತ ಹೇಳಿದ. ನಾನು ಕರ್ಕೊಂಡು ಬಂದೆ, ಊಟ ಮಾಡಿದ್ವಿ. 1:30 ಆಗುವಾಗ ಅವನು ಬಂದು ನಂಗೆ ರಿಮೈಂಡ್ ಮಾಡ್ತಾನೆ, ಸರ್ 1:15 ಆಯಿತು ಹೋಗುವ ಅಂತೇಳಿ. ತಮ್ಮನ ಉಪನಯನ ಇವನು ನನಗೆ ಬಂದು ರಿಮೈಂಡ್ ಮಾಡ್ತಾ ಇದ್ದಾನೆ. ಸರಿ, ಕರ್ಕೊಂಡು ಬಂದೆ. ಅದೇ ಸ್ಟೂಡೆಂಟು 332 ಆಲ್ ಇಂಡಿಯಾ JEE ರ್ಯಾಂಕು, ಇವತ್ತು ಚೆನ್ನೈನ IITಯಲ್ಲಿ 4ನೇ ಸೆಮಿಸ್ಟ್ರಲ್ಲಿ ಇದ್ದಾರೆ. ನನಗೆ ನೆಕ್ಸ್ಟು ರಜದಲ್ಲಿ ಬನ್ನಿ ಸರ್, ನಾನು ಕ್ಯಾಂಪಸ್ ಒಳಗಡೆ ತೋರಿಸ್ತೇನೆ ಅಂತೇಳಿ. ಇದು 2ನೇ ಎಕ್ಸಾಂಪಲ್. ಇಲ್ಲಿ ನಿಮಗೆ ಒಂದು ರಜಾ, ಒಂದು ಕಮಿಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಅನ್ನೋದನ್ನು ಪ್ರತಿ ಸ್ಟೂಡೆಂಟ್ ಇದು ಇಮ್ಯಾಜಿನ್ ಮಾಡಿ. ಇದೊಂದು ತುಂಬ ಕಷ್ಟಪಡುವಂಥ ಒಂದು ಕೆಲಸ, ಸ್ಯಾಕ್ರಿಫೈಸ್ ಮಾಡುವಂಥದ್ದು. ಆ ಪೂಜೆ, ಅದು ಆ ಎಂಟರ್ಟೈನ್ಮೆಂಟು, ದೀಪಾವಳಿ ಪಟಾಕಿ, ಇದೆಲ್ಲ ಕಷ್ಟಪಡೋದು, ತುಂಬ ಸ್ಯಾಕ್ರಿಫೈಸ್ ಆಗೋದು ತುಂಬ ಕಷ್ಟ. ನೀವೇನಾದರೂ ಗೋಲ್ ಇಟ್ಟಿದ್ರೆ ಖಂಡಿತ ನೀವು ಇದನ್ನು ಮಾಡಿ ಗೆಲ್ತೀರಿ ಮಕ್ಕಳೇ. ನಿಮ್ಗೆ 3-4 ಎಕ್ಸಾಂಪಲ್ ಹೇಳ್ತೇನೆ. ವೈಭವ್ ಸೂರ್ಯವಂಶಿ ಅಂತ ಹೇಳಿ, ಈಗ ಕ್ರಿಕೆಟ್ನಲ್ಲಿ ನಿಮಗೆಲ್ಲ ಭಾಳ
ಕೇಳಿದ್ದೀರಿ ಈಗಿನ IPL ಮ್ಯಾಚಲ್ಲಿ ಅಲ್ವಾ. ಒಂದು 5 years 6 years ಬ್ಯಾಕ್ ಅದೇ ಹುಡುಗ ಒಂದು ಸ್ಟೇಡಿಯಮಲ್ಲಿ ಕೂತ್ಕೊಂಡು ಅಪ್ಪನ ಜೊತೆ ಬುಮ್ರನ ಹೆಸರು ಹೇಳಲಿಕ್ಕೆ ತುಂಬ ಪರದಾಡ್ತಿದ್ದ. ಅದೊಂದು ವಿಡಿಯೋ ವೈರಲ್ ಆಗಿತ್ತು. ಮೊನ್ನೆ IPL ಅಲ್ಲಿ ಅದೇ ಬುಮ್ರನ ಬೋಲಿಗೆ ಫಸ್ಟ್ ಬಾಲಿಗೆ 6 ಹೊಡೆದಿದ್ದ. ಇಡೀ ವರ್ಲ್ಡಲ್ಲಿ ಯಾರು ಕೂಡ ಅವ್ನ ಬಾಲನ್ನು ಮುಟ್ಲಿಕ್ಕೆ ಆಗದವನನ್ನು IPL ಅಲ್ಲಿ ಹೊಡೆದಿದ್ದ. ಈಗ ಬೆಸ್ಟ್ ಮೊನ್ನೆ ಕ್ರಿಕೆಟ್ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್ ಎಲ್ಲ ಅವನಿಗೆ ಸಿಕ್ಕಿತ್ತು, ನೀವು ನೋಡಿದ್ದೀರಿ. ಆ ಹುಡುಗ ಮಾಡ್ತಾನೆ ಅಂದ್ರೆ ನಮಗೆ ಆಗೋದಿಲ್ವಾ? ನ್ಯಾಷನಲ್ ಲೆವೆಲ್ ಎಕ್ಸಾಮಿಗೆ ಅಥವಾ ನಮ್ಮ ಕಮಿಟ್ಮೆಂಟಿಗೆ ಏನೂ ಇಲ್ಲದ ಒಬ್ಬ ಕೊಹ್ಲಿ ಇವತ್ತು ಲಂಡನ್ನಲ್ಲಿ 4-5 ಮನೆ ತಗೊಳ್ತಾನೆ ಅಂತ ಹೇಳಿದರೆ, ಸ್ಲಮ್ಮಲ್ಲಿದ್ದವನು ಕ್ರಿಕೆಟ್ನಲ್ಲಿ ಯಾರ ಮಾತು ಕೇಳಿದ್ರು ಕೂಡ, ನಿಮಗೆಲ್ಲ ಯಾಕೆ ಇದನ್ನು ಕ್ರಿಕೆಟ್ ಹೇಳ್ತಿದ್ದೀನಿ ಅಂದರೆ ನೀವು ಎಲ್ಲ ಕ್ರಿಕೆಟ್ನ ತುಂಬ ಲೈಕ್ ಮಾಡೋರು. ವಿರಾಟ್ ಕೊಹ್ಲಿ ಇವತ್ತು ದೊಡ್ಡ ಕ್ರಿಕೆಟರ್ ಆಗ್ತಾನೆ. ಆಟ ಆಡಲಿಕ್ಕೆ ಅಥವಾ ಮನೆಯಲ್ಲಿ ಎಲ್ಲೂ ಜಾಗ ಇಲ್ಲದ ಒಬ್ಬ ಸಚಿನ್ ತೆಂಡೂಲ್ಕರ್ ಶಿವಾಜಿ ಗ್ರೌಂಡ್ನಲ್ಲಿ ಪ್ರಾಕ್ಟೀಸ್ ಮಾಡಿ ಗಾಡ್ ಆಫ್ ಕ್ರಿಕೆಟ್ ಆಗ್ತಾನೆ. ಒಬ್ಬ ಸಿನಿಮಾ ನಟ 2 ವರ್ಷದಲ್ಲಿ ಒಂದು ಪಾರ್ಟಿಯನ್ನ ಕಟ್ಟಿ, ತಮಿಳ್ನಾಡಲ್ಲಿ ಪಾಲಿಟಿಕ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ, 2 ಪಕ್ಷ, ಅದು ಹೋರಾಟ, ಫೈಟು, ನೀವೆಲ್ಲ ಕೆಲವು ಪೇರೆಂಟ್ಸ್ ಅದು ಸ್ಟೋರಿ ಕೇಳಿರ್ತೀರಿ. ಅಂಥ ಪಾಲಿಟಿಕ್ಸ್ನಲ್ಲಿ ಒಬ್ಬ CM ಆಗ್ತಾನೆ ಅಂತ ಹೇಳಿದರೆ ನಮ್ಮಿಂದ ಯಾಕೆ ಸಾಧ್ಯ ಇಲ್ಲ? ಈಗಿನ ಪ್ರಪಂಚದಲ್ಲಿ ಈಗಿನ ಪ್ರೆಸೆಂಟ್ ಕರೆಂಟ್ ಇದರಲ್ಲಿ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದು ಯಂಗ್ ಜನ್ರೇಷನಲ್ಲಿ ಇರುವಂಥದ್ದು. ಯಾಕೆ ಮೋದಿಗೆ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅಂತ ಹೇಳಿದರೆ, ಇವತ್ತು ಇಂಡಿಯಾದಲ್ಲಿ ಯಂಗ್ ಜನ್ರೇಷನ್ ತುಂಬ ಇದೆ ಅಂತ ಹೇಳಿ ನಾವು ಮನ್ಸು ಮಾಡಿದರೆ ಇಂಡಿಯಾದವ್ರು ಏನು ಬೇಕಾದರೂ ಮಾಡ್ಬೋದು. ಅಷ್ಟು ಯಂಗ್ ಜನ್ರೇಷನ್ ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಇರುವುದರಿಂದ, ಹಾಗಾದರೆ ನಾವು ಇಲ್ಲಿ ಕೂತ ಪ್ರತಿಯೊಬ್ಬರು ಮಕ್ಕಳು ಆಲೋಚನೆ ಮಾಡಿ, ನಮ್ಮಿಂದ ನಾವೇನು ಡ್ರೀಮ್ ಇಟ್ಟಿದ್ದೀವಿ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ. ಅದನ್ನು ಫುಲ್ಫಿಲ್ ಮಾಡಿ. ಈ 2 ವರ್ಷದಲ್ಲಿ ಅದಕ್ಕೆ ಬೇಕಾದ ಸಪೋರ್ಟ್ ನಮ್ಮಿಂದ ಕಂಪ್ಲೀಟ್ ನಿಮಗೆ ಸಿಗ್ತದೆ. ಈಗ ಎಕ್ಸಾಮ್ ಸಿಸ್ಟಮ್ ಆಗ್ತದೆ. ಇಲ್ಲಿ ಎಕ್ಸಾಮ್ ಸಿಸ್ಟಮ್ ಆದ ನಂತರ ನಿಮ್ಮ ಮಾರ್ಕ್ಗಳು ನಮ್ಮ ಆ್ಯಪ್ನಲ್ಲಿ ಲಾಸ್ಟ್ ಸೆಷನಲ್ಲಿ ಆ್ಯಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ನಿಮಗೆ ಆ್ಯಪ್ನಲ್ಲಿ ಸಿಗ್ತದೆ. ಅದ್ರ ಜೊತೆ ನಿಮಗೆ ಶಾರ್ಟ್ಲಿ ಇನ್ನೊಂದು ವಾರದಲ್ಲಿ ನಿಮ್ಮ ಪೇರೆಂಟ್ ಇದಕ್ಕೆ ಗ್ರೂಪಿಗೆ ನಿಮ್ಮ ನಂಬರ್ಗಳಿಗೆ ಒಂದು ಬ್ರಾಡ್ಕಾಸ್ಟ್ ಗ್ರೂಪ್ ಆಗ್ತದೆ. ನಿಮ್ಮ ಮಗ ಅಥವಾ ಮಗಳ ಕ್ಲಾಸ್ ಟೀಚರ್ ಯಾರು ಅಂತ ಒಂದು ಇನ್ಫಾರ್ಮೇಷನ್ ಬರ್ತದೆ. ಅವರ ನಂಬರನ್ನು ನೀವು ಸೇವ್ ಮಾಡಿ. ಇಲ್ಲಿ ಏನೇ ಆಕ್ಟಿವಿಟೀಸ್ ಇದ್ದರೂ ವಾಟ್ಸಪ್ನಲ್ಲೂ ಆ ಬ್ರಾಡ್ಕಾಸ್ಟಲ್ಲೂ ಬರ್ತದೆ. ಇವನ್ ನಮ್ಮ ಸಾಫ್ಟ್ವೇರ್ನಲ್ಲೂ ಕೂಡ ಪ್ರತಿ ಟೆಸ್ಟಿನ ಮಾರ್ಕ್ ಬರ್ತದೆ. ಪ್ರತಿ 15 ದಿವಸಕ್ಕೊಮ್ಮೆ ಆ ಕ್ಲಾಸ್ ಟೀಚರು ನಿಮ್ಮ ಮಕ್ಕಳನ್ನು ಕರೆದು ಏನು ಪ್ರಾಬ್ಲಮ್ ಇದೆ, ಸಬ್ಜೆಕ್ಟ್ ಅರ್ಥ ಆಗ್ತಾ ಇದೆ ಇಲ್ವಾ, ಅಥವಾ ಹಾಸ್ಟೆಲ್ನಲ್ಲಿ ಬೇರೆ ಇದರಲ್ಲಿ ಯಾವುದೇ ವ್ಯವಸ್ಥೆಯಲ್ಲಿ ಇದ್ದಿದ್ರು ಕೂಡ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಇರ್ತದೆ. ಒಂದು 5 minutes ಒಬ್ಬೊಬ್ಬ ಸ್ಟೂಡೆಂಟನ್ನು ಕರೆದು ಅವ್ರು ಮಾತಾಡ್ಲಿಕ್ಕೆ ಇರ್ತದೆ. ಮಾತಾಡಿದ ನಂತರ ಅವ್ರು ಏನು ಹೇಳಿರ್ತಾರೆ ಅದನ್ನೊಂದು ನೋಟ್ಬುಕ್ಕಲ್ಲಿ ಬರೆದು ಅದನ್ನು ನನಗೆ ನೆಕ್ಸ್ಟ್ ಡೇ ಗುರುವಾರ ಆಗುವಾಗ ಕಳಿಸ್ತಾರೆ, 16ನೇ ದಿವಸಕ್ಕೆ. ಸೊ ಅಗೈನ್ ನಾನು ಮಕ್ಕಳಲ್ಲೂ ಕೂಡ ಮಾತಾಡ್ತೇನೆ ಅಂತ ಪ್ರಾಬ್ಲಮ್. ಈಗ ಫಿಸಿಕ್ಸ್ ತುಂಬ ಟಫ್, ನನಗೆ ಅರ್ಥ ಆಗ್ತಾ ಇಲ್ಲ, ಎಸ್ ಅದು ಬರೆದ್ರೆ 4 ಮಕ್ಕಳು ಇದ್ದರೆ ಆ ಮಕ್ಕಳನ್ನು ಕರಿತೇನೆ. ಒಮ್ಮೆ ಕ್ಲಾರಿಟಿ ಕೇಳಿದ ನಂತರ ಲೆಕ್ಚರರ್ಸಿಗೆ ಹೇಳ್ತೇನೆ, ನೋಡಿ ಈ ಥರ ಮಕ್ಕಳದ್ದು ಪ್ರಾಬ್ಲಮ್ ಇದೆ, ಇದನ್ನು ಸಾಲ್ವ್ ಮಾಡಿ ಅಂತೇಳಿ. ತಿಂಗಳಿಗೊಮ್ಮೆ ನಾನೇ ಕ್ಲಾಸಿಗೆ ಹೋಗಿ ಮಕ್ಕಳ ಹತ್ರ ಸಬ್ಜೆಕ್ಟಿನ ಬಗ್ಗೆ ಫೀಡ್ಬ್ಯಾಕನ್ನು ತೆಗಿತೇನೆ. ಇದು ನಿಮಗೆ ಅಕಾಡೆಮಿಕ್ ಆ್ಯಂಡ್ ಕಮ್ಯುನಿಕೇಷನಿಗೆ ಸಂಬಂಧಪಟ್ಟು, ಹಾಗೆ ಕ್ಲಾಸ್ ಟೀಚರ್ಗೆ ಸಂಬಂಧಪಟ್ಟು ಇರುವಂಥದ್ದು. ಹಾಗೆ ರಜಾ ಸಂದರ್ಭಗಳಲ್ಲಿ ಹೆಚ್ಚಿನ ರಜಕ್ಕೆ ಮೊದಲು ಹೇಳಿದ ಹಾಗೆ ನೀವು ಯಾರೂ ಕೂಡ ಫೋಕಸ್ ಮಾಡದೆ, ಅನಿವಾರ್ಯತೆ ಇದ್ದಾಗ ಮಾತ್ರ ನಮ್ಮ ಸಿಸ್ಟಮಲ್ಲಿ ಏನಿದೆ, ಐದರ್ ವಾಟ್ಸಪ್ ಆರ್ ಥ್ರೂ ಮೇಲ್ ನಿಮ್ಮ ರಿಕ್ವೆಸ್ಟ್ ಇದ್ದರೆ ಅದಕ್ಕೆ ನಮ್ಮಿಂದ ರಿಪ್ಲೈ ಬಂದಿರ್ತದೆ. ನೀವು ಆ ಟೈಮ್ನಲ್ಲಿ ರಜಕ್ಕೆ ನಾವು ಪರ್ಮಿಷನ್ ಕೊಟ್ಟ ನಂತರ ನೀವು ರಜವನ್ನು ಅಪ್ರೂವಲ್ ಮಾಡ್ಕೊಳ್ಬೋದು. ಮತ್ತು ಕಡ್ಡಾಯವಾಗಿ 2 ವರ್ಷವೂ ಕೂಡ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಪೋಷಕರೇ ಬರಬೇಕು, ಬೇರೆ ಯಾರನ್ನು ಕೂಡ ಕಳಿಸ್ಬೇಡಿ. ಪಕ್ಕದವರು, ಚಿಕ್ಕಪ್ಪ, ದೊಡ್ಡಮ್ಮ ಯಾರೇ ಇದ್ದಿರಬಹುದು. ತುಂಬ ಇನ್ಸಿಡೆಂಟ್ಗಳನ್ನು ಹಾಸ್ಟೆಲ್ ಸಿಸ್ಟಮಲ್ಲಿ 8 ವರ್ಷದಲ್ಲಿ ನಾನು ನೋಡಿದ್ದೇನೆ. ಲೆಟರ್ ಕೊಟ್ಟಿರ್ತಾರೆ, ಮಕ್ಕಳು ಬೇರೆ ಹವ್ಯಾಸಕ್ಕೆ ಇದಾಗಿರ್ತಾರೆ. ಬ್ಯಾಂಗ್ಳೂರಿಂದ ಬಂದ 3 ಜನ ಮಕ್ಕಳ ಪೇರೆಂಟ್, ಒಬ್ಬರು ಪೇರೆಂಟ್ ಬಂದಿದ್ದು. ನಮ್ಮ SWಗೆ ಹೇಳ್ತಾರೆ, ಅವರ ಕಸಿನು ಒಮ್ಮೆ ಕಳಿಸಿ ಅಂತ. ಅವರ ಪೇರೆಂಟಿಗೆ ವಿಡಿಯೋ ಕಾಲ್ ಮಾಡಿದ್ರು, ಅವ್ರ ಹತ್ರ ಕಳಿಸಿ, ನಾವು ಜವಾಬ್ದಾರಿ ಅಂತ ಹೇಳಿದರು. 4 ಮಕ್ಕಳನ್ನು ಒಂದು ಪೇರೆಂಟ್ ಜೊತೆ ಕಳಿಸಿದ್ವಿ. ಈ ಪೇರೆಂಟು ಅವರ ಮಗನನ್ನು ಕರ್ಕೊಂಡು ಹೋದ ರೂಮ್ನಲ್ಲಿ ಒಂದು ರೂಮ್ ಮಾಡಿದ್ರು, ಅವ್ರ ರೂಮಲ್ಲಿದ್ದರು. ಅಮ್ಮ ನಾನು ಪಕ್ಕದ ರೂಮಿಗೆ ಹೋಗಿ ಬರ್ತೇನೆ ಅಂತ, ಫ್ರೆಂಡ್ಸ್ ರೂಮಿಗೆ ಹೋಗಿ ಬರ್ತೇನೆ ಅಂತ ಹೋದ. ರಾತ್ರಿ 8 ಗಂಟೆಯಿಂದ 11:15ವರೆಗೆ ಡ್ರಿಂಕ್ಸು, ಸಿಗರೇಟು ಎಲ್ಲ ಮಾಡಿ ಫೋಟೋ ತೆಗೆದು ಅದನ್ನು ಇದು ನಮ್ಮ ಇನ್ಸ್ಟಾಗ್ರಾಮ್ದಲ್ಲಿ ಬಿಟ್ಟರು. ಹಾಳಾದ ಮಕ್ಕಳು ಯಾರು? ನಾವು ಯಾವಾಗ ವಿಡಿಯೋ ಕಾಲ್ ಮಾಡಿ ಪರ್ಮಿಷನ್ ಕೊಟ್ಟಿರ್ತೀವಿ, ಇಂಥ ತುಂಬ ಕೇಸಸ್ಗಳನ್ನು ನಾನು ಹೇಳುವಂಥದ್ದು. ಬಸ್ಸಲ್ಲಿ ಅಲೋನ್ ಆಗಿ ಕಳಿಸಿ ಹೇಳ್ತೀರಿ, ಆ ಟೈಮ್ನಲ್ಲೂ ನಾವು ಈ ಥರ ಪ್ರಾಬ್ಲಮ್ ಆದದ್ದನ್ನು ನೋಡಿದ್ದೀವಿ. ಹಾಗಾಗಿ ದಯಮಾಡಿ 2 ವರ್ಷ ಈ ನಿಮ್ಮ ಮಕ್ಕಳಿಗೋಸ್ಕರ, ಅವರು ಹಾರ್ಡ್ಲಿ ನಿಮಗೊಂದು ನಮ್ಮ ಜನರಲ್ ಔಟಿಂಗ್ ಅಥವಾ ನಮ್ಮ ಔಟಿಂಗ್ ಅಂತ ಇರೋದು ಒಂದು 2 times ಇರ್ತದೆ. 2 ವರ್ಷ ನೀವು ಇದಕ್ಕೆ ನಮ್ಮ ಜೊತೆ ಸಪೋರ್ಟ್ ಮಾಡಿ. ಕಂಪಲ್ಸರಿ ಪೇರೆಂಟ್ ಬಂದೇ ನೀವು ಕರ್ಕೊಂಡು ಹೋಗಬೇಕು. ಬೇರೆ ಎಮರ್ಜೆನ್ಸಿ ಕೇಸಲ್ಲಿ ಏನೋ ಡೆತ್ ಕೇಸ್ ಆಗಿದೆ ಅಂಥ ಟೈಮಲ್ಲಿ ಇದ್ದರೆ ನೀವು ಅಥೆಂಟಿಕ್ ಲೆಟರ್ ಕೊಟ್ಟು, ಅದಕ್ಕೂ ಆಪ್ಷನ್ಸ್ ಏನಂತ ಹೇಳಿದರೆ
ನೀವು ವೆಹಿಕಲ್ ಮಾಡಿ ಕಳಿಸಿ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಪ್ಷನ್ಸ್ ಇಟ್ಟರೆ ಒಳ್ಳೇದು. ಕೆಲವರಿಗೆ ಅದು ಫೈನಾನ್ಷಿಯಲಿ ಬರ್ಡನ್ ಇದ್ರೂ ಕೂಡ ಅದಕ್ಕೆ ಆಲ್ಟರ್ನೇಟಿವ್ ಏನಾದರೂ ವ್ಯವಸ್ಥೆ ಮಾಡಿದರೆ ಬೆಟರು. ಇಲ್ಲ ಅಂತ ಹೇಳಿದರೆ ಇಂಥ ಇನ್ಸಿಡೆಂಟ್ಗಳನ್ನು ಮಕ್ಕಳು ಅಥವಾ ಬೇರೆ ಇದರಲ್ಲಿ ಕೂಡ ಮಿಸ್ಯೂಸ್ ಆದದ್ದನ್ನು ನೋಡಿದ್ದೀವಿ. ಹಾಗಾಗಿ ಅದಕ್ಕೆ ನೀವು ಆಸ್ಪದ ಕೊಡಬೇಡಿ. ಅಂಥ ರಜೆಗಳು ಬೇರೆ ಏನಾದರೂ ಬೇಕಿದ್ದರೆ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಮೂರನೇದು ಹೆಲ್ತ್ ಇಶ್ಯೂಸ್. ಕೆಲವು ಮಕ್ಕಳಿಗೆ ಏನಾದರೂ ಹೆಲ್ತ್ ಡಿಸೀಸ್ ಇದ್ದರೆ ಅದನ್ನು ದಯಮಾಡಿ ವಾರ್ಡನ್ ಮತ್ತು ಚೀಫ್ ವಾರ್ಡನ್ಗೆ ಒಂದು ಮೆಸೇಜ್ ಕೊಟ್ಟಿರಿ. ಯಾವುದನ್ನು ಕೂಡ ಹೈಡ್ ಮಾಡಬೇಡಿ. ಏನಾದರೂ ಅವ್ರಿಗೆ ಹುಷಾರಿರಲಿಲ್ಲ, ಈ ಥರ ಇತ್ತು, ಯಾಕೆಂದ್ರೆ ಅದು ನಮ್ಮ ಕೇರ್ ಮಾಡಲಿಕ್ಕೆ ಇನ್ನೂ ಈಸಿ ಆಗ್ತದೆ. ಗೊತ್ತಿಲ್ಲದಿದ್ದಾಗ ಸಡನ್ ಆಗಿ ನಮ್ಮಲ್ಲೂ ಕೂಡ ಅವರಿಗೆ SW ಅಥವಾ ಚೀಫ್ ವಾರ್ಡನ್ ಅಥವಾ ವಾರ್ಡನ್ಸಿಗೆ ಅದು ಪ್ರಾಬ್ಲಮ್ ಆಗ್ಬಹುದು. ಹಾಗಾಗಿ ಅಂಥ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ನೀವು ಅದನ್ನು ವಿದ್ಯಾರ್ಥಿಗಳದ್ದು ಏನಾದರೂ ನಿಮ್ಮ ಮಕ್ಕಳದ್ದಿದ್ದರೆ ಚೀಫ್ ವಾರ್ಡನ್ ಮತ್ತು ವಾರ್ಡನ್ಸಿಗೆ ಅದನ್ನು ತಿಳಿಸಿ. ಮತ್ತು 4ನೇ ಪಾಯಿಂಟು ಪೇರೆಂಟ್ ಟೀಚರ್ ಮೀಟಿಂಗ್. ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕೆಂದರೆ ನಾನು ಮೊದಲೇ ಹೇಳಿದೆ, ಶಿಕ್ಷಣ ಅಂತ ಹೇಳಿದರೆ ನಾವು ಅದನ್ನು 2 ಚಪ್ಪಾಳೆಗಳು ಸೇರಿದರೆ ಮಾತ್ರ ಹೇಗೆ ಒಂದು ಕ್ಲಾಪ್ ನೀಟಾಗಿ ಆಗ್ತದೆ, ಅದೇ ರೀತಿ ಈ ಎಜುಕೇಷನ್ ಸಿಸ್ಟಮ್. ಒಂದು ಪೇರೆಂಟ್ಸ್ ಕಡೆಯಿಂದ ಸಪೋರ್ಟ್ ಬೇಕು, ಇನ್ನೊಂದು ನಮ್ಮ ಕಡೆಯಿಂದ ಇರಬೇಕು. ಅದು ಎರಡಿದ್ರೆ ಮಾತ್ರ ಒಂದು ಒಳ್ಳೆ ಕ್ಲಾಪ್ ಅಥವಾ ಒಂದು ಒಳ್ಳೆ ಸ್ಟೂಡೆಂಟು ಒಳ್ಳೆ ಅಕಾಡೆಮಿಕ್ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಪ್ರತಿ ಹಂತದಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗನ್ನು ನಾವು ಕರೆದಾಗ ದಯಮಾಡಿ ಅದನ್ನು ಮಿಸ್ ಮಾಡಬೇಡಿ. ಹಾರ್ಡ್ಲಿ ಫಸ್ಟ್ ಇಯರ್ 2, ಸೆಕೆಂಡ್ ಇಯರ್ 2, ಸೆಕೆಂಡ್ ಇಯರ್ನಲ್ಲಿ ಮೇ ಬಿ 3ನೇ ಮೀಟಿಂಗನ್ನು ಕಂಡಕ್ಟ್ ಮಾಡ್ಬೋದು. ಸೊ ಒಟ್ಟು 5 ಮೀಟಿಂಗ್ಗಳು 2 ವರ್ಷದಲ್ಲಿ ನೀವು ಬರಲಿಕ್ಕೆ ಇರುವಂಥದ್ದು. ನಾವು ಅದನ್ನು ಕೂಡ ನಿಯರೆಸ್ಟ್ ನಿಮ್ಮ ಔಟಿಂಗ್ ಅಥವಾ ಬಿಟ್ಟು ಹೋಗುವ ಟೈಮಲ್ಲೇ ನಾವು ಇಟ್ಟಿರ್ತೀವಿ ಹೊರತು ಈಗ ನೀವು ಈ ವಾರ ಬಂದು ಬಿಟ್ಟು ಹೋಗ್ತೀರಿ, ನೆಕ್ಸ್ಟ್ ವಾರ ಮೀಟಿಂಗ್ ಆ ಥರ ಇಡೋದಿಲ್ಲ. ನೀವು ವೆದರ್ ನೀವು ವೆಕೇಶನ್ ಹಾಲಿಡೇ ದಸರಾಕ್ಕೆ ಬರುವಾಗ ಕರ್ಕೊಂಡು ಹೋಗ್ಲಿಕ್ಕೆ ಇರುವಾಗಲೂ ಬಿಟ್ಟಿರ್ಬೋದು, ಅಥವಾ ಬಂದಾಗ ಕರ್ಕೊಂಡು ಬರುವಾಗ ನಿಮಗೆ ಪೇರೆಂಟ್ ಟೀಚರ್ ಮೀಟಿಂಗನ್ನು ನಾವು ಕಂಡಕ್ಟ್ ಮಾಡಿರ್ಬೋದು. ಆ ಟೈಮ್ನಲ್ಲಿ ಕಂಪಲ್ಸರಿ ನೀವು ಬಂದು ಡಿಸ್ಕಸ್ ಮಾಡಿ, ನಿಮ್ದು ಏನು ಒಪಿನಿಯನ್ ಇದೆ ಅದನ್ನು ಶೇರ್ ಮಾಡಿ ಕ್ಲಾಸ್ ಟೀಚರಲ್ಲಿ. ನಿಮ್ಗೇನಾದರೂ ಬೇರೆ ಒಪಿನಿಯನ್ ಏನಾದರೂ ಕಂಡು ಬಂದರೆ ಅದನ್ನು ವಾಟ್ಸಪ್ಪಲ್ಲ ಅಥವಾ ಮೇಲಲ್ಲಿ ಶೇರ್ ಮಾಡಿ. ಖಂಡಿತ ನಾವು ನಿಮಗೆ ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಮತ್ತು ವಿದ್ಯಾರ್ಥಿಗಳಿಗೆ ಒಂದಷ್ಟು ಸೂಚನೆ. ಪನಿಷ್ಮೆಂಟು ಇರ್ತದೆ. ಎಜುಕೇಷನ್ ಅಂತ ಹೇಳಿದರೆ ಶಿಕ್ಷೆ, ಶಿಸ್ತು, ಇದು 2 ಸೇರಿದ್ರೆ ಶಿಕ್ಷಣ. ನಾನು ಯಾವಾಗಲೂ ಮಕ್ಕಳಿಗೆ ಹೇಳುವಾಗ ಹೇಳ್ತೇನೆ, ಪೇರೆಂಟ್ಸಲ್ಲೂ ನಾನು ಇದನ್ನು ಕಳಕಳಿಯಿಂದ ಕೇಳ್ತೇನೆ. ಶಾಲೆಯಲ್ಲಿ ಟೀಚರ್ಸು ಅಥವಾ ಸ್ಕೂಲ್ನಲ್ಲ ಕಾಲೇಜ್ನಲ್ಲ ಟೀಚರ್ಸು ನಾವು ಪನಿಷ್ ಮಾಡದೇ ಇದ್ದರೆ ನಾಳೆ ನಮ್ಮ ಮಕ್ಕಳನ್ನ ಪೊಲೀಸ್ ಸ್ಟೇಷನಲ್ಲಿ ಪನಿಷ್ ಮಾಡೋ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ನಾವು ಆಸ್ಪದ ಕೊಡೋದು ಬೇಡ. ಎರಡನೇದು, ನೀವು ಏನಾದರೂ ಮಾತಾಡುವಾಗ ನಮ್ಮಲ್ಲಿ ಅಥವಾ ನೀವು ಯಾರಾದರೂ ನಿಮ್ಮ ಮನೆಯಲ್ಲಿ ಜೋರಾಗಿ ಎಲ್ಲಾದರೂ ಮಾತಾಡೋದಿದ್ರೆ, ಯಾರಿಗಾದ್ರೂ ಜೋರಾಗಿ ಮಾತಾಡ್ತೀರಿ, ಸಿಟ್ಟು ಬರ್ತದೆ, ಬಂದಾಗ ನಾವು ಮಾತಾಡ್ತೀವಿ, ಅದನ್ನು ಮಕ್ಕಳ ಎದುರುಗಡೆ ಮಾತಾಡಬೇಡಿ. ನೀವು ಹೊರಗಡೆ ಹೋಗಿ ಮಾತಾಡಿ. ಇಲ್ಲ ಇಲ್ಲಿ ಟೀಚರ್ಸ್ ಅದ್ರ ಏನಾದರೂ ನಿಮಗೆ ತಪ್ಪಾಗಿದ್ದರೆ ಅಂಥ ವಿಷಯಗಳಲ್ಲಿ ಮಾತಾಡಬೇಕಿದ್ರೆ ನಾವು ಮಕ್ಕಳು ಇಲ್ಲದಿದ್ದಾಗ ಮಾತಾಡುವ. ಇಲ್ಲ ಅಂದರೆ ಖಂಡಿತ ನಾವು ಮಕ್ಕಳನ್ನು ತಪ್ಪು ದಾರಿಗೆ ಕೊಂಡು ಹೋಗ್ತೀವಿ. ಸೊ ಈ 2 ವಿಷಯದಲ್ಲಿಯೂ ಕೂಡ ನಾವು ಕಾಳಜಿಯಿಂದಿರುವ. ಮಕ್ಕಳಿಗೆ ಪನಿಷ್ ಮಾಡಿದಾಗ, ಯಾಕಂದರೆ ತಪ್ಪು ಮಾಡೋದಿದ್ದರೆ ಯಾರೂ ಕೂಡ ಯಾವ ಸ್ಟೂಡೆಂಟಿಗೂ ಯಾವ ವಿದ್ಯಾರ್ಥಿಗೂ ಪನಿಷ್ ಮಾಡೋದಿಲ್ಲ. ತಪ್ಪು ಮಾಡಿದಾಗ ಮಾತ್ರ ಆ ಶಿಕ್ಷೆ ಅಂತಿದ್ದರೆ ಮಾತ್ರ ಶಿಕ್ಷಣ ಸಿಗ್ತದೆ, ಇಲ್ಲಾಂದರೆ ಅವರ ಟ್ರ್ಯಾಕಲ್ಲಿ ಇರುವುದಿಲ್ಲ. ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಸ್ಟೂಡೆಂಟ್ಸಿಗೂ ಕೂಡ. ಅದನ್ನು ನಾಳೆ ಮಧ್ಯಾಹ್ನ ನಿಮಗೆ ಓರಿಯೆಂಟೇಷನಲ್ಲಿ ಕೂತು ನಾವು ಹೇಳ್ತೀವಿ. ಆ್ಯಂಡ್ ಗರ್ಲ್ಸ್ ಆ್ಯಂಡ್ ಬಾಯ್ಸಿನ ಕಮ್ಯುನಿಕೇಷನ್ ಮಾಡಲಿಕ್ಕಿಲ್ಲ, ಕ್ಲಾಸ್ ಬಂಕ್ ಮಾಡಲಿಕ್ಕಿಲ್ಲ, ಕ್ಲಾಸಿಗೆ ಬರುವಾಗ ID ಕಾರ್ಡ್ ಕಂಪಲ್ಸರಿ ಇರಬೇಕು, ಹೇರ್ ಕಟ್ಟಿಂಗ್, ಕಾಲೇಜ್ ಡ್ರೆಸ್ ಕೋಡ್ ಏನಿದೆ ಅದನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕು. ಆಮೇಲೆ ಇಲ್ಲಿ ಕೆಲವು ಕಮಿಟಿಗಳಿರ್ತದೆ, ಡಿಸಿಪ್ಲಿನ್ ಕಮಿಟಿ, ಎಕ್ಸಾಮಿನೇಷನ್ ಕಮಿಟಿ, ಆಮೇಲೆ ಟೀಚರ್ಸಿನ ಒಂದೊಂದು ಕಮಿಟಿಗಳು, ಕಲ್ಚರಲ್ ಕಮಿಟಿ, ಇಂಟರ್ ಕಾಲೇಜ್ ಫೆಸ್ಟ್ ಕಮಿಟಿ, ಈ ರೀತಿಯ ಕಮಿಟಿಗಳಿರ್ತದೆ. ಆ ಕಮಿಟಿ ಹೆಡ್ಗಳು ಏನು ಡಿಸೈಡ್ ಮಾಡಿ ರೂಲ್ಸನ್ನು ಮಾಡಿರ್ತಾರೆ ಅದನ್ನು ನೀವು ಫಾಲೋ ಮಾಡಲೇಬೇಕಾಗ್ತದೆ. ಸೊ ಅದನ್ನು ಚಾಚು ತಪ್ಪದೆ ಪರಿಪಾಲಿಸಬೇಕು. ಹಾಗೆ ಕಾಲೇಜ್ ಪ್ರಾಪರ್ಟಿ ಇದೊಂದು ನಾನು ಕೆಲವು ಕಡೆ ನೋಡುವಂಥದ್ದು, ಮೇ ಬಿ ಫಸ್ಟ್ ಇಯರ್ನಲ್ಲಿ ಆ ರೀತಿಯ ಕಾನ್ಸೆಪ್ಟ್ ಇಲ್ಲ, ಬಟ್ ಹೋಗ್ತಾ ಇರ್ತದೆ. ನಿಮ್ಮ ಮನೆಯಲ್ಲಿರೋ ಒಂದು ಕಮೋಡನ್ನು ನಿಮ್ಮ ಮಗ ಅಥವಾ ಮಗಳು ಬೇಕಂತೇಳಿ ಒಡೆದು ಹಾಕಿದ್ರು, ಏನು ಮಾಡ್ತೀರಿ? ಒಂದು ಪನಿಷ್ಮೆಂಟ್ ಇರ್ತದೆ, ಬೈತೀವಿ, ನನಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ ಅಂತ ಹೇಳ್ತೀವಿ. ಹಾಗೆ ಒಂದು ಕಾಲೇಜಿನಲ್ಲಿ ನೋಡಿ, ನಾನು ಆ್ಯಕ್ಚುಲಿ ರಿಯಲಿ ನಮ್ಮ ಚೇರ್ಮನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಈ ರೀತಿಯ ಒಂದು ಅಕಾಡೆಮಿಕ್ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದರ ಹಿಂದೆ ಎಷ್ಟು ಶ್ರಮ ಇರ್ಬೋದು ನೋಡಿ. ನಾವಿಲ್ಲಿ ಕೂತಾಗ ಇದರ ಒಂದು ಪ್ರಾಪರ್ಟಿಯನ್ನು ಹಾಳು ಮಾಡೋ ಮನಸ್ಸು ನಮಗೆ ಬರ್ತದ? ಇಷ್ಟು ಅದ್ಭುತವಾಗಿ ಮಾಡಿಕೊಟ್ಟದ್ದು. ನೀವು ಪೇರೆಂಟ್ಸ್ ಇಲ್ಲಿಯೇ ನೀವು ಹೋಗುವಾಗ ನಿಮ್ಮ ಈಗ ಅಡ್ಮಿಷನ್ಸ್ ಎಲ್ಲ ರೂಮ್ ಇದೆ, ಅಲ್ಲಿ ನೀವು ಒಂದು ವಾಶ್ರೂಮಿಗೆ ಹೋಗಿ. ನೀವು ಯಾವುದಾದ್ರೂ ಕಾಲೇಜಲ್ಲಿ ಆ ರೀತಿ ಒಂದು ವಾಶ್ರೂಮನ್ನು ನೋಡಿ ಉಂಟಾ ಅಂತ, ಒಂದು ಕ್ಲೀನ್ ಮೇಂಟೆನೆನ್ಸ್ ನೋಡಿ, ಅಷ್ಟು ಹೈಜೀನ್ ಆಗಿ ಉಂಟಾ ಅಂತ ನೋಡಿ. ಸೊ ಅಂಥ ಪ್ರಾಪರ್ಟಿಗಳನ್ನು ನಾವು ಹಾಳು ಮಾಡಬೇಕಾದ್ರೆ, ಸೊ ಅಂಥದ್ದು ಹಾಳಾದರೆ ದಯಮಾಡಿ ಪನಿಷ್ಮೆಂಟ್ ಇರ್ತದೆ. ಪ್ಲಸ್ ಯಾವುದಾದ್ರೂ ಪನಿಷ್ಮೆಂಟಲ್ಲಿ ನಮಗೆ ಹಣ ಬೇಡ, ಅದರ ಪೆನಾಲ್ಟಿಯಲ್ಲಿ ಹಣ ಬೇಡ. ಲೈಬ್ರರಿ ಬುಕ್ ಕಾಂಟ್ರಿಬ್ಯೂಷನ್ ಅಂತ ಇರ್ತದೆ, ಲೈಬ್ರರಿಯಲ್ಲಿ ಅದರ ವರ್ತ್ ಎಷ್ಟು ಅಂತ ಹಾಕಿರ್ತಾರೆ. ಸೊ ಆ ಬುಕ್ನ ಕಾಂಟ್ರಿಬ್ಯೂಷನ್ ಲೈಬ್ರರಿ ಕೊಡಬೇಕು. ಸೊ ಅದು ನಾವು
ಯಾವ ಮಕ್ಕಳಿಂದನೂ ಬರಬಾರ್ದು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಎವ್ರಿ ಇಯರ್, ಯಾಕಂದ್ರೆ ನಾವು ಒಂದು 25,000-30,000 ಅಡಿಷನಲ್ ಬೇರೆ ಬೇರೆ ಕಾಂಪಿಟೇಟಿವ್ ಬುಕ್ಕನ್ನು ಕಾಲೇಜ್ ವತಿಯಿಂದನೇ ತರಿಸ್ತೀವಿ. ಸೊ ಮಕ್ಕಳಿಂದ ನನಗೆ ಅಂತ ಯಾವ ಬುಕ್ ಬೇಡ ಅಂತ ಹೇಳಿದರೆ ಅವ್ರು ಯಾವುದು ತಪ್ಪು ಮಾಡದೇ ಇದ್ರೆ ಆಯಿತು. ಮೊಬೈಲ್ ತಂದು ಎಲ್ಲಿಯಾದರೂ ಸಿಕ್ಕಾಕಿಕೊಂಡ್ರೆ ಇನ್ನೊಂದು ಮೊಬೈಲ್ ಪರ್ಚೇಸ್ ಮಾಡ್ಬೋದು. ಆ ಲೆವೆಲಿಗೆ ಪೆನಾಲ್ಟಿ ಇರ್ತದೆ. ಲೈಕ್ 25,000 rupees ಒಂದು ಮೊಬೈಲ್ನ ವರ್ತ್ ಇರ್ತದೆ. ಆ ಮೊಬೈಲ್ ಕೊಡೋದಿಲ್ಲ, ನಿಮ್ಮ ಎದ್ರೆ ಅದನ್ನು ಡ್ಯಾಮೇಜ್ ಮಾಡಿರ್ತೀವಿ, ಮೊಬೈಲ್ ಕೊಡೋದಿಲ್ಲ. ಯಾಕಂದ್ರೆ ನೀವು ಮೊಬೈಲ್ ಬಿಡಬೇಕು ಅಂತ ಇಲ್ಲಿ ಸೇರಿಸಿದ್ದಲ್ವಾ, ಟಿ ವಿ ನೋಡಬಾರ್ದು ಅಂತ ಸೇರಿಸಿದ್ದಲ್ವಾ, ಬೇರೆ ಫ್ರೆಂಡ್ಸ್ ಜೊತೆ ಹೋಗಬಾರ್ದು ಅಂತ ನೀವು ಹಾಸ್ಟೆಲಿಗೆ ಸೇರಿಸ್ತಿದ್ದೀರಿ. ಎಸ್ ಆರ್ ನೋ? ಸೊ ಅದಿದ್ರೆ ಮಾತ್ರ ಅಕಾಡೆಮಿಕ್ ಬರ್ತದೆ ಅಂತಲ್ವಾ. ಹಾಗಿದ್ದಾಗ ಇಲ್ಲಿ ಬಂದು ಅದೇ ಫ್ರೆಂಡ್ಶಿಪ್ ಮಾಡಿ ಹಾಳಾದರೆ, ಇಲ್ಲಿ ಬಂದು ಅದೇ ಮೊಬೈಲ್ ಯೂಸ್ ಮಾಡಿ ಹಾಳಾದರೆ, ಇಲ್ಲಿ ಬಂದು ಅದೇ ಟಿ ವಿ ನೋಡಿ ಹಾಳಾದರೆ, ಹಾಗಾಗಿ ಹಾಳಾಗೋದು ಬೇಡ. ಅದು ಯೂಸ್ ಮಾಡದೇ ಇದ್ದ ಹಾಗೆ ಈ ಪೆನಾಲ್ಟಿ ಸಿಸ್ಟಮ್ ಇರ್ತದೆ. ಸೊ ಹಾಗಾಗಿ ಅದನ್ನು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದರ ಜೊತೆ ಔಟಿಂಗ್ ಕಾನ್ಸೆಪ್ಟನ್ನು ಮತ್ತು ನಮ್ಮ ಅಕಾಡೆಮಿಕ್ ಸಿಸ್ಟಮನ್ನು ಕಂಪ್ಲೀಟ್ ಆಗಿ ನಿಮಗೆ ಮುಂದಿನ ದಿನಗಳಲ್ಲಿ ಮಕ್ಕಳ ಕಾಲೇಜ್ ಕ್ಯಾಲೆಂಡ್ರಲ್ಲಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಹಾಕಿರ್ತೀವಿ, ದಟ್ ಈಸ್ ದ ಫೈನಲ್. ಸ್ಟೂಡೆಂಟ್ ಫೋನಿಗೆ, ಪೇರೆಂಟ್ಸಿಗೆ ಫೋನ್ ಮಾಡುವಾಗ ಅದನ್ನು ಕಮ್ಯುನಿಕೇಟ್ ಮಾಡಿ. ಸೊ ಇದರ ಜೊತೆ ನಮ್ಮ ಡೇ ಬೋರ್ಡ್ಸ್ ಮಕ್ಕಳ ಪೇರೆಂಟ್ಸ್ ಕೂಡ ಇದ್ದೀರಿ, ನಿಮ್ಮ ಸಹಕಾರ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಈ ಕೆಲವು ವಿಷಯಗಳು ಅಕಾಡೆಮಿಕ್ನಲ್ಲಿ ಏನು ಕಮಿಟ್ಮೆಂಟು, ಟೈಮು ಪ್ರತಿಯೊಂದು ಹೇಳಿದ್ದೇನೆ, ಅದನ್ನು ನೀವು ಬಹಳ ಚಾಚು ತಪ್ಪದೆ ನಿಮಗೂ ಕೂಡ ಅದು ಅಪ್ಲಿಕೇಬಲ್ ಆಗ್ತದೆ. ಸ್ಕೂಲ್ನ ಟೈಮಿಂಗ್ಸಲ್ಲಿ, ಕಾಲೇಜಿನ ಟೈಮಿಂಗ್ಸಲ್ಲಿ ನಾವೇನು ಟೈಮಿಂಗ್ಸ್ 8:30 ಅಂತ ಫಿಕ್ಸ್ ಮಾಡಿರ್ತೀವಿ, ಬಿಫೋರ್ 8:30 ಒಳಗಡೆ ಮಕ್ಕಳನ್ನು ನೀವು, ಕೆಲವರು ನೀವೇ ಕರ್ಕೊಂಡು ಬಂದು ಬಿಟ್ಟು ಹೋಗೋರು ಇದ್ರು ಕೂಡ 8:30 ಒಳಗಡೆ ಬಿಟ್ಟು ಹೋಗಿ. ಸಪೋಸ್ ಏನಾದರೂ ಅಡಿಷನಲ್ ಕ್ಲಾಸ್ಗಳು ನಾವು ತಗೊಳ್ಬೇಕಿದೆ, ಪರ್ಫಾರ್ಮೆನ್ಸಲ್ಲಿ ವೇರಿ ಇದ್ದಾನೆ, ಬೋತ್ ಹೈಸ್ಕೂಲ್ ಆ್ಯಂಡ್ ಇದು ಹಾಸ್ಟೆಲ್ ಆ್ಯಂಡ್ ಲೋಕಲ್ ಎರಡು ಸೈಡಲ್ಲಿ ಇದ್ರೂ ಕೂಡ ಅದಕ್ಕೆ ಅಡಿಷನಲ್ ಕ್ಲಾಸ್ ಇರ್ತದೆ. 6:30 to 8:30 ಹಾಸ್ಟೆಲ್ ಸಿಸ್ಟಮ್ನ ಮಕ್ಕಳಿಗೆ ಕೂಡ ಸ್ಟಡಿ ಅವರಿಗಂತ ಫ್ಯಾಕಲ್ಟಿ ಇಟ್ಟಿರ್ತಾರೆ. ಡೇ ಬೋರ್ಡ್ಸು ಕೂಡ ಅದನ್ನು ಯುಟಿಲೈಸ್ ಮಾಡ್ಬೋದು. ಬಟ್ ಡೇ ಬೋರ್ಡ್ಸ್ ಇದು ಪೇರೆಂಟ್ಸಿಂದ ಲೆಟರ್ ಬೇಕು, ಮತ್ತು ನಾವು ಗೇಟಿಗೆ ಅದನ್ನು ಮೆಸೇಜ್ ಕೊಡಬೇಕು. 8:30 ಆಗುವಾಗ ಅಲ್ಲಿ ಬಿಡದೇ ಇರ್ಬೋದು. ಹಾಗಾಗಿ ಅಂಥ ಸ್ಟೂಡೆಂಟ್ಸ್ ಏನಾದರೂ, ಇಲ್ಲ ಅವನು ಮನೆಗೆ ಬಂದರೆ ಟಿ ವಿ ನೋಡ್ತಾನೆ, ತರಲೆ ಮಾಡ್ತಾನೆ, ಬೇಡ ಇಲ್ಲೇ ಕೂತು ಓದ್ಬೋದು, ನಮ್ಮ ಪರ್ಮಿಷನ್ ಇದೆ ಅಂತ ಹೇಳಿದ್ರೆ ನೀವು ಲೆಟರ್ ಕೊಡಿ. ಆ ಲೆಟ್ರನ್ನ ನಾವು ತಗೊಂಡ ನಂತರ ಪೇರೆಂಟಲ್ಲಿ ಮತ್ತೊಮ್ಮೆ ಫೋನಲ್ಲಿ ಕೂಡ ಕಮ್ಯುನಿಕೇಟ್ ಮಾಡ್ತೀವಿ. ಅದಿದ್ದರೆ 6:30 to 8:30 ಹಾಸ್ಟೆಲ್ ಸ್ಟೂಡೆಂಟ್ ಇಲ್ಲಿ ಏನು ಓದ್ತಿರ್ತಾರೆ ಆ ಟೈಮ್ನಲ್ಲಿ ಸಪ್ರೇಟಾಗಿ ನಿಮಗೂ ಕೂಡ ಬೇರೆ ಇಲ್ಲಿಯೇ ಓದಲಿಕ್ಕೆ ವ್ಯವಸ್ಥೆ ಮಾಡಿ ನಾವು ಗೇಟಿಗೆ ಮೆಸೇಜ್ ಕೊಡ್ತೀವಿ. ಆಗ 8:30ಗೆ ನೀವು ಅವನನ್ನು ಪಿಕ್ ಮಾಡಿ ಹೋಗ್ಬೋದು. ಸೊ ಈ ಸ್ಟಡಿ ಅವರಲ್ಲಿ ಕೂಡ ವಿತ್ ಸ್ಟಾಫ್ ಮಾನಿಟರಿಂಗ್ ಇರ್ತದೆ. 6:30 to 8:30, 8:30 to 9 ಡಿನ್ನರ್ ಇರ್ತದೆ. 9 to 10:30 ಅವರಿಗೆ ನೈಟ್ ಸ್ಟಡಿ ಇರ್ತದೆ. ಓವರ್ ನೈಟ್ ಸ್ಟಡಿ ಬೇಕಿದ್ರೆ ಅಕಾಡೆಮಿಕಲಿ ಪರ್ಫಾರ್ಮೆನ್ಸ್ ಒಳ್ಳೆದಿದ್ದರೆ ಮಾತ್ರ ಆ ಸ್ಟಡಿಗೆ ಪರ್ಮಿಷನನ್ನು ಕೊಡ್ತೀವಿ. ಸೊ ಇದಿಷ್ಟು ನಮ್ಮ ಶಕ್ತಿ PU ಕಾಲೇಜಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಸ್ಟೂಡೆಂಟಿಗೆ ತುಂಬ ಮತ್ತು ಕೂಡ ಕೆಲವು ಕಂಡೀಷನ್ಸ್ಗಳನ್ನು ನಾವು ಹೇಳಲಿಕ್ಕಿದೆ, ಅದನ್ನು ನಾನು ಮುಂದೆ ಕೂಡ ಹೇಳ್ತೇನೆ. ಹಾಗಾಗಿ ನಾವು ಇವತ್ತೇ ಡಿಸೈಡ್ ಮಾಡುವ ರಾಷ್ಟ್ರ ಮಟ್ಟದ ನ್ಯಾಷನಲ್ ಲೆವೆಲಿನ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಫೇಸ್ ಮಾಡಲಿಕ್ಕೆ ಬೋತ್ ಸೈನ್ಸ್ ಆ್ಯಂಡ್ ಕಾಮರ್ಸಿಗೆ ಇವತ್ತು ನಾವು ಜಾಯ್ನ್ ಆಗಿದ್ದೀವಿ. ಇದರಲ್ಲಿ PCMB, PCMB ತಗೊಂಡು ಮುಂದೆ ಏನು ಮಾಡ್ಬೋದು, PCMCಯಲ್ಲಿ ತಗೊಂಡು ಏನು ಮಾಡ್ಬೋದು, EBS, EBSಲ್ಲಿ ಏನು ತಗೊಂಡು ಏನು ಮಾಡ್ಬೋದು, ಇದನ್ನು ಮತ್ತೆ ನಾನು ಕೂಡ ಮಕ್ಕಳಲ್ಲಿ ಆಗಾಗ ನಾನು ಮಾತಾಡ್ತಾ ಇರ್ತೇನೆ. ಅವರಿಗೂ ಕೂಡ ಮೋಟಿವೇಶನಲ್ ಸ್ಪೀಚ್ಗಳು ಸಿಗ್ತಾ ಇರ್ತದೆ. ನಾವು ಕೇಳೋದಿಷ್ಟೇ, ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ಅದನ್ನು ಪೇರೆಂಟ್ಸ್ ಸೈಡಿಂದ, ಸ್ಟೂಡೆಂಟ್ ಸೈಡಿಂದ ನೀವು ಫಾಲೋ ಮಾಡಿ, ಅದಕ್ಕೆ ನೀವು ಸಪೋರ್ಟ್ ಮಾಡಿ. ಸ್ಪೆಷಲಿ ಪೇರೆಂಟ್ಸು ನೀವು ಅದನ್ನು ಫಾಲೋ ಮಾಡೋದು ಅಂತ ಹೇಳಿದರೆ ನೀವು ನಮ್ಮ ಅಂಡರ್ನಲ್ಲಿದ್ದೀರಿ ಅಂತಲ್ಲ, ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳುವಂಥದ್ದು. ಯಾವುದಾದ್ರೂ ಒಂದು ಏನಾದರೂ ಇನ್ಸ್ಟಿಟ್ಯೂಷನ್ ಒಂದು ರೂಲ್ ಮಾಡಿದೆ ಅಂದರೆ ಖಂಡಿತ ನಿಮ್ಮ ಮಕ್ಕಳ ಒಳ್ಳೆಯದಕ್ಕೆ ಹೊರತು ಅದರಿಂದ ಯಾವ ನಮ್ಮ ಸ್ವಾರ್ಥ ಇರುವುದಿಲ್ಲ. 2 ವರ್ಷ ಇಲ್ಲಿ ಓದಿ ಹೋಗಿರ್ತೀರ, ನೀವು 2 ವರ್ಷ ನಮ್ಮ ಪೇರೆಂಟ್ ಆಗಿರ್ತೀರಿ, ಅದ ನಂತರದಲ್ಲಿ ನೀವು ನಮ್ಮ ಹಳೆ ಸ್ಟೂಡೆಂಟಿನ ಪೇರೆಂಟ್ಸ್ ಆಗಿರ್ತೀರಿ. ನಿಮ್ಮ ಮಕ್ಕಳು ಅಚೀವ್ಮೆಂಟ್ ಆದಾಗ 4 ಜನರಿಗೆ ಸಂಸ್ಥೆ ಬಗ್ಗೆ ಒಳ್ಳೆಯದನ್ನೇ ಹೇಳ್ತೀರಿ. ಆ ಒಳ್ಳೆಯದನ್ನು ಹೇಳಬೇಕಾದ್ರೆ ನಾವು ಒಳ್ಳೆಯದನ್ನು ಕೊಟ್ಟಿರಬೇಕು. ಅದಕ್ಕೆ ಕೊಡುವ ಸಂಪೂರ್ಣ ಪ್ರಯತ್ನ ನಮ್ಮಲ್ಲಿ ಇರ್ತದೆ. ಯಾಕಂದರೆ ಎಲ್ಲ ಡಿಪಾರ್ಟ್ಮೆಂಟಿನ ಫ್ಯಾಕಲ್ಟಿ ಮೋರ್ ದೆನ್ 15 to 20 years ಎಕ್ಸ್ಪೀರಿಯನ್ಸ್ ಇರುವ ಫ್ಯಾಕಲ್ಟಿ ಇದ್ದಾರೆ. ಯಾರೋ 2 ವರ್ಷದ ಫ್ಯಾಕಲ್ಟಿ ನಮಗೆ ಸಿಗ್ತಾರೆ, ಒಂದು 20,000 ಸ್ಯಾಲ್ರಿಗೆ ಕಮ್ಮಿ ಎಕ್ಸ್ಪೀರಿಯನ್ಸ್ ಇರೋ ಫ್ಯಾಕಲ್ಟಿ ಸಿಗ್ತಾರೆ. ನೋ, ನೀವು ಯಾರ ಎಕ್ಸ್ಪೀರಿಯನ್ಸನ್ನು ಕೇಳಿ, ನಮ್ಮ ಫ್ಯಾಕಲ್ಟಿ ಯಾರಾದರೂ ಸಿಕ್ಕಿದರೆ ಮೋರ್ ದೆನ್ 15 years, 10 years, 20 years ಎಕ್ಸ್ಪೀರಿಯನ್ಸ್ ಇದ್ದವರೇ ಇರುವಂಥದ್ದು. ಸೊ ಅಷ್ಟು ಒಳ್ಳೆಯ ಫ್ಯಾಕಲ್ಟಿ ಟೀಮನ್ನು ನಾವು ಹೊಂದಿದ್ದೀವಿ. ಅದರ ಪ್ರಕಾರವೇ ನಾವು ಒಳ್ಳೆ ಕ್ವಾಲಿಟಿ ಎಜುಕೇಷನ್ಗೆ ಖಂಡಿತ ನಿಮ್ಮೊಂದಿಗೆ ನಾವು ಇರ್ತೀವಿ. ನಾವು ಕೇಳೋದು ನಿಮ್ಮ ಸಪೋರ್ಟ್ ಮಾತ್ರ. ಅದರಲ್ಲಿ ಇನ್ಸ್ಟಿಟ್ಯೂಷನ್ ಹೇಳುವಂಥದ್ದು ಈ ಮೆಡಿಕಲ್ ವಿಷಯದಲ್ಲಿರ್ಬೋದು, ರಜದ ವಿಷಯದಲ್ಲಿರ್ಬೋದು, ಸಡನ್ ಆಗಿ ರಜೆ ತಗೊಳ್ಳೋದು, ನಿಮ್ಗೆ ಆಬ್ವಿಯಸ್ಲಿ ಖುಷಿ ಇದ್ದೇ ಇರ್ತದೆ, ಅಥವಾ ನಿಮ್ಮಲ್ಲೊಂದು ನೋವು ಇದ್ದೇ ಇರ್ತದೆ. ಮಗುವನ್ನು ನಾವು ಮೀಟ್ ಆಗಬೇಕು, ನಮ್ಮ ಮಕ್ಕಳನ್ನು ಮೀಟ್ ಆಗಲಿಕ್ಕೆ ಬರುವಂಥದ್ದು ಅಂತ ಹೇಳಿ. ಸೊ ಒಂದು ಇನ್ಸ್ಟಿಟ್ಯೂಷನ್ನ ರೂಲ್ ಅಂತ ಇರ್ತದೆ. ರೂಲ್ಸ್ ಇಲ್ಲದ ಒಂದೇ ಪ್ಲೇಸ್ ಅಂದರೆ ಮಾರ್ಕೆಟ್.
ಅಲ್ಲಿ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಮಾರ್ಕೆಟಲ್ಲೂ ಈಗ ಕೆಲವರು ಅಬ್ಸರ್ವ್ ಮಾಡಿರ್ಬೋದು, ತರಕಾರಿ ಪರ್ಚೇಸ್ ಮಾಡುವಾಗ ಅಂಗಡಿಯವನಲ್ಲಿ ನೀವು ಕೇಳ್ತೀರಿ, ಇನ್ನೊಬ್ರು ಕೇಳ್ತಾರೆ, ಅವನೊಂದು ಸೆಂಟೆನ್ಸ್ ಹೇಳ್ತಾನೆ, ನೀವು ವೆಯ್ಟ್ ಮಾಡಿ ಅವ್ರು ಮೊದಲು ಬಂದಿದ್ದಾರೆ ಅಂತ ಹೇಳಿ. ಅಂದ್ರೆ ಅವನು ಕೂಡ ರೂಲ್ಸ್ ಮಾಡ್ಕೊಂಡಿದ್ದಾನೆ ಅಂತ. ಅಲ್ಲಿ ಕೂಡ ರೂಲ್ಸ್ ಇದೆ ಎನ್ನುವಾಗ ಎಲ್ಲ ಕಡೆ ಒಂದು ನಿಯಮ ಅಂತ ಇರ್ತದೆ, ರೂಲ್ಸ್ ಅಂತ ಇರ್ತದೆ, ಅದನ್ನು ಫಾಲೋ ಮಾಡು ಅಂತ ಹೇಳ್ತಾ ಸ್ಟೂಡೆಂಟಿಗೆ ಒಂದು ಸಣ್ಣ ಮೋಟಿವೇಶನ್. 2006 ಮಾರ್ಚ್ 12ರಲ್ಲಿ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ಒಂದು ಮ್ಯಾಚ್ ನಡೀತದೆ. ಸ್ಟೀವನ್ ಸ್ಮಿತ್ ಸೌತ್ ಆಫ್ರಿಕಾದ ಕ್ಯಾಪ್ಟನ್ ಆಗಿದ್ದ, ರಿಕಿ ಪಾಂಟಿಂಗ್ ಆಸ್ಟ್ರೇಲಿಯಾದ ಕ್ಯಾಪ್ಟನ್ ಆಗಿದ್ದ. ಮೇ ಬಿ ಪೇರೆಂಟಿಗೆ ಇದು ಗೊತ್ತಿರ್ಬೋದು. ಆಸ್ಟ್ರೇಲಿಯಾದವರು 435 ರನ್ ಸ್ಕೋರನ್ನು ಹೊಡಿತಾರೆ. ಯಾಕಂದ್ರೆ ನನಗೆ ಇದು ಬಹಳ ಇನ್ಸ್ಪೈರ್. ನಾನು 2 ಇನ್ಸ್ಪೈರ್ ಆಗಿದ್ದು ಅಂದರೆ, ಒಂದು ಹಿಸ್ಟ್ರಿಯಲ್ಲಿ ನೆಪೋಲಿಯನ್ ಬೋನಪಾರ್ಟೆ, ಅದು ತುಂಬ ಸ್ಟೋರಿ ಹೇಳಲಿಕ್ಕೆ ಹೋದರೆ ಮಕ್ಕಳಿಗೆ ಮಾತ್ರ ಅದನ್ನು ನಾನು ಮುಂದೆ ಹೇಳ್ತೇನೆ. ನಾನು ಅವನನ್ನು ತುಂಬ ಇನ್ಸ್ಪೈರ್ ಆಗಿ ತೊಗೊಂಡವನು ನಾನು, ನೆಪೋಲಿಯನ್ ಬೋನಪಾರ್ಟೆ ಹಿಸ್ಟ್ರಿಯಲ್ಲಿ. 2ನೇದು ಈ ಕ್ರಿಕೆಟ್ನ ಸ್ಟೀವನ್ ಸ್ಮಿತ್ನ ಒಂದು ಮಾತು. 435 ಸ್ಕೋರ್ ಆಸ್ಟ್ರೇಲಿಯಾ ಹೊಡಿತಾರೆ. ಸೆಕೆಂಡ್ ಬ್ಯಾಟಿಂಗ್ ಮಾಡುವಾಗ ಇಮ್ಯಾಜಿನ್ ಮಾಡಿ, 50 ಬಾಲಲ್ಲಿ ಈಗಿನ ಸ್ಕೋರ್ ಆದರೆ ತುಂಬ ಬರ್ಬೋದು, IPL ಅಲ್ಲಿ 200, 250, 300 ಸ್ಕೋರ್ ಹೊಡಿತಾರೆ. ಬಟ್ ಆ ಟೈಮ್ನಲ್ಲಿ 2006ರಲ್ಲಿ ಈ ಮ್ಯಾಚ್ ಆಗುವಾಗ 435 ಸ್ಕೋರ್ ಆಸ್ಟ್ರೇಲಿಯಾ ಹೊಡೆದಿರ್ತದೆ. ಸ್ಟೀವನ್ ಸ್ಮಿತ್ 3 ಮಾತುಗಳನ್ನು ಹೇಳ್ತಾನೆ. ಅವನು ಗ್ರೌಂಡಿಗೆ ಬರೋದಕ್ಕಿಂತ ಮುಂಚೆ 3 ಮಾತುಗಳನ್ನು ಹೇಳ್ತಾನೆ. ಫಸ್ಟ್ ಸೆಂಟೆನ್ಸ್ ಅವನದ್ದು, ನಾವು ಇವತ್ತೊಂದು ಹಿಸ್ಟ್ರಿ ಬರಿತಾ ಇದ್ದೀವಿ, ಅದು ಕ್ರಿಯೇಟ್ ಮಾಡೋದು ನಮ್ಮ ಕೈಯಲ್ಲಿದ್ದರೆ ಇವತ್ತು ಆ ಹಿಸ್ಟ್ರಿಯನ್ನು ಮಾಡುವ ಅಂತ ಹೇಳ್ತಾನೆ. ಇಷ್ಟೇ ಸೆಂಟೆನ್ಸ್. ಇದರಲ್ಲಿ ತುಂಬ ದೊಡ್ಡ ಮೀನಿಂಗ್ಸ್ ಇದೆ. ನಾವಿವತ್ತು ಹಿಸ್ಟ್ರಿಯನ್ನು ಬರೀಲಿಕ್ಕೆ ಹೊರಟಿದ್ದೀವಿ, ಅದಕ್ಕೆ ಅವಕಾಶ ಇದೆ, ಅದನ್ನು ನಾವು ಕ್ರಿಯೇಟ್ ಮಾಡೋದಿದ್ರೆ ಮಾಡಿಬಿಡುವ ಅಂತ ಹೇಳ್ತಾನೆ. 435 ಸ್ಕೋರ್ ಹೊಡೆಯೋದು ಒಂದು ಹಿಸ್ಟ್ರಿ ಆಗಿರ್ತದೆ. ಅದಾದಮೇಲೆ ಅವನು ಹೇಳ್ತಾನೆ, ಗೇಮನ್ನು ಎಂಜಾಯ್ ಮಾಡಿ, ಟೆನ್ಷನಲ್ಲಿ ಆಟ ಆಡಬೇಡಿ ಅಂತ ಹೇಳಿದ. ಓದುವಾಗಲೂ ಕೂಡ ಅಷ್ಟೇ, ನೀವು ತುಂಬ ಟೆನ್ಷನಲ್ಲಿ ಓದಿದ್ರೆ ಆಗೋದಿಲ್ಲ. ನನ್ನ ಮಕ್ಕಳಿಗೆ ಎಲ್ರಿಗೂ ಹೇಳ್ತೇನೆ, ನೀವು ಹಾರ್ಡ್ ವರ್ಕ್ ಮಾಡಬೇಡಿ, ಸ್ಮಾರ್ಟ್ ವರ್ಕ್ ಮಾಡಿ ಹೇಳ್ತೇನೆ. ಸ್ಮಾರ್ಟ್ ವರ್ಕ್ ಅಂದರೆ ಏನು? ನೀವು ಕ್ಲಾಸಿಗೆ ಬರ್ತೀರಿ, ಕ್ಲಾಸ್ ಕೇಳ್ತೀರಿ, 50 ಮಿನಿಟ್ಸ್ 1 ಮಿನಿಟ್ಸ್ ಇದೊಂದು ಕ್ಲಾಸ್ ಇರ್ತದೆ, ಕಾನ್ಸಂಟ್ರೇಟ್ ಮಾಡಿ ಕ್ಲಾಸ್ ಕೇಳಿ, ನೋಟ್ಸ್ ಬರೀರಿ, ತಲೆಯಲ್ಲಿ ಇಟ್ಕೊಳ್ಳಿ, ಹೊರಗೋಗಿ. ಅದಾದಮೇಲೆ ನೆಕ್ಸ್ಟ್ ಹಾಗೆ ಎಲ್ಲ ಕ್ಲಾಸಸ್ಗಳು ಆಗ್ತಾ ಇರ್ತದೆ. 1 ಗಂಟೆ ನಮಗೆ ಊಟಕ್ಕೆ ಒಂದು 40 ಮಿನಿಟ್ಸ್ ಊಟಕ್ಕೆ ಸಿಗ್ತದೆ. ಊಟಕ್ಕೆ ಹೋಗುವಾಗ ನಿಮ್ಮ ಫ್ರೆಂಡ್ಸಲ್ಲಿ ಕೇಳಿ, ಫಾರ್ಮುಲಾ ರಿಕಾಲ್ ಮಾಡ್ತಾ ಇರಿ. ಊಟ ಮಾಡುವಾಗ ಊಟ ಚೆನ್ನಾಗಿಲ್ಲ, ಅದೇ ಹೇಗೆ ಮಗ, ಇದೇ ಹೇಗೆ ಮಗ, ಅವ್ನು ಏನು ಮಾಡ್ದ, ಇವ್ನು ಏನು ಮಾಡ್ದ, ಇದು ಮಾತಾಡ್ಲಿಕ್ಕೆ ನಾವು ಇಲ್ಲಿ ಬರಲಿಲ್ಲ. ಊಟ ಮಾಡುವಾಗ ಅವನಲ್ಲಿ ಫಾರ್ಮುಲಾ ಕೇಳಿ, ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿದ ಫಾರ್ಮುಲಾ ಡಿಸ್ಕಸ್ ಮಾಡಿ. ಮಧ್ಯಾಹ್ನದ ಕ್ಲಾಸ್ ಆಯಿತು, ಹೇಗಿನ ಸಂಜೆದಾಗುವಾಗಲೂ ಕೂಡ ತುಂಬ ಜನ ಹುಚ್ಚರು ಅಂತ ಹೇಳ್ಬೋದು. ನೀವು IIT ಹೋಗಿ ನೋಡಿ ಮಕ್ಕಳೇ, ಒಮ್ಮೆ ಅಲ್ಲಿ ನೋಡಿದರೆ ಹುಚ್ಚರೇ ಅವರು. ಬಟ್ ಅದೇ ರೀತಿಯ ಸ್ಯಾಲ್ರಿ ತಗೊಳ್ತಾರೆ, ಅದೇ ರೀತಿಯ ಪೊಸಿಷನಿಗೆ ಹೋಗ್ತಾರೆ. ನೀವು ಸ್ನ್ಯಾಕ್ಸ್ ಆಗುವಾಗ ಒಮ್ಮೆ ಡಿಸ್ಕಸ್ ಮಾಡಿ ಫಾರ್ಮುಲಾವನ್ನು. ರಿಲೀಫ್ ಬೇಡವಾ, ಬೇಕು. ಆಟ ಆಡ್ಲಿಕ್ಕೆ 1 ಗಂಟೆ ಗ್ರೌಂಡಲ್ಲಿ ಟೈಮ್ ಕೊಟ್ಟಿದ್ದೀವಿ, ಕಿರ್ಚಾಡಿ ಕೂಗಾಡಿ. ನಾವು ಅಲ್ಲಿ ಯಾರು ಡಿಸಿಪ್ಲಿನ್ ಅವ್ರನ್ನ ಕೂರಿಸೋದಿಲ್ಲ, ಯಾಕಂದರೆ ಆಟ ಆಡೋ ಪ್ಲೇಸ್ ಅದು. ಸೊ ಇದು ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಿ. ಎಕ್ಸಾಮ್ ಟೈಮಲ್ಲಿ ಅದನ್ನು ಒಮ್ಮೆ ರೀಕಾಲ್ ಮಾಡಿದರೆ ಆಯಿತು. ಪ್ರತಿ ನೀವು ಏನು ಫಾರ್ಮುಲಾ ಅಥವಾ ಏನು ಕ್ಲಾಸು ಓದಿರ್ತೀರಿ ಅದನ್ನೊಮ್ಮೆ ನೀವು ನೋಟ್ ಮಾಡ್ತಾ ಇರಿ, ಹಿಡ್ಕೊಂಡು ಅದನ್ನು ಆಗಾಗ ರೀಕಾಲ್ ಮಾಡ್ತಾ ಇರಿ. ಅದು ಸ್ಮಾರ್ಟ್ ವರ್ಕ್. ಹಾರ್ಡ್ ವರ್ಕ್ ಅಂದರೆ ಕ್ಲಾಸ್ ಆಗುವಾಗ ತರಲೆ ಮಾಡ್ತಾ ಇರ್ತೀವಿ, ಟೀಚರ್ ಕ್ಲಾಸಲ್ಲಿ ಲೆಕ್ಚರ್ಸ್ ಮಾಡುವಾಗ ನಾವು ಕೇಳೋದೇ ಇಲ್ಲ, ಯಾವುದೋ ಡ್ರೀಮಲ್ಲಿ ಇರ್ತೀವಿ. ಎಕ್ಸಾಮ್ ಬಂತು, ಎಚ್ಚರ ಆಗ್ತೀವಿ. ಊಟಕ್ಕೆ ಹೋಗುವಾಗಲೂ ಬೇರೆ ಯಾರ ಬಗ್ಗೆ ಮಾತಾಡ್ತೀವಿ. ನಾಳೆ ಎಕ್ಸಾಮು, ಇವತ್ತು ರಾತ್ರಿ ಆಗುವಾಗ 12 ಗಂಟೆಗೆ ಓದ್ತೀವಿ, 1 ಗಂಟೆ ಆಗಿರ್ತದೆ. ಬೆಳಗ್ಗೆ ಆಗುವಾಗ ಎಕ್ಸಾಮ್ ಹಾಲಲ್ಲಿ ನಿದ್ರೆ ಬರ್ತದೆ, ಅಲ್ಲೂ ಸ್ಕೋರ್ ಇಲ್ಲ, ಇಲ್ಲೂ ಸ್ಕೋರ್ ಇಲ್ಲ. ತುಂಬ ಒದ್ದಾಡ್ತೀವಿ, ಮನೆಗೆ ಹೇಳ್ತೀವಿ ಎಷ್ಟು ಓದಿದ್ರು ಅರ್ಥ ಆಗ್ತಿಲ್ಲ ನನಗೆ ಅಂತ. ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅವ್ರಿಗೆ ಅರ್ಥ ಆಗಲ್ಲ, ಯಾರು ತುಂಬ ಸ್ಮಾರ್ಟ್ ಆಗಿ ಮಾಡ್ತಾರೆ ಕಂಪ್ಲೀಟ್ ಅರ್ಥ ಆಗ್ತದೆ. ನೀವು ಸ್ಟ್ರೆಸ್ ತಗೊಂಡು ಓದಬೇಡಿ, ತುಂಬ ಸ್ಮಾರ್ಟಾಗಿ ವರ್ಕ್ ಮಾಡಿ. ಈ ರೀತಿಯ ವರ್ಕ್ ಮಾಡಿದ್ರೆ ಅಷ್ಟೇ ಬರ್ತದೆ. ಸೊ ಇದೇ ರೀತಿ ಅವ್ನು ಹೇಳ್ತೇನೆ, ಎಂಜಾಯ್ ದ ಗೇಮ್ ಅಂತ ಹೇಳ್ತೇನೆ. ನೀವು ಜಾಸ್ತಿ ಗ್ರೌಂಡಲ್ಲಿ ಹೋಗಿ ಟೆನ್ಷನಲ್ಲಿ ಆಡ್ತಾ ಇದ್ರೆ ಆಲ್ ಔಟ್ ಆಗ್ಬೋದು ನಾವು. ಸೊ ಹಾಗಾಗಿ ಫ್ರೀ ಮೈಂಡಲ್ಲಿ ಎಂಜಾಯ್ ಮಾಡ್ಕೊಂಡಾಗಿ ಅಂತ ಹೇಳ್ತೇನೆ. ಬಟ್ ಕೆಲವು ಬಾಲ್ಗಳು ತುಂಬ ಲೂಸ್ ಗೋಲ್ ಬರ್ತದೆ, ಸಿಲ್ಲಿ ಬಾಲ್ಗಳು ಸಿಗ್ಬೋದು. ಅದಕ್ಕೆ ಹೇಳ್ತಾನೆ, ವೆಯ್ಟ್ ಆ್ಯಂಡ್ ಪಂಚ್ ದ ಬಾಲ್. ಯಾವ ಬಾಲನ್ನು? ಲೂಸ್ ಬಾಲನ್ನು ವೆಯ್ಟ್ ಮಾಡಿ, ಯಾವುದೋ ಲೂಸ್ ಬಾಲ್ ಬಂದಾಗ ಅದಕ್ಕೆ 6-4 ಹೊಡಿಲಿಕ್ಕೆ ಟ್ರೈ ಮಾಡಿ ಅಂತ ಹೇಳಿ. ಆಮೇಲೆ ಹೇಳ್ತೇನೆ, ಯು ಥಿಂಕ್ ಯು ಕ್ಯಾನ್ ಕ್ರಿಯೇಟ್ ದ ಹಿಸ್ಟ್ರಿ. ಗ್ರೌಂಡಲ್ಲಿ ಇದ್ದಾಗ ಪ್ರತಿ ಟೈಮಲ್ಲೂ ನೀವು ಥಿಂಕ್ ಮಾಡಿ, ಪ್ರತಿಯೊಬ್ಬನು ಕೂಡ ನಾನು ಇವತ್ತೊಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ. ಸೊ ಆ ಮ್ಯಾಚ್ನಲ್ಲಿ ಲಾಸ್ಟ್ 1 ಬಾಲಿಗೆ 1 ರನ್ ಬೇಕಿತ್ತು. ಲಾಸ್ಟ್ ಬಾಲನ್ನು ಒಬ್ಬ ಬೌಲರ್ 4 ಹೊಡಿತಾನೆ, 438 ಸ್ಕೋರ್ ಆಗ್ತದೆ. ಸೌತ್ ಆಫ್ರಿಕಾ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡ್ತದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಒಂದು ಪೇರೆಂಟ್ಸ್ ಕೂಡ ಅದನ್ನು ಡೌನ್ಲೋಡ್ ಮಾಡಿ ಮಕ್ಕಳಿಗೆ ಇಟ್ಟಿರಿ ಯೂಟ್ಯೂಬಿಂದ ನೆಕ್ಸ್ಟು. ಸೊ ಅದನ್ನು ಕೇಳಿದಾಗ ಖಂಡಿತ ಪ್ರತಿಯೊಬ್ಬರಲ್ಲೂ ಒಂದೊಂದು ಚಾಲೆಂಜ್ ಇದೆ, ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟನ್ನು ಇವತ್ತು ಹೊರಗಡೆ ತರಲಿಕ್ಕೆ ನೀವು ಇದರಲ್ಲಿ ಬಂದಿದ್ದೀರಿ. ಖಂಡಿತ ಅದಕ್ಕೆ ನನ್ನ ಟೀಮು, ಮ್ಯಾನೇಜ್ಮೆಂಟ್ ಕಡೆಯಿಂದ ಕಂಪ್ಲೀಟ್ ನಿಮಗೆ ಸಪೋರ್ಟ್ ಇರ್ತದೆ. ನಿಮ್ಮ ಡ್ರೀಮನ್ನು ಫುಲ್ಫಿಲ್ ಮಾಡುವಂಥ ನಮ್ಮ ಪ್ರಯತ್ನ ಯಾವಾಗಲೂ ಇರ್ತದೆ ಅಂತ ಹೇಳ್ತಾ, ಇಷ್ಟು ಹೊತ್ತು ನನ್ನ ಮಾತನ್ನು ಕೇಳಿದ್ದಕ್ಕೆ, ಅದರ ಜೊತೆಯಲ್ಲಿ
ಈ ಶಕ್ತಿ ಕಾಲೇಜನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲ ಪೋಷಕ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಮುಂದಕ್ಕೆ ಅಧ್ಯಕ್ಷೀಯ ಮಾತುಗಳು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಆಡಳಿತ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಕೆ ಸಿ ನಾಯ್ಕ್ ಸರ್ ಇವರಿಂದ. ಎಲ್ಲರಿಗೂ ನನ್ನ ಪ್ರೀತಿಪೂರ್ವ ನಮಸ್ಕಾರ. ಮತ್ತು ನಿಮ್ಮ ಮಗಳು ಅಥವಾ ಮಗ ಈ ಶಾಲೆಯನ್ನು ಸೆಲೆಕ್ಟ್ ಮಾಡಿ ಮುಂದಿನ ದೇಶದ ಸಂಪತ್ತು ಮಾಡುವ ಕನಸಿಗಾಗಿ ಈ ಶಾಲೆಗೆ ಅಡ್ಮಿಷನ್ ಮಾಡಿದ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಉದ್ದೇಶ ಇಷ್ಟೇ. ನನಗೆ 78 ವರ್ಷ ಪ್ರಾಯದಾಗ ಇದೊಂದು ಶ್ರೀಕೃಷ್ಣ ಪರಮಾತ್ಮ ಒಂದು ಮನಸ್ಸಿಗೆ ಒಂದು ಕೊಟ್ಟು ಒಂದು ಶಾಲೆ ಮಾಡಬೇಕು ಅಂತ. ಶಾಲೆ ಮಾಡುವಾಗ ಎಲ್ಲಿಯೂ ಇಲ್ಲದಂಥ ಸವಲತ್ತುಗಳನ್ನು ಕೊಡಬೇಕು. ಮಕ್ಕಳು ದೇಶ ಸಂಪತ್ತಾಗಲಿಕ್ಕೆ ಏನೆಲ್ಲ ಬೇಕು ಅದು ಯಾವುದೂ ಮಕ್ಕಳು ವಂಚಿತರಾಗಬಾರ್ದು. ಅದಕ್ಕೆ ಸರಿಯಾದ ಪ್ರಾಂಶುಪಾಲರು, ಫ್ಯಾಕಲ್ಟಿ ಮೆಂಬರ್ಸು ಎಲ್ಲರೂ ಇರಬೇಕು. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು, ಅವರು ದೇಶ ಸಂಪತ್ತಾಗಬೇಕಂತ ನನ್ನ ಒಂದು ಕನಸಿನಲ್ಲಿ ನಾನು ಈ ಶಾಲೆಯನ್ನು ಕಟ್ಟಿದ್ದು. ಖಂಡಿತ ಲಾಭ ಮಾಡುವ ದೃಷ್ಟಿಯಲ್ಲಿ ಅಲ್ಲ, ಅಂದರೆ ನಷ್ಟ ಮಾಡುವುದು ಸಾಧ್ಯ ಇಲ್ಲ. ಎಷ್ಟು ದಿವಸ ನಷ್ಟ ಮಾಡ್ಬೋದು. ಈಗ ಇದು 8ನೇ ವರ್ಷ ಕಳೆದು 9ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಇವಾಗ ಆದಷ್ಟು ಹೆಚ್ಚಿನ ಬದಲಾವಣೆಗಳನ್ನು ಇಲ್ಲಿ ತಂದಿದ್ದೇವೆ. ಈಗ ಹೊಸ ಪ್ರಾಂಶುಪಾಲರು ಬಂದಿದ್ದಾರೆ ಮತ್ತು ಎಲ್ಲ ಸಬ್ಜೆಕ್ಟ್ ಎಕ್ಸ್ಪರ್ಟೈಸ್ ನಮ್ಮ ಹತ್ರ ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು ಅಥವಾ ಲ್ಯಾಂಗ್ವೇಜ್ ಇರ್ಬೋದು ನಮ್ಮ ಜೊತೆಗಿದ್ದಾರೆ. ನಿಮ್ಮ ಮಕ್ಕಳಿಗೆ ಬೇಕಾದ ವಿದ್ಯಾಭ್ಯಾಸವನ್ನು ಕೊಡುವಂಥ ಕಾರ್ಯಕ್ರಮ ಇಲ್ಲಿ ನನ್ನ ಏನು ಕನಸು ಉಂಟು ಮತ್ತು ಕೃಷ್ಣ ಪರಮಾತ್ಮನ ಮನಸ್ಸಿನಲ್ಲಿದ್ದದನ್ನು ಏನು ನನಗೆ ತಲೆಯಲ್ಲಿ ಹಾಕಿದ್ದೇನೆ ಅದನ್ನೆಲ್ಲ ನಾನು ಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ನನ್ನ ಭರವಸೆಯನ್ನು ಕೊಡ್ತಾ, ಮುಂದಿನ ನಾವು ಈ ಮಕ್ಕಳು ದೇಶದ ಸಂಪತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ರಾತ್ರಿಗಳು ದುಡಿತೇವೆ. ಅದಕ್ಕೆ ಈಗಾಗಲೇ ನೀವು ನಮ್ಮ ಅವರ ಬಗ್ಗೆ ಕೆಲವು ಅಕಾಡೆಮಿಷನ್ ಬಗ್ಗೆ ವಿಷಯ ಮಾತಾಡಿದರು. ಅವರು ಕೆಮಿಸ್ಟ್ರಿಯಲ್ಲಿ ತುಂಬ ಅಧ್ಯಯನ ಮಾಡಿದವರು. ಅವರ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಭಾಳ ಸ್ಟ್ರಾಂಗ್ ಆಗಿದೆ ಮತ್ತು ಅವರಲ್ಲಿರುವಂಥ ಲೆಕ್ಚರರ್ ಸಮೇತ ಭಾಳ ಅನುಭವ ಇದ್ದಾರೆ. ಹಾಗೆ ಈಗ ಹೊಸ ಪ್ರಾಂಶುಪಾಲ್ ಬಂದಿದ್ದಾರೆ. ಅವರು ಬಂದು ತುಂಬ ಬೆಳವಣಿಗೆಯನ್ನು ತಂದಿದ್ದಾರೆ. ನಿಮಗೆ ಇನ್ನೂ ಹೆಚ್ಚಿಗೆ ಕೇವಲ 1 ತಿಂಗಳ ಒಳಗೆ ಮನವರಿಕೆ ಆಗುತ್ತೆ. ನನ್ನ ಮಗು ಇಲ್ಲಿ ಖಂಡಿತವಾಗಿ ಬೆಳೀತಾನೆ, ದೇಶ ಸಂಪತ್ತಾಗ್ತಾನೆ ಎಂಬ ಭರವಸೆ ನಿಮಗೆ ಖಂಡಿತ ಮನಸ್ಸಿಗೆ ಬರುತ್ತದೆ ಅಂತ ನನಗೆ ತುಂಬ ಆಸೆ ಇದೆ. ಅದನ್ನು ನಿಮಗೆ ತೋರಿಸ್ಕೊಡ್ತೇವೆ. ನೀವು ಅದರಲ್ಲಿ ಏನೂ ಇದು ಮಾಡಬೇಡಿ. ಒಂದು ಸರ್ತಿ ಗೇಟಿನೊಳಗೆ ಮಕ್ಕಳು ಬಂದ ನಂತರ ಆ ಮಕ್ಕಳು ನಮ್ಮ ಮಕ್ಕಳು, ನಿಮ್ಮ ಮಗಳು. ಆದರೆ ನೀವು ನಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಮ್ಮಲ್ಲಿ ಒಂದು 270-275 ಫ್ಯಾಕಲ್ಟಿ ಮತ್ತು ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಇದ್ದಾರೆ. ಅವರೆಲ್ಲರೂ ಈ ಮಕ್ಕಳನ್ನು ತನ್ನ ಸ್ವಂತ ಮಕ್ಕಳಾಗಿ ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಅದು ನಾನು ಹೊತ್ತಿದ್ದೇನೆ, ನಾನು ಮಾಡಿಸ್ತೇನೆ. ಅದರಲ್ಲೇನು ಚಿಂತನೆ ಮಾಡಬೇಡಿ. ಎಷ್ಟು ಹೊತ್ತಿಗೆ ಏನಾದರೂ ಅದು ನಮ್ಮ ಮಗು, ನಮ್ಮ ಮಕ್ಕಳು ಅಂತ ಹೇಳ್ತಾ ಸಪೋಸ್ ಏನಾದರೂ ಅಸೌಖ್ಯವಾಯಿತು, ಅದಕ್ಕೆ ಹಿಂದೆ ಆಗಿದೆ, ಸರ್ಜರಿ ಮಾಡಬೇಕು, ತಂದೆ ತಾಯಿಯರು ಬರುವವರೆಗೆ ಕೇಳಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡೋದು? ಫೋನ್ನಲ್ಲಿ ಹೇಳೋದು, ನಾವು ಮುಂದುವರಿಸ್ತೇವೆ, ದಯವಿಟ್ಟು ನಮಗೆ ಒಂದು ಪರ್ಮಿಷನ್ ಕೊಡಿ, ಕಾಯಲಿಕ್ಕಾಗೋದಿಲ್ಲ ಅಂತ ಕೆಲವು ವಿಚಾರಗಳಾಗಿದೆ. ಅಂಥ ಸಂದರ್ಭದಲ್ಲಿ ನಾವೇ ನಿಮ್ಮ ಮಕ್ಕಳ ತಂದೆ ತಾಯಿ ಅಂತ ಸ್ಥಾನದಲ್ಲಿದ್ದು ಆ ಡಿಸಿಷನ್ ತಗೊಂಡು ಮಕ್ಕಳ ಬೆಳವಣಿಗೆಯನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ನಾನು ವಿಶ್ವಾಸದ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನೀವು ಯಾವ ರೀತಿಯಲ್ಲಿ ಭಯಪಡಬೇಡಿ. ಈಗ ಸ್ವಲ್ಪ ಒಂದು ವಾರ ಅಥವಾ 15 ದಿವಸ ಮಕ್ಕಳು ನಿಮ್ಮೊಟ್ಟಿಗೆ ಇದ್ದು ಸಡನ್ ಇಲ್ಲಿ ಶಾಲೆಗೆ ಬಂದು ಹಾಸ್ಟೆಲ್ ಜೀವನ ಸ್ವಲ್ಪ ಬೇರೆ ಅನುಭವ ಅಂತ ಇರ್ಬೋದು. ಅದು ಕ್ರಮೇಣ 2 ವಾರದಲ್ಲಿ ಸೆಟ್ಲ್ ಆಗ್ತದೆ. ಮತ್ತು ಮಕ್ಕಳು ಆದಷ್ಟು ಯಾವ ಸಬ್ಜೆಕ್ಟ್ ಇಲ್ಲಿ ಎಕ್ಸ್ಪರ್ಟೈಸ್ ಟೀಚರ್ಸ್ ಪ್ರೊಫೆಸರ್ ನಮ್ಮಲ್ಲಿದ್ದಾರೆ.
ಅದರಲ್ಲಿ ನಿಮಗೆ ಡಾಕ್ಟ್ರ್ ಆಗಬೇಕಾ, ಖಂಡಿತ ಡಾಕ್ಟ್ರ್ ಆಗ್ಬೋದು. ಇಂಜಿನಿಯರ್ ಆಗಬೇಕಾ, ಇಂಜಿನಿಯರ್ ಆಗ್ಬೋದು. ಎಲ್ಲದಕ್ಕೂ ಆಸ್ಪದ ಉಂಟು. ಎಲ್ಲದಕ್ಕೂ ನನ್ನ ಬಲಭಾಗದಲ್ಲಿ ಕೂತ್ಕೊಂಡ ಪ್ರಾಂಶುಪಾಲರು ತುಂಬ ಅನುಭವಸ್ಥರು. ಎಷ್ಟೋ ಮಕ್ಕಳನ್ನು ಮೆಡಿಕಲ್ ಕಾಲೇಜಿಗೆ ಕಲಿಸಿದವರು, ಇಂಜಿನಿಯರಿಂಗ್ ಕಾಲೇಜಿಗೆ ಕಲಿಸಿದವರು. ಹಾಗೆ ಎಡಭಾಗದಲ್ಲಿ ಕೂತ್ಕೊಂಡ ಚಾವಡಿ ಕೆಮಿಸ್ಟ್ರಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಚಾವಡಿಯವರು ಸಮೇತ ತುಂಬ ಅನುಭವಸ್ಥರು. ಅಂತೂ ಇಂತೂ ಅಕಾಡೆಮಿಕ್ಸ್ನ ಬಗ್ಗೆ ನೀವು ಏನು ಚಿಂತನೆ ಮಾಡೋದು ಅವಶ್ಯಕತೆ ಇಲ್ಲ. ಏನಾದರೂ ಕುಂದುಕೊರತೆಗಳಿದ್ದರೆ ಯಾವಾಗಲೂ ನಿಮ್ಮ ಸಲಹೆ ಇದ್ದರೆ ಪ್ರಾಂಶುಪಾಲರಿಗೆ ಫೋನ್ ಮಾಡ್ಬೋದು, ಅಥವಾ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸಿನ ಹತ್ರ ಫೋನ್ ಮಾಡಿ ಮಾತಾಡ್ಬೋದು ಅಂತ ಈ ಸಂದರ್ಭ ನಿಮಗೆ ಹೇಳುತ್ತಾ, ಎಲ್ಲ ವಿಚಾರದಲ್ಲಿ ನೀವು ಯಾವುದೂ ಒಂದು ಭಯಪಡಬೇಡಿ. ನಿಮ್ಮ ಮಕ್ಕಳನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದೀರಿ, ಅದು ನಮ್ಮ ಮಕ್ಕಳಂತೇಳಿ ನಾವು ಸದಾ ನೋಡ್ತಾ, ಯಾವ ವಿಚಾರದಲ್ಲಿ ಆಗಲಿ ಕುಂದುಕೊರತೆ ಇಲ್ಲ ನೋಡ್ತಾ ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಎಲ್ಲ 270-280 ಸಿಬ್ಬಂದಿಗಳ ಪರವಾಗಿ ಮತ್ತು ನನ್ನ ಪರವಾಗಿ ನಿಮಗೆ ಆಶ್ವಾಸನೆ ಕೊಡ್ತಾ ಇದ್ದೇನೆ. ನೀವು ಭಯಪಡಬೇಡಿ. ನಿಮ್ಮ ಮಕ್ಕಳು ಇಲ್ಲಿ ಖಂಡಿತ ದೇಶ ಸಂಪತ್ತಾಗಿ ಬೆಳೀತಾರೆ. ಯಾರೋ ಒಬ್ಬರು ಕೇಳಿದರು, ನೀವು ಯಾಕೆ 78 ವರ್ಷದಲ್ಲಿ ಈ ಶಾಲೆ ಮಾಡಿದಿರಿ ಅಂತ. ನಾನು ಸ್ವಲ್ಪ ಆಲೋಚನೆ ಮಾಡಿ ನನ್ನ ಬಾಯಿನೊಂದು ಬಂತು, ಮಕ್ಕಳನ್ನು ದೇಶ ಸಂಪತ್ತು ಮಾಡಲಿಕ್ಕೆ ಅಂತ. ಆದರೆ ಅದೇ ಉದ್ದೇಶ ನಮ್ಮ. ಖಂಡಿತ ಅದರಲ್ಲಿ ಏನು ವಂಚನೆ ಇಲ್ಲ. ಆ ಮಾತು ಹೇಳ್ತಾ ನಿಮಗೆ ಎಲ್ಲ ಸಹಕಾರವನ್ನು ಕೊಡ್ತೇನೆ. ನಮ್ಮ ಶಾಲೆಯನ್ನು ಬಂದು ಸೆಲೆಕ್ಟ್ ಮಾಡಿ ಎಷ್ಟು ದೂರದಿಂದ ಎಲ್ಲೆಲ್ಲ ದೂರದ ಬಂದಿದ್ದೀರಾ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನೂ ಕುಂದುಕೊರತೆ ಬರೋದಿಲ್ಲ. ಎಲ್ಲವನ್ನು ನಾವು ನನ್ನ ಸ್ವಂತ ಮಗುವಿಗೆ ಕೊಟ್ಟಾಗೆ ಅದಕ್ಕಿಂತಲೂ ಹೆಚ್ಚಿಗೆ ನೋಡ್ತೇನೆ ಅಂತ ಭರವಸೆ ಕೊಡ್ತಾ, ನಮ್ಮ ಪ್ರಾಂಶುಪಾಲರಿಗೆ ಮತ್ತು ಅವರ ಸಿಬ್ಬಂದಿಗಳಿಗೆ ಎಲ್ಲರಿಗೆ ಈ ಸಂದರ್ಭದಲ್ಲಿ ನಾನು ಹೇಳುವುದಿಷ್ಟೇ, ಇದೆಲ್ಲ ನಮ್ಮ ಮಕ್ಕಳು. ಅವರ ದೇಶ ಸಂಪತ್ತಾಗಬೇಕು. ಅವರ ಉನ್ನತ ಮಟ್ಟಕ್ಕೋಸ್ಕರ ನಾವೆಲ್ಲರೂ ರಾತ್ರಿ ಹಗಲು ದುಡಿಯುವಂತ ಹೇಳ್ತಾ, ಆದರೆ ಅದಕ್ಕೆ ಅಷ್ಟು ಮಾಡಬೇಕಾದ್ರೆ ಸಹಕಾರ ಯಾರ್ದು ಬೇಕು? ಪೋಷಕರ ಸಹಕಾರ ಬೇಕು. ನಿಮ್ಮ ಸಹಕಾರ ಇದೆ ಅಂತ ತಿಳ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳನ್ನು ದೇಶ ಸಂಪತ್ತಾಗಿ ಮಾಡುವುದರಲ್ಲಿ ಕಾರ್ಯರೂಪಕ್ಕೆ ತೊಡಗ್ತೇವೆ, ಅದನ್ನು ಮಾಡಿ ತೋರಿಸ್ತೇವೆ ಅಂತ ಹೇಳ್ತಾ ಅವಕಾಶಕ್ಕೆ ವಂದಿಸ್ತಾ ನನ್ನ 2 ಮಾತಿಗೆ ವಿರಾಮ. ಆತ್ಮೀಯರೇ, ಇಲ್ಲಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ಈ ಕಾರ್ಯಕ್ರಮವನ್ನು ಮುಗಿಸುವ ಮೊದಲು ಮನುಷ್ಯ ಸಹಜವಾದ ಗುಣಗಳಿಂದ ನಾವು ಮತ್ತೊಬ್ಬರ ತಪ್ಪನ್ನು ಗುರುತಿಸುವುದರಲ್ಲೇ ಮುಂದುವರಿತೇವೆ. ಇದು ಸಹಜವಾದ ಗುಣ. ಆದರೆ ಜಗತ್ತಲ್ಲಿ ತಪ್ಪು ಅನ್ನೋದು ಇರುವುದಿಲ್ಲ, ಅಭಿಪ್ರಾಯ ಭೇದಗಳಿರ್ತವೆ. ಹೀಗಿರಬೇಕು, ಹಾಗಿರಬೇಕಿತ್ತು ಅನ್ನುವಂಥ ಅಭಿಪ್ರಾಯಗಳಷ್ಟೇ ಇರ್ತವೆ. ನಮಗೂ ನಿಮಗಿರುವಂಥ ಉದ್ದೇಶ ಒಂದೇ, ಮಗುವಿನ ಭವಿಷ್ಯ ಮಾತ್ರ, ವಿದ್ಯಾರ್ಥಿಗಳ ಭವಿಷ್ಯವನ್ನಷ್ಟೇ ಕಟ್ಟುವುದು. ಹಾಗಾಗಿ ನಿಮಗೆ ಯಾವುದೇ ಅಭಿಪ್ರಾಯಗಳಿದ್ದರೆ ಅದನ್ನು ಮುಕ್ತವಾಗಿ ನಮ್ಮ ಸಂಸ್ಥೆಯ ಜೊತೆ ಸಂವಹನ ಮಾಡುವ ಮೂಲಕ ಆರೋಗ್ಯಕರವಾಗಿ ನಾವು ಮಗುವಿನ ಭವಿಷ್ಯವನ್ನು ಕಟ್ಟೋಣ ಅನ್ನುವಂಥ ಕಿವಿಮಾತಿನೊಂದಿಗೆ ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಆಡಳಿತ ನಿರ್ದೇಶಕರಾಗಿರುವಂಥ ಡಾಕ್ಟರ್ KC ನಾಯ್ಕ್ ಸರ್ ಇವರಿಗೆ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಪ್ರದೀಪ್ ಕುಮಾರ್ ಶೆಟ್ಟಿ ಸರ್ ಇವರಿಗೂ ಧನ್ಯವಾದಗಳು. ಅಕಾಡೆಮಿಕ್ ಕೋಆರ್ಡಿನೇಟರ್ ಆಗಿರುವಂಥ ಮಂಜುನಾಥ್ ಚಾವಡಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳ ಪೋಷಕರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ ಮತ್ತು ಹಾಸ್ಟೆಲ್ನ ನಿಲಯ ಪಾಲಕರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಲ್ಲಿಗೆ ಈ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತಾ ಇದೆ.